ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಇವತ್ತಿನ ಅತಿಥಿ ಮಾಜಿ ಸಂಸದ BJP ನಾಯಕ ಪ್ರತಾಪ್ ಸಿಂಹ ಅವರು. ಪ್ರತಾಪ್ ಸಿಂಹ ಅವರ ಜೊತೆ ಮಾತನಾಡುವುದಕ್ಕೆ ಹಲವು ವಿಷಯಗಳಿದ್ದಾವೆ. ಅವುಗಳ ಪೈಕಿ ಒಂದು 2 ವಾರಗಳ ಹಿಂದೆ ಇಲ್ಲಿ ಕುಳಿತಿದ್ದ ಅತಿಥಿಯೊಬ್ಬರ ಜೊತೆಗಿನ ಜಗಳದ ಬಗ್ಗೆ. ಅದು ಶಾಸಕ ಪ್ರದೀಪ್ ಈಶ್ವರ್. ಅದನ್ನು ಹೊರತುಪಡಿಸಿಯೂ ಅನೇಕ ವಿಷಯಗಳಿದ್ದಾವೆ. ಪ್ರತಾಪ್ ಸಿಂಹ ಅವರನ್ನು ಸ್ವಾಗತಿಸೋಣ. ವೆಲ್ಕಮ್ ಪ್ರತಾಪ್ ಸಿಂಹ ಅವರೇ. ಥ್ಯಾಂಕ್ ಯು. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕರಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಾಪ್ ಸಿಂಹ ಅವರೇ. ನಿಮಗೇನು ತಂದೆ ತಾಯಿ ಪ್ರತಾಪ್ ಸಿಂಹ ಅಂತ ಹೆಸರಿಟ್ಟಿದ್ದಾರೆ ಅಂದ ಮಾತ್ರಕ್ಕೆ ನೀವು ಯಾವಾಗಲೂ ಖಡ್ಗ ಹಿರ್ಕೊಂಡು ನೀವು ಫೈಟಿಂಗ್ ಮೋಡ್ನಲ್ಲೇ ಇರ್ತೀರಿ ಅಂತ ಒಂದು ಅಭಿಪ್ರಾಯ. ಪ್ರದೀಪ್ ಈಶ್ವರ್ ಜೊತೆಗೆ ಜಗಳ, ಅಲ್ಲಿ ಕ್ಷೇತ್ರದಲ್ಲಿ ಲಕ್ಷ್ಮಣ ಜೊತೆಗೆ ಜಗಳ, ಸಂತೋಷ್ ಲಾಡ್ಗೂ ನಿಮಗೂ ಹತ್ಕೊಂಡಿರುತ್ತೆ, ಪ್ರಿಯಾಂಕ್ ಖರ್ಗೆ ಅವ್ರಿಗೂ ನಿಮಗೂ ಹತ್ಕೊಂಡಿರುತ್ತೆ, ಆವಾಗ ಸಿದ್ದರಾಮಯ್ಯನವ್ರ ಮೇಲೂ ಮುಗಿ ಬೀಳ್ತೀರಿ. ಏನಿದೆ ಈ ಬರೀ ಫೈಟಿಂಗಾ? ನೋಡಿ, 2023ರಲ್ಲಿ ಕಾಂಗ್ರೆಸ್ ಸರ್ಕಾರ 136+1 ಈ ಬೈ ಎಲೆಕ್ಷನಲ್ಲೂ ಸೀಟ್ ಜಾಸ್ತಿ ಆಗಿಬಿಟ್ಟು ಈಗ 138 139 ಬಂದಿದೆ. ಇಷ್ಟು ಸೀಟ್ ಬಂದಿದ್ದಾರೆ. ಆಡಳಿತ ಮಾಡಲಿಕ್ಕೆ ಯಾರು ಹಂಗಿಲ್ಲದೆ ಆಡಳಿತ ಮಾಡಲಿಕ್ಕೆ, ಯಾವುದೇ ಅನಿಶ್ಚಯತೆಗಳಿಲ್ಲದೆ, ಆತಂಕಗಳಿಲ್ಲದೆ ಆಬಾಧಿತವಾಗಿ ಒಂದು ಸರ್ಕಾರವನ್ನು ನಡೆಸಲಿಕ್ಕೆ ಕ್ಲಿಯರ್ ಕಟ್ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ. ಇವತ್ತು ನೀವು ಯೋಚನೆಯನ್ನು ಮಾಡಿ, ಕಳೆದ 2.5 ವರ್ಷದಿಂದ ಪ್ರಿಯಾಂಕ ಖರ್ಗೆ ಅವರಾಗಲಿ, ಸಂತೋಷ್ ಲಾಡ್ ಅವರಾಗಲಿ, ಅಥವಾ ಯಾವುದೇ ಸಚಿವರಾಗಲಿ ಅವರ ಖಾತೆ ಬಗ್ಗೆ ಮಾತಾಡ್ತಿದ್ದಾರಾ? ಇಲ್ಲ. ಅಥವಾ ಕಾಂಗ್ರೆಸ್ಸಿನ ವಕ್ತಾರರು ಮೈಸೂರಿನ ಲಕ್ಷ್ಮಣ ಇರ್ಬೋದು, ಈ ಚಿಕ್ಕಬಳ್ಳಾಪುರದ ಪ್ರದೀಪ ಇರ್ಬೋದು, ಅಥವಾ ಇನ್ಯಾರನ್ನೇ ತೆಗೆದುಕೊಂಡು ಹೋಗಿ, ನಾವು 2.5 ವರ್ಷದಲ್ಲಿ ಅಧಿಕಾರಕ್ಕೆ ಬಂದಾದ ನಂತರ ನಾವೇನೇನು ಘನ ಕಾರ್ಯವನ್ನು ಮಾಡಿದ್ದೀವಿ, ಕೆಲಸವನ್ನು ಮಾಡಿದ್ದೀವಿ, ಇದ್ರ ಬಗ್ಗೆ ಒಂದು ಪ್ರೆಸ್ ಮೀಟಲ್ಲಾದ್ರೂ ಕೂಡ ಅವ್ರು ಮಾತಾಡ್ತಿದ್ದಾರೆ. ಪ್ರತಿನಿತ್ಯನೂ ಕೂಡ ಇಲ್ಲಿ BJPಯ ಸ್ಥಳೀಯ ನಾಯಕರನ್ನು, ಹಿಂದಿನ BJP ಸರ್ಕಾರವನ್ನು ಮತ್ತು ಕೇಂದ್ರದ ಮೋದಿಯವರನ್ನು ಬೈಯುವಂಥದ್ದನ್ನು ನಿತ್ಯ ಕಾಯಕ ಮಾಡಿಕೊಂಡಿದ್ದಾರೆ. ಈಗ ನೀವೊಂದು ಚುನಾವಣೆಗಿಂತ ಪೂರ್ವಕ್ಕೆ ನಾವು ಹೋಗೋಣ. ಆಗ ಕಾಂಗ್ರೆಸ್ನವರು ಅಪೋಸಿಷನ್ ಪಾರ್ಟಿನಲ್ಲಿದ್ದರು. ಇದೇ ಪ್ರಿಯಾಂಕ ಖರ್ಗೆ ಪ್ರತಿನಿತ್ಯನೂ ಕೂಡ ಬಿಟ್ಕಾಯಿನ್ ಹಗರಣ ಅಂತಂದರು. ಸರ್ಕಾರ ಬಂದಾಯ್ತು ಈಗ ಅವ್ರದ್ದು. 2.5 ವರ್ಷದಲ್ಲಿ ಬಿಟ್ಕಾಯಿನ್ ಹಗರಣದ ಬಗ್ಗೆ ಒಂದು ದಿನನಾದ್ರೂ ಅವ್ರು ಮಾತಾಡಿದಾರ? ಆಳಕ್ಕೆ ಹೋಗಿ ಪ್ರಕರಣವನ್ನು ಹೆಕ್ಕಿ ತೆಗಿಬೇಕು. ಅವರು ಮಾಡಲಿಲ್ಲ. 40% ಸರ್ಕಾರ ಅಂತಂದರು. 40% ಸರ್ಕಾರ ಅಂತ ಹೇಳ್ತಿದ್ರಲ್ಲ, ಅದರ ಒಂದು ಸಾಕ್ಷ್ಯಾಧಾರನ ಹುಡುಕೋದಕ್ಕೆ ಅದರ ಆಧಾರದ ಮೇಲೆ ಅಲ್ವಾ ಇವ್ರು ಬಂದಿದ್ದು? 40% ತಗೊಳ್ಳೋಂಥ ಸರ್ಕಾರ ಅಂತ ಊರಿಗೆಲ್ಲ ತಮಟೆ ಹೊಡೆದ್ರೆ ಬಂದ್ರಲ್ವಾ? ಈ 40% ಬಗ್ಗೆ ಇವ್ರು ಮಾತಾಡ್ತಿದ್ದಾರಾ? ಇವ್ರ ಪರ್ಸೆಂಟನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅವ್ರದ್ದು 80% ಕೆಲಸವೇ ಮಾಡ್ದಲ್ಲೇ ಹಣ ತಗೊಳ್ಳುವಂಥ ಕೆಲಸವೇ ಮಾಡ್ತಾಯಿದ್ದಾರೆ. ಆಯಿತು, PSI ಹಗರಣ ಅಂತ ಇದೇ ಪ್ರಿಯಾಂಕ ಖರ್ಗೆ ಪ್ರೆಸ್ ಮೀಟಲ್ಲಿ ಪ್ರತಿನಿತ್ಯನೂ ಮಾತಾಡೋರು. ಇವತ್ತು ಪ್ರಿಯಾಂಕ ಖರ್ಗೆ PSI ಹಗರಣದ ಬಗ್ಗೆ ಮಾತಾಡ್ತಿದ್ದಾರಾ? ಮಾತಾಡ್ತಾನೇ ಇಲ್ಲ. ಆಯಿತು, PCM ಅಂತಂದರು. PCM ಬಗ್ಗೆ ಮಾತಾಡ್ತಿದ್ದಾರಾ? ಇಲ್ಲ. ನೀವು ಅಧಿಕಾರಕ್ಕೆ ಬಂದಾದಮೇಲೆ ನೀವು ಯಾವ ವಿಚಾರಗಳನ್ನು ಇಟ್ಕೊಂಡು ಜನರ ಮುಂದೆ ಹೋಗಿ BJPಯವ್ರನ್ನ ಭ್ರಷ್ಟರು ಅಂತ ಹೇಳಿ ಮನವರಿಕೆಯನ್ನು ಮಾಡಿಕೊಟ್ಟು ಊರಿಗೊಂದು ಕಲ್ಪನೆಯನ್ನು ಮೂಡಿಸ್ಬಿಟ್ಟು ನೀವು ಅಧಿಕಾರಕ್ಕೆ ಬಂದರೆ ಆ ವಿಚಾರಗಳನ್ನು ಮರೆತುಬಿಟ್ರಿ ನೀವು. ಆಯಿತು, ಮರ್ತಿದ್ದು ಮಾತ್ರ ಅಲ್ಲ, ಹೊಸದಾಗಿ ನೀವೇನು ಕೆಲಸ ಮಾಡ್ತಿದ್ರಿ ಆ ಕೆಲಸನೂ ನೀವು ಹೇಳ್ತಾ ಇಲ್ಲ. ನೀವು ಯಾವ ಆರೋಪಗಳನ್ನು ಮಾಡಿದ್ರಿ ಆ ಆರೋಪಗಳಿಗೆ ಸಾಕ್ಷ್ಯ ಹುಡುಕಿ ನಾವು ಹೇಳಿದ್ದು ನಿಜ ಅಂತೇಳಿ ಸಾಬೀತು ಮಾಡೋ ಕೆಲಸವನ್ನು ಮಾಡ್ತಿರಲ್ಲ. ಅದಕ್ಕೊಂದು ಕಮಿಟಿ ಅಂತ ಮಾಡ್ತೀರಿ ನೀವು. BJPಯವರು ಯಾವ್ದಾರು ಒಂದು ವಿಚಾರ ಎತ್ಕೊಂಡು ಕೂಡಲೇ, ಮೂಡಾದ ಪ್ರಕರಣವನ್ನು ಎತ್ಕೊಂಡು ಕೂಡಲೇ ನೀವು ಅದಕ್ಕೋಸ್ಕರ ನಾವು ಒಂದು ಕಮಿಟಿ ಮಾಡ್ತೀವಿ, BJP ಸರ್ಕಾರದ ಕಾಲದಲ್ಲಿ ನಡೆದಂಥ ಹಗರಣಗಳ ಬಗ್ಗೆ ತನಿಖೆ ಮಾಡಲಿಕ್ಕೆ ಒಂದು ಸಮಿತಿಯಿಂದ ಮಾಡ್ತೀರಿ. ಆ ಸಮಿತಿನ ಮೊನ್ನೆ ಬರ್ಖಾಸ್ತು ಮಾಡಿದ್ರಿ. ಅಂದರೆ ನಿಮ್ಮ ಅರ್ಥ ಏನು ಹಂಗಾದ್ರೆ? ಅಂದರೆ ಏನು ಮಾಡ್ತಾಯಿದ್ರಿ? ನಾನು ಪ್ರಿಯಾಂಕ ಖರ್ಗೆ ಅವ್ರನ್ನ, ಸಂತೋಷ್ ಲಾಡ್ ಅವ್ರನ್ನ, ಅಥವಾ ಪ್ರದೀಪ್ ಈಶ್ವರ್ ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ಇವರು ಒಬ್ಬೊಬ್ಬರ ಬಗ್ಗೆ ಹೋಗ್ಬೇಕಾದ್ರೆ ನಾನು ಯಾಕಾಗಿ ಇವ್ರನ್ನ ಟೀಕೆಯನ್ನು ಮಾಡ್ತೀನಿ, ಯಾಕೆ ನನಗೂ ಅವ್ರಿಗೂ ಸಂಘರ್ಷ ಆಗುತ್ತೆ ಅಂತಂದರೆ, ನಾನು ಕೆಲವೊಂದು ವಿಚಾರಗಳನ್ನ ನೇರವಾಗಿ ಹೇಳ್ತೀನಿ. ಈಗ ಸಂತೋಷ್ ಲಾಡ್ ಅವ್ರಿಗೆ ಒಂದು ಗುರುತರವಾದಂಥ ಇಲಾಖೆ ಇದೆ, ಕಾರ್ಮಿಕ ಇಲಾಖೆ. ಹೌದು. ಕಾರ್ಮಿಕ ಇಲಾಖೆ ಹೇಗೆ ಅಂತಂದರೆ, ಇಷ್ಟೂ ಜನ ಕಾರ್ಮಿಕರು ಅಂದರೆ ESI ಯಾರ್ಯಾರು ಕಟ್ತಾರಲ್ಲ ಅವ್ರ ಕೆಳಗಡೆ ಬರ್ತಾರೆ. ಅದರೊಳಗಡೆ ಅಸಂಘಟಿತ ಕಾರ್ಮಿಕರು ಕೂಡ ಅವರಿಗೆ ಬರ್ತಾರೆ. ನಿಮಗೆ ಬೆಂಗಳೂರಿನಲ್ಲಿರುವಂಥ ರಾಜಾಜಿನಗರ ESI ಹಾಸ್ಪಿಟಲ್ ಒಂದು ಬಿಟ್ಟರೆ ಎಲ್ಲದು ಅವರಿಗೆ ಬರುತ್ತೆ. ವರ್ಷಕ್ಕೆ ಕೇಂದ್ರ ಸರ್ಕಾರದಿಂದ 1500 ಕೋಟಿಗಿಂತ ಹೆಚ್ಚು ESI ಏನು ಕಟ್ಟಿರ್ತಾರೆ ಅದ್ರದ್ದು ವಾಪಸ್ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ನೀವು ಅದು ಸಂಬಳ ಸವಲತ್ತು ಕೊಡಲಿಕ್ಕೆ, ಫೆಸಿಲಿಟಿ ಕ್ರಿಯೇಟ್ ಮಾಡಲಿಕ್ಕೆ, ಅವರಿಗೆ ಮನೆಗಳನ್ನು ಕಟ್ಟಿಸ್ಕೊಡ್ಲಿಕ್ಕೆ ಇದಕ್ಕೆಲ್ಲ ಕೊಡ್ತಾರೆ.
ಹಾಗೆ ESI ಹಾಸ್ಪಿಟಲ್ಗಳನ್ನು ಇಡೀ ರಾಜ್ಯಾದ್ಯಂತ ESI ಹಾಸ್ಪಿಟಲ್ಗಳು ಸುಸಜ್ಜಿತವಾದಂಥ ಹಾಸ್ಪಿಟಲ್ಗಳು ಮಾತ್ರ ಅಲ್ಲ, ಔಟ್ರೀಚ್ ಸೆಂಟರ್ಗಳು ಇದ್ದಾವೆ. ಎಲ್ಲಿ ನೀವು ಅದನ್ನು ಸ್ಟ್ರೆಂಥನ್ ಮಾಡೋ ಕೆಲಸವನ್ನು ಮಾಡಿದ್ದೀರಾ? ಎಕ್ವಿಪ್ಮೆಂಟ್ ಕೊಡೋಂಥ ಕೆಲಸವನ್ನು ಮಾಡಿದ್ದೀರಾ? ಯಾವ ಕೆಲಸನೂ ಮಾಡಲಿಲ್ಲ. ಅದ್ರ ಜೊತೆಗೆ ಬೇಸಿಕಲಿ ನೀವು ಕೇಳ್ತಾರೆ ನಿಮ್ಮ ಡಿಪಾರ್ಟ್ಮೆಂಟ್ಲಿ ಏನು ಮಾಡಿದ್ರೆ ಮೊದಲು ಅದನ್ನ ಹೇಳಿ. ಈಗ ಮೋದಿ ಅವ್ರನ್ನ ನೀವು ಹೇಳ್ತಿದ್ರಲ್ಲ, ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದೀರಲ್ಲ, ಆ ಜವಾಬ್ದಾರಿಯನ್ನೇ ನೀವು ನಿರ್ವಹಿಸಿದ್ರೆ ನಿಮ್ಮ ಇಲಾಖೆ ಬಗ್ಗೆ ಮಾತಾಡೋದು. ನೀವು ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಾದ್ಮೇಲೆ, ನಾನು ಮೈಸೂರು ಕೊಡಗಿನ ಸಂಸದನಾಗಿದ್ದೆ, ನಾನು ನನ್ನ ಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ದೆ, ನನ್ನ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡ್ತಿದ್ದೆ. ಇವತ್ತು ಜನರ ಪ್ರೀತಿ ವಿಶ್ವಾಸ ನನಗೆ ಸಿಕ್ಕಿರುವಂಥದ್ದು ನಾನು ಮಾಡಿದ ಅಭಿವೃದ್ಧಿ ಕೆಲಸಗಳ ಬಗ್ಗೆ. ನಿಮಗೆ ಇಂಥದ್ದು ಗುರುತರ ಜವಾಬ್ದಾರಿಯನ್ನು ಕೊಟ್ಟರಲ್ಲ, ನೀವು ಏನು ಮಾಡ್ತಿದ್ದೀರಿ? ನಿಮ್ಮ ಕೆಲಸವನ್ನು ಬಿಟ್ಟು ನಾನು ಪಾಯಿಂಟ್ ಬೈ ಪಾಯಿಂಟು ಒಬ್ಬೊಬ್ಬರನ್ನೇ ರಿಬಟ್ ಮಾಡ್ತೀನಿ. ಇದು ಇನಿಷಿಯಲ್ ಏನು ಕಾಮೆಂಟ್ ಇದೆಯಲ್ಲ, ಅದು ಲೆಂತಿ ಆದ್ರೂ ಕೂಡ ನಾನು ಹೇಳ್ತೀನಿ ನೋಡಿ. ಇದೇ ಸಂತೋಷ್ ಲಾಡ್ ಅವರು ಭಾರತದ ಏನು ಸಾಲ ಏನಿದೆಯಲ್ಲ, ಎಕ್ಸ್ಟರ್ನಲ್ ಡೆಪ್ಟು ಏನು ವಿದೇಶಿ ಸಾಲ ಏನಿದೆಯಲ್ಲ, ಸಾಲ ಮನಮೋಹನ್ ಸಿಂಗ್ ಕಾಲದಲ್ಲಿ 55 ಲಕ್ಷ ಕೋಟಿ ಇತ್ತು. ಎಲ್ಲ ಜನ ಇದ್ರೆ, ನೀವೆಲ್ಲ ಸ್ಪೆಕ್ಟೇಟರ್ಸ್ ಇದ್ದು ಕೇಳಿಸ್ಕೊಳ್ಳಿ, ಮಹಾಜನತನೂ ಕೂಡ ನೋಡ್ತಿರ್ತಾರೆ. 55 ಲಕ್ಷ ಕೋಟಿ ಇತ್ತು, ಆದರೆ ಇವತ್ತು 220 ಲಕ್ಷ ಕೋಟಿ ಆಗಿದೆ ಅಂತ ಹೇಳ್ತಾರೆ. ನಾನು ಅದನ್ನೇ ಹೇಳಿದೆ, ನೀವು ChatGPT ಎಲ್ಲ ತೆಗೆದು ನೋಡಿ, ಇಂಡಿಯಾಸ್ ಎಕ್ಸ್ಟರ್ನಲ್ ಡೆಪ್ಟ್ ಅಂದರೆ ಎಷ್ಟಿದೆ ಅಂತ ನೋಡಿದರೆ $736 ಬಿಲಿಯನ್ ಇದೆ. ಅದನ್ನು ರೂಪಿಗೆ ಕನ್ವರ್ಟ್ ಮಾಡಿರಿ, ಇವತ್ತಿನ ರೂಪಿಗೆ ಕನ್ವರ್ಟ್ ಮಾಡಿದರೆ ಇವತ್ತು 88 ರೂಪೀಸ್ ಏನೋ ಇದೆ ಡಾಲರ್ ಅಗೇನ್ಸ್ಟ್ ರುಪಿಯ ವ್ಯಾಲ್ಯೂ ಇರುವಂಥದ್ದು. 65 ಲಕ್ಷ ಕೋಟಿ ಆಗುತ್ತೆ. ನೀವು ಎಲ್ಲಿಂದ 220 ಲಕ್ಷ ಕೋಟಿ ಆಗೋಯ್ತು? ನೀವು ಈ ಥರ ಹಸಿ ಸುಳ್ಳು ಹೇಳ್ತಾರಲ್ಲ, ನಾನು ಅದನ್ನು ಏನು ಮಾಡ್ತೀನಿ, ಪಾಯಿಂಟ್ ಬೈ ಪಾಯಿಂಟ್ ರಿಬರ್ಟ್ ಮಾಡ್ತೀನಿ. ಮನಮೋಹನ್ ಸಿಂಗ್ ಕಾಲದ ಹೋಗ್ತಾರಲ್ಲ, ನಾವು ಯಾವಾಗಲೂ ಕೂಡ ಎಕ್ಸ್ಟರ್ನಲ್ ಡೆಪ್ಟನ್ನು ಅಗೇನ್ಸ್ಟ್ GDP ಗ್ರೋತ್ ನಾವು ಅಳಿತೀವಿ. ವಾಜಪೇಯಿ ಅವರು ಇರುವಂಥ ಕಾಲದಲ್ಲಿ ಅಗೇನ್ಸ್ಟ್ GDP ಗ್ರೋತ್ 17.1% ಇತ್ತು ಎಕ್ಸ್ಟರ್ನಲ್ ಡೆಪ್ಟ್, ನಮ್ಮದು ವಿದೇಶಿ ಸಾಲ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 23.8% ಹೋಯಿತು. ಇವತ್ತು ಮೋದಿಯವರ ಕಾಲದಲ್ಲಿ 19.1% ಬಂದಿದೆ. ಅದು ನೀವು ಜಾಸ್ತಿ ಎಲ್ಲ ಆಯಿತು. ಹಾಗಾದರೆ ಅಗೇನ್ಸ್ಟ್ GDP ನಾವು ನೋಡಿದಾಗ ಆಯಿತು. ಕರ್ನಾಟಕದಲ್ಲಿ 17 ಬಜೆಟ್ಟು ಮಂಡಿಸಿರುವಂಥ ಸಿದ್ದರಾಮಯ್ಯನವರು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು, ಇಲ್ಲಿ ಇವತ್ತು ವರ್ಲ್ಡ್ ರಿನೌಂಡ್ ಏನೊಂಥರ ಎಕನಾಮಿಸ್ಟು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಕಾಲದಲ್ಲಿ ಇವತ್ತು ಕರ್ನಾಟಕದ ಡೆಪ್ಟ್ ಎಷ್ಟಿಗೆ ಹೋಗಿದೆ ಅಂದರೆ 8 ಲಕ್ಷ ಕೋಟಿಗೆ ಹೋಗಿದೆ. ಅಗೇನ್ಸ್ಟ್ GDPಗೆ ಅದನ್ನು ಕಂಪೇರ್ ಮಾಡಿದರೆ 23 ಅದು ಪರ್ಸೆಂಟ್ ಬರುತ್ತೆ, 23%ಗಿಂತ ಜಾಸ್ತಿ ಇದೆ. ಅಲ್ಲ, ನಿಮ್ಮ ಸಿದ್ದರಾಮಯ್ಯನವ್ರಿಗೆ ಹೇಳ್ರಿ, ಮೋದಿಯವ್ರಿಗೆ ಕೂತ್ಕೊಂಡು ದಿನ ಪಾಠ ಹೇಳೋಕ್ಕೆ ಬರ್ತಿರಲ್ಲ ನೀವು. ಇದು ಸಾಲ ಇಷ್ಟಾಯಿತು. ಒಂದು ಇದು ಈ ಸಾಲದ ಬಗ್ಗೆ ಸಂತೋಷ್ ಲಾಡ್ ಹೇಳುವಂಥ ಹಸಿ ಸುಳ್ಳುಗಳು, ಇದು ಒಂದನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು, ನಿಮ್ಮ BJP ಬಂದ್ಮೇಲೆ ಯಾಕೆ ಗುಡಿ ಕಟ್ಟಿರ್ರಿ ನೀವು? ನಮ್ಮ ಕಾಂಗ್ರೆಸ್ ಇದ್ದಾವೆ, ನಾವು 7.5 ಲಕ್ಷ ಗುಡಿ ಕಟ್ಟಿದ್ದೀವಿ, ನೀವು ಒಂದು ಗುಡಿ ಗಟಾರ ಕಟ್ಟಿರಿ ಅಂತ ಹೇಳ್ತಾರೆ. ಆಯಿತು, ಗುಡಿ ಈಗ ರಾಮ ಜನ್ಮಭೂಮಿಗೆಲ್ಲ ಗುಡಿ ಕಟ್ಟರೆ ಯಾರು ಅಂತ ಗೊತ್ತು. ಇಡೀ ದೇಶದಲ್ಲಿ ಇವತ್ತು ಇರೋದೇ 6.5 ಲಕ್ಷ ಗುಡಿಗಳು. ಅದು ಗುಡಿ ಕಟ್ಟರೆ ಯಾರು? ನಿಮ್ಮೂರಿನಲ್ಲಿ ನೀವೇ ಒಂದು ಸ್ವಂತ ಆಸಕ್ತಿಯಿಂದ ಒಂದು ಗುಡಿ ಕಟ್ಟಿಸಿರ್ತೀರಿ. ಇಲ್ಲಿರೋ ಬಂದಿರೋರು ಯಾರ ಗುಡಿ ಕಟ್ಟಿಸಿರ್ತಾರೆ, ನಮ್ಮ ಹಿರಿಯರ ಗುಡಿ ಕಟ್ಟಿಸಿರ್ತಾರೆ. ಈ ಥರ ಸಾಮಾನ್ಯ ಜನ ಕಟ್ಟಿಸಿರೋ, ಸರ್ಕಾರ ಗುಡಿ ಕಟ್ಸೋದಿಲ್ಲ. ಅದು ಕಟ್ಸಿರೋರು ಸಾಮಾನ್ಯರು. ನಮ್ಮ ಇವರ ಕಟ್ಸ್ಬಿಟ್ಟು ಅಂತ ಹೇಳ್ತಾರೆ. ಆಯಿತು, ಶಕ್ತಿಪೀಠ ಮಾಡಿದವ್ರು ಯಾರ್ರೀ ಅಂತ ಹೇಳ್ತಾರೆ. ಶಕ್ತಿಪೀಠ ಅಂದರೆ ಏನು? ಶಕ್ತಿಪೀಠನ ಕಾಂಗ್ರೆಸ್ ಮಾಡ್ತಾ? ಶಕ್ತಿಪೀಠಕ್ಕೆ ಒಂದು ಇತಿಹಾಸ ಇದೆ, ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಏನು ದಕ್ಷ ಏನು ಶಿವನ ಮೊದಲನೇ ಹೆಂಡತಿ ಸತಿ ಇದ್ದಾಳಲ್ಲ, ದಕ್ಷ ಯಜ್ಞವನ್ನು ಮಾಡ್ತಾನೆ, ಶಿವನನ್ನು ಅದಕ್ಕೆ ಕರೆಯಲ್ಲ, ಆದರೆ ಸತಿ ಅದಕ್ಕೆ ಹೋಗ್ತಾಳೆ. ಹೋಗಿ ಆದ ನಂತರ ತನ್ನ ಗಂಡನಿಗೆ ಅವಮಾನ ಮಾಡಿದ ತನ್ನ ಅಪ್ಪ ಅಂತ ಹೇಳಿಬಿಟ್ಟು ಯಜ್ಞಕುಂಡಕ್ಕೆ ಅವಳು ಹಾರು ಬೀಳ್ತಾಳೆ. ಬಿದ್ದಾಗ ಶಿವ ಅವಳ ಜೊತೆ ಹೋಗುವಾಗ ಸತಿ ಜೊತೆಗೆ ಗಣಗಳನ್ನು ಕಳಿಸಿರ್ತಾನೆ. ಶಿವನಿಗೆ ಮಾಹಿತಿ ಸಿಗುತ್ತೆ, ಯಜ್ಞಕ್ಕೆ ಹಾರಿದಳೆ ಸತಿ ಅಂತ ಹೇಳಿ. ಆಗ ವೀರಭದ್ರನನ್ನು ಕಳಿಸಿಬಿಟ್ಟು ಯಜ್ಞವನ್ನು ನಾಶವನ್ನು ಮಾಡ್ತಾನೆ. ಆಗ ಸತಿಯ ದೇಹ ಚೂರು ಚೂರಾಗಿ ಬೇರೆ ಬೇರೆ ಕಡೆ ಬೀಳುತ್ತೆ, 51 ಕಡೆ ಬೀಳುತ್ತೆ. ಆ 51 ಕಡೆ ಬಿದ್ದಂತಹ ಜಾಗಗಳನ್ನು ಕೂಡ ನಾವು ಶಕ್ತಿಪೀಠ ಅಂತ ಹೇಳ್ತೀವಿ. ಇವತ್ತು ಕಾಶಿನಲ್ಲಿ ವಿಶಾಲಕ್ಷ್ಮಿ ಅಂತೀವಿ, ಮಧುರೈನಲ್ಲಿ ಮೀನಾಕ್ಷಿ ಅಂತ ಹೇಳ್ತೀವಿ, ಕೊಲ್ಲೂರಿನಲ್ಲಿ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ, ನಂದಿನಿ ಅಂತೀವಿ, ಕಪಾಲಿನಿ ಅಂತೀವಿ, ಮಹಿಷಮರ್ದಿನಿ ಅಂತೀವಿ. ಈ ಥರ 51 ಶಕ್ತಿಪೀಠ ಇದೆ. ಇದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಸಂತೋಷ್ ಲಾಡ್ ಅವರು ಬಂದು ಇದು ನಾವು ಮಾಡಿದ್ದು ಅಂದರೆ ನಾವು ಅದನ್ನು ಸುಮ್ಮನೆ ಕೂತ್ಕೊಳ್ಳ. ಅದಕ್ಕೋಸ್ಕರ ನಾನು ತಾರ್ಕಿಕವಾಗಿ ಅವ್ರನ್ನ ಕೌಂಟ್ರ್ ಮಾಡ್ತೀನಿ. ಆಯಿತು, ಇನ್ನು ಮುಂದಕ್ಕೆ ವಿಚಾರಕ್ಕೆ ಹೋಗೋಣ. ಇವರು ಮೋದಿಯವ್ರು ಪ್ರೆಷರ್ ಹಾಕ್ಬಿಟ್ರು, ಅಡಾಣಿನವ್ರಿಗೆ ಹೋಗಿ ಇವರು LIC ದುಡ್ಡನ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನು ಸಂತೋಷ್ ಲಾಡ್ ಅವರು ತಿಳಿದವರು, ನಾನು ಬೇರೆಯವ್ರ ಥರ ನಾನು ಸಂತೋಷ್ ಲಾಡ್ ಅವ್ರನ್ನ ಹೇಳೋಲ್ಲ. ಸಂತೋಷ್ ಲಾಡ್ ಅವ್ರಿಗೆ ಜ್ಞಾನ ಇದೆ, ಆದರೆ ಅವರು ಜ್ಞಾನವನ್ನು ಭಾಳ ಪರ್ವರ್ಟಾಗಿ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಈ ಹಿಂದೆ ಸರ್ಕಾರ ಏನು ಅಂತೇಳಿ ಹೇಳಿದರೆ, ಇವತ್ತು ಸರ್ಕಾರದ ಏಜೆನ್ಸಿಗಳಿರ್ಬೋದು, ಹಿಂದೆಲ್ಲ 1980s ಹೋಗಿ 90s ಹೋಗಿ ರಿಸರ್ವ್ ಬ್ಯಾಂಕ್ದು ಗೋಲ್ಡ್ ಬಾಂಡ್ಸ್ ಅಂತ ಬರೋದು. ಏನಂದರೆ ಡ್ಯಾಮ್ ಕಟ್ತಾರ,
ಇನ್ಯಾವುದೋ ಪಂಚವಾರ್ಷಿಕ ಯೋಜನೆಗಳಿಗೆ ಹಿಂದೆಲ್ಲ ಬಾಂಡ್ಗಳು ₹100 ಬಾಂಡು ಬರೋದು, ಈ ಗೋಲ್ಡ್ ಬಾಂಡ್ಸ್ಗಳು ಬರೋದು. ಆ ಬಾಂಡಲ್ಲಿ ಜನಕ್ಕೆ ಕೊಟ್ಬಿಟ್ಟು ಇದು 5 ವರ್ಷದಿಂದ 40 ವರ್ಷದವರೆಗೂ ನಿಮಗೆ ಇಷ್ಟಿಷ್ಟು ಅಪ್ರಿಷಿಯೇಷನ್ ಕೊಡ್ತೀವಿ, ಇಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅಂತೇಳಿ ಬಾಂಡ್ಗಳನ್ನು ಸರ್ಕಾರ ಕೊಡೋದು. ಅದನ್ನೇನು ಮಾಡ್ತಾರೆ, ಪಂಚವಾರ್ಷಿಕ ಯೋಜನೆಯಲ್ಲಿ ಏನೇನು ಪ್ರೋಗ್ರಾಮ್ಗಳು ತೊಗೊಳ್ತಿತ್ತು ಅದಕ್ಕೆ ಇನ್ವೆಸ್ಟ್ಮೆಂಟನ್ನು ಮಾಡೋದು ಸರ್ಕಾರ. ಅದಾದ ನಂತರ ಕಂಪ್ಲೀಷನ್ ಆಗೋದು, ಸರ್ಕಾರ ಅದಕ್ಕೆ ಕಾಲಕ್ಕೆ ಅದಕ್ಕೆ ಏನು ಮಾಡ್ತಾಯಿದ್ರು, ರಿಟರ್ನ್ಸನ್ನು ಕೊಡ್ತಾಯಿದ್ರು. ಇವಾಗ ಸರ್ಕಾರ ಯಾವುದೋ ಡ್ಯಾಮ್ ಕಟ್ತಾ ಇದೆಯಾ, ಪಂಚವಾರ್ಷಿಕ ಯೋಜನೆ ಇದೆಯಾ? ಇಲ್ಲ. ಅದ್ರ ಜೊತೆಗೆ ಸರ್ಕಾರಕ್ಕೆ ಇವತ್ತು ಫಾರಿನ್ ಇನ್ಸ್ಟಿಟ್ಯೂಷನಲ್ಲಿ ಇನ್ವೆಸ್ಟರ್ಸ್ಗಳಿದ್ದಾರೆ. ಇವತ್ತು ಜಪಾನಿಂದ ನಾವು ಸಾಲ ತೊಗೊಂಡ್ರೆ ಇಲ್ಲಿ ನಮಗೆ ಮಾಮೂಲಿ ಡೆಪಾಸಿಟಿಗೆ ಕೊಡೋದ್ರಿಂದ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ನಮಗೆ ಬೇರೆ ಕಡೆ ಸಿಗುತ್ತೆ. ಇವತ್ತು ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನಲ್ಲಿ ನೀವು ನೋಡಿ NHAನವರು ಹೊರಗಡೆಯಿಂದ ಜಾಸ್ತಿ ಸಾಲ ತೊಗೊಳ್ತಾರೆ. ಹಾಗೆ ಬೇರೆ ಬೇರೆ ವಿಧಾನಗಳಿದ್ದೀವಿ. ಇವತ್ತು ಇನ್ವೆಸ್ಟರ್ಸ್ಗಳಿದ್ದಾರೆ, ಇವತ್ತು ಪ್ರಾಜೆಕ್ಟ್ಗಳ ಮೇಲೆ ಇನ್ವೆಸ್ಟ್ಗಳನ್ನ ಮಾಡೋಂಥವ್ರು ಬಂದಿದ್ದಾರೆ. ಹಾಗಾಗಿ LIC ಅವರು ತನ್ನ ಹತ್ರ ಏನಿದೆ ಜನರದ್ದು ದುಡ್ಡಿದೆ, ಆ ಜನರ ದುಡ್ಡನ್ನು ಅವರು ಇನ್ಕ್ರೀಸ್ ಮಾಡ್ತಾರೆ. ಅವರು ನೋಡಿ ಅವರಲ್ಲಿ ಪಾಲಿಸಿಗಳು ನಿಮಗೆ LIC ಯಾವುದೋ ಭೀಮಾ ಯೋಜನೆಗಳು ಅಂತ ಕೊಡ್ತಾರಲ್ಲ, ಭಾಳ ಅಟ್ರಾಕ್ಟಿವ್ ಯೋಜನೆಗಳು ಕೊಡ್ತಾರೆ. ಅಟ್ರಾಕ್ಟಿವ್ ಯೋಜನೆನ ಇವತ್ತು ಸರ್ಕಾರದ ನೀವು ಹೋಗ್ಬಿಟ್ಟು 5 ವರ್ಷದಿಂದ 40 ವರ್ಷದ ಯೋಜನೆಗಳಿಗೆ ಹಾಕ್ಕೊಂಡು ಕೂತ್ಕೊಂಡು ಜನಕ್ಕೆ ರಿಟರ್ನ್ ಕೊಡೋಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ, ಶೇರ್ ಮಾರ್ಕೆಟನ್ನು ಎಂಟರ್ ಆಗಿದ್ದಾರೆ. ಇವತ್ತು ಅವರು ACC ಸಿಮೆಂಟಲ್ಲಿ ಹಾಕಿದ್ದಾರೆ, ಅಂಬುಜಾದಲ್ಲಿ ಹಾಕಿದ್ದಾರೆ, ಅಡಾನಿನಲ್ಲೂ ಹಾಕಿದ್ದಾರೆ. ಅಡಾನಿದು ಇತ್ತೀಚೆಗೆ ನೀವೊಂದು ರಿಪೋರ್ಟ್ ಬಂತು ನೋಡಿ, 52% ಲಾಸ್ಟ್ ಫೈನಾನ್ಷಿಯಲ್ ಇಯರಿಗೂ ಈ ಫೈನಾನ್ಷಿಯಲ್ ಇಯರ್ಗೂ ನಿಮಗೆ 52% ಇನ್ಕ್ರೀಸ್ ಆಗಿದೆ. 22,000 ಕೋಟಿ ಅವರಿಗೆ ಎಕ್ಸ್ಟ್ರಾ ಅದಕ್ಕೆ ಗೇನ್ ಮಾಡಿದ್ದಾರೆ. ಯಾರು? LIC ಅವರನ್ನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಹೋಗಿ ಮೋದಿ ಹೇಳ್ಬಿಟ್ರಂತೆ ಅಡಾನಿಗೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ರೆ ಈ ಥರ ಹಸಿ ಸುಳ್ಳನ್ನು ಹೇಳ್ತಾರೆ. ಸರಿ, ನಾನು ಏನು ಮಾಡಬೇಕು? ನಾನು ಇದನ್ನು ಕೌಂಟ್ರ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನಾನು ಸಂತೋಷ್ ಲಾಡ್ಗೂ ನನಗೂ ಕಿತ್ತಾಟ ಅಂತಾರೆ. ನೀವೊಂದು ಹೇಳೋ ಬಗ್ಗೆ ಅವರೊಂದು ಹೇಳೋ ಬಗ್ಗೆ ಏನು ಅಬ್ಜೆಕ್ಷನ್ ಇಲ್ಲ. ಈಗ ಎಷ್ಟು ಚಂದ ಮಾತಾಡಿದ್ರಲ್ಲ, ಇಷ್ಟೇ ಹೆಲ್ದಿಯಾಗಿ ಎರಡೂ ಕಡೆ ವಾದಗಳು ಬಂದರೆ ಭಾಳ ಚೆನ್ನಾಗಿರುತ್ತೆ. ನೀವು ಭಾರತದ ಸಾಲ ಎಷ್ಟು ಅನ್ನೋ ವಿಷಯದಲ್ಲಿ ನೀವೊಂದು ಸಂಖ್ಯೆ ಹೇಳಿದ್ರಿ, ಅವರೊಂದು ಸಂಖ್ಯೆ ಹೇಳಿದ್ರು. ಅದನ್ನು ಪ್ರದೀಪ್ ಈಶ್ವರ್ ಕೌಂಟರ್ ಮಾಡಿದ್ರು. ಬಟ್ ಲ್ಯಾಂಗ್ವೇಜ್ ಎಲ್ಲೆಲ್ಲಿ ತನಕ ಹೋಗ್ಬಿಡ್ತೀರಿ, ನಾನು ಭಾಳ ಬೇಜಾರಾಗದು ಅದು ಅಂತ. ಈಗ ನೋಡಿ, ಪೊಲಿಟಿಕಲ್ ಡಿಸ್ಕೋರ್ಸ್ ನೀವೀಗ ಹೇಳ್ತಾ ಇದ್ದೀರಿ, ಅವರೊಂದು ಹೇಳ್ತಾರೆ ಆ ಅಂಕಿ ಸಂಖ್ಯೆಗಳು ಈ ಅಂಕಿ ಸಂಖ್ಯೆಗಳು, ಹಿಂಗಿದ್ರೆ ಭಾಳ ಚೆನ್ನಾಗಿರುತ್ತೆ. ನಾನು ಸಂತೋಷ್ ಲಾಡ್ಗೆ ಆ ಒಂದು ವಿಷಯದಲ್ಲಿ ಒಂದು ಘನತೆ ಗಾಂಭೀರ್ಯನ ಸುಳ್ಳು ಹೇಳಿ ನಾನು ಅದನ್ನು ಕೌಂಟ್ರ್ ಮಾಡಿರೋನು ಕೂಡ ಆ ಸಭ್ಯತೆಗೆ ಯಾರೇ ನಾವು ಯಾವತ್ತೂ ದಾಟಲ್ಲ. ಇಲ್ಲಿ ಇದೇನು ಅಂತಂದರೆ, ಈ ಮನೆ ಮುಂದೆ ಒಂಥರ ನಾಯಿಗಳಿವೆ ಎಚ್ಚರಿಕೆ ಅಂತಲ್ಲ, ಇಲ್ಲಿ ನೀವು ಬೋಳ ನಾಯಿಗಳು 1-2-3 ಇರ್ತವೆ. ನಾನು ಅದಕ್ಕೆ ಸಮಸ್ಯೆ. ನನಗೆ ನೀವು ಬಂದ್ಬಿಟ್ಟು ಪಾಯಿಂಟ್ ಬೈ ಪಾಯಿಂಟ್ ಕೌಂಟ್ರ್ ಮಾಡಿ ನನಗೆ ಬೇಸರ ಇಲ್ಲ. ನೀವು ನನಗೆ ನೀವೇನು ಚಿಕ್ಕಬಳ್ಳಾಪುರದ ಒಂದು ವಿಚಾರ ಹೇಳಿದ್ರಿ ನೀವು, ನನಗೆ ನಿಮಗೆ ಸಾರ್ವಜನಿಕರ ಗಮನಕ್ಕೆ ಹೇಳ್ತೀನಿ. ನಾನು ವಿಷಯನ ಮಾತಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ಮೊನ್ನೆ ನಾನು ಜನಕ್ಕೆ ಹೇಳಬೇಕಾದ್ರೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನಿಮ್ಮ ಕಡೆಯಿಂದ ಒಂದು ಸ್ಪಷ್ಟೀಕರಣದ ರೂಪದಲ್ಲಿ ಹೇಳ್ತೀನಿ. ಕ್ವಾಲಿಟಿ ಆಫ್ ಪೊಲಿಟಿಕಲ್ ಡಿಸ್ಕೋರ್ಸ್ ಆ ಹಂತಕ್ಕೆ ಹೋಗಬಾರ್ದು ಅನ್ನೋ ಕಾರಣ ನಾನು ಅದಕ್ಕೋಸ್ಕರನೇ ನಾನು ನಿಮಗೆ ಹೇಳ್ತೇನೆ. ನೋಡಿ, ಹೆಚ್ಚು ಕಡಿಮೆ 2 ವರ್ಷ ಆಯಿತು ಪ್ರದೀಪ್ ಈಶ್ವರನ ಮೇಲೆ ನಾನು ಕೇಸ್ ಹಾಕಿ. ಅವನು ನನಗೆ ಅಯೋಗ್ಯ, ಮುಟ್ಟಾಳ, ಅವಿವೇಕಿ ಅಂತೆಲ್ಲ ಹೇಳಿಕೆ ಕೊಡೋನು. ನಾನು ಒಂದು ದಿನ ನಾವು ವಿಷಯಕ್ಕೆ ಹೋಗಿಲ್ಲ. ನಾನು ಕೋರ್ಟ್ ಮುಖಾಂತರನೇ ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಹೋಗಿ ಸ್ಪೆಷಲ್ ಕೋರ್ಟಲ್ಲಿ ಟ್ರಯಲಿಗೆ ಬಂತು. ಟ್ರಯಲಿಗೆ ಬಂದಾದ ಕೂಡಲೇ ಏನು ಮಾಡಿದ, ಆ ಕೇಸನ್ನು ಕ್ವಾಶ್ ಮಾಡಲಿಕ್ಕೆ ಅಂತ ಹೈಕೋರ್ಟಿಗೆ ಹೋದ. ಹೈಕೋರ್ಟ್ನಲ್ಲೂ ಕೂಡ ಕ್ವಾಶ್ ಮಾಡಲಿಲ್ಲ. ಎಲ್ಲ ಡೆರೋಗೇಟರ್ ಆಗಿ ಅವ್ನು ಮಾತಾಡಿದ್ದಾನೆ ಅಂತ ಹೇಳ್ಬಿಟ್ಟು, ನಿಂದನಾತ್ಮಕವಾಗಿ ಮಾತಾಡಿದ್ದಾನೆ ಅಂತ ಹೇಳ್ಬಿಟ್ಟು ಕೊನೆಗೆ ಕೋರ್ಟ್ ಹೇಳ್ತು, ಇಬ್ಬರು ಜನಪ್ರತಿನಿಧಿಗಳಿದ್ರಿ, ಅವು ಇದ್ದಾರೆ, ನಾನಿಲ್ಲ ಇವತ್ತು. ಅವ್ರಿಗೆ ಏನಂತ ಹೇಳಿದ್ರು, ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಬೋದಾ ನೋಡಿ ಅಂತಂದ್ರು. ಓಕೆ, ಕಾಂಪ್ರಮೈಸ್ಗೆ ಗೌರ್ಮೆಂಟ್ ಅದು ಕೋರ್ಟ್ ಮಾನಿಟರ್ಡ್ ಒಂದು ಕಾಂಪ್ರಮೈಸ್ಗೆ ಕಳಿಸಿದ್ರು. ಒಬ್ಬರನ್ನ ಅಪಾಯಿಂಟ್ ಕೂಡ ಮಾಡಿದ್ರು, ಅಡ್ವೊಕೇಟನ್ನು. ಅವ್ರ ಎದುರುಗಡೆ ನಾನು ಹೇಳಿದೆ, ಇಫ್ ಹಿ ಈಸ್ ರೆಡಿ ಟು ಟೆಂಡರ್ ಅನ್ ಅನ್ಕಂಡೀಷನಲ್ ಅಪಾಲಜಿ ಆ್ಯಂಡ್ ಹಿ ಶುಡಂಟ್ ರಿಪೀಟ್ ಇಟ್, ಐ ಆಮ್ ರೆಡಿ ಫಾರ್ ಎ ಕಾಂಪ್ರಮೈಸ್ ಅಂತ. ನಾನು ಹೇಳಿಲ್ಲ, ನಾನು ಯಾವುದನ್ನು ಆ ಥರದ್ದು ಹೇಳಿಲ್ಲ, ಸ್ಲ್ಯಾಂಡ್ರಸ್ ಆಗಿ ಅದು ಇದು ಅಂತ ಪ್ರದೀಪ್ ಈಶ್ವರ್ ಹೇಳ. ಅದಕ್ಕೆ ನಾನು ಹೇಳಿದೆ, ನಾನು ಫೌಲ್ ಲ್ಯಾಂಗ್ವೇಜ್ ಅವತ್ತೂ ಯೂಸ್ ಮಾಡಿದ್ದು ಹೇಳ್ತೀನಿ ನಿಮಗೆ. ಅವತ್ತು ಹೇಳಿದೆ ನಾನು, ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ವಿತ್ ಎ ಫೌಲ್ ಮೌತ್ಡ್ ಆ್ಯಂಡ್ ಲೋ ಲೈಫ್ ತಗ್ ಲೈಕ್ ಹಿಮ್ ಅಂತಂದೆ. ಕೋರ್ಟಲ್ಲಿ ಅದು ಕೋರ್ಟ್ ಮಾನಿಟರ್ಡ್ ಕಾಂಪ್ರಮೈಸ್ ಟೈಮಲ್ಲಿ ಹೇಳಿದೆ. ಇವು ಬರ್ತಾರೆ, ಬಂದಾಯಿತು. ನೋಡಿ ಏನಂತೇಳಿ, ನಾನು ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ಇದನ್ನು ಸಿದ್ದರಾಮಯ್ಯನವ್ರನ್ನ ನಾನು ಟೀಕೆ ಮಾಡ್ತೀನಿ. 14 ಸೈಟು ತಗೊಂಡು ಸರಿ ಅಂತ ನಾನು ಹೇಳ, ತಪ್ಪು ಅಂತ ಹೇಳಲೇಬೇಕಲ್ವಾ? ಇವತ್ತು ಕರ್ನಾಟಕದ ಸಾಲ 8 ಲಕ್ಷ ಕೋಟಿ ಮಾಡಿದ್ದಾರೆ, ಗ್ಯಾರಂಟಿ ಸ್ಕೀಮ್ಗಳಿಂದ ಹಿಂಗೆ ಬಂದ್ಬಿಟ್ಟು ಇವತ್ತು ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ, ಟೀಕೆನ ಮಾಡ್ತೀನಿ. ಮೈಸೂರು ಅಭಿವೃದ್ಧಿಗೆ ಯಡಿಯೂರಪ್ಪನವರು ಹೇಗೆ ಶಿವಮೊಗ್ಗನ ಉದ್ಧಾರ ಮಾಡಿದ್ರು, ಆ ಥರ ನೀವು ಮೈಸೂರನ್ನ ಡೆವಲಪ್ ಮಾಡ್ಬೋದಿತ್ತು. 2ನೇ ಸರಿ ಮುಖ್ಯಮಂತ್ರಿ ಆಗಿದ್ರೆ ಏನೂ ಆಗಿಲ್ಲ ಅಂತ ನಾನು ಟೀಕೆನ ಮಾಡ್ತೀನಿ. ಇವ್ರು ಇಲ್ಲಿ ಮಾಡಿದ ಕೆಲಸನ ಮಾಡ್ದಲ್ಲೇ ಮೋದಿಯವ್ರನ್ನ ಬೈಕೊಂಡು ಕೂತಿದ್ರೆ ನಾನು ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತೀನಿ. ಹಾಗೆ ನಾನು ಟೀಕೆನ ಮಾಡಿದಾಗ ಪ್ರತಾಪ್ ಸಿಂಹನ ಅಪ್ಪಂದ, ಯತ್ನಾಳ್ ಅಪ್ಪಂದ, ಆರ್ ಅಶೋಕನ ಅಪ್ಪಂದ, ನಾನು ಪದೇ ನಮ್ಮಪ್ಪ ಯಾಕೆ ಬರ್ತಾನೆ? ಯತ್ನಾಳವ್ರ ಅಪ್ಪ, ಆರ್ ಅಶೋಕಣ್ಣ ಅವರ ಅಪ್ಪ ಯಾಕೆ ಬರ್ತಾರೆ? ಯಾರು ಮಾತಾಡ್ತಿರೋದು? ನಾನು ಯಾವತ್ತೂ ಮಾತಾಡಿಲ್ಲ, ನಾನು ಈ ವಿಷಯಕ್ಕೆ ಹೋಗಲಿಲ್ಲ. ನಾನು ಆಮೇಲೆ ಏನು ಮಾಡಿದೆ,
ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದ್ದಾನೆ ಅಂತ ನಾನು ಇಂಡಾರಾಟೆ ಕೊಟ್ಟೆ. ಮತ್ತೆ ಮೈ ಪರ್ಚ್ಗಳನ್ನು ಮತ್ತೆ ಹೋಗ್ತಾನೆ. ಹೋಗ್ಬಿಟ್ಟು ಮತ್ತೆ ಹೇಳ್ತಾ ಹೋಗಿ ಕೊನೆಗೆ ಏನಂತ ಹೇಳಿದೆ, ಎಲ್ಲರಿಗೂ ಅಪ್ಪ ಅಪ್ಪ ಅಂತ ಹೇಳ್ತೀಯಲ್ಲಪ್ಪ, ಸರಿಯಾದ ಅಪ್ಪ ಇಲ್ಲದೇ ಇದ್ದವ್ರು ಅಷ್ಟೇ ಈ ಥರ ಮಾತಾಡೋಕ್ಕೆ ಸಾಧ್ಯ ಅಂತಂದಾಗ ಒಂದು ಮೀಡಿಯಾದ ಎದುರುಗಡೆ ಹುಬ್ಬೇರಿಸ್ಕೊಂಡು ಹೇಳ್ತಾನೆ, ಓ ನಮ್ಮಪ್ಪನ ಆಸ್ತಿಗೆ ಯಾರೋ ಪಾಲು ಕೇಳಕ್ಕೆ ಬರೋರಿದ್ದಾರೆ ಅಂದರೆ ಅವ್ರ ಅಪ್ಪನ ಆಸ್ತಿಗೆ ಪಾಲು ಕೇಳಕ್ಕೆ ಬರೋರಿದ್ದಾರೆ ಅಂದರೆ ಏನರ್ಥ? ಅದರ ಅರ್ಥ ಏನಾಗುತ್ತೆ? ಅದಕ್ಕೆ ಅವನಿಗೆ ಅರ್ಥವಾಗುವಂತಹ, ಅವನು ತೆಲುಗುನ ಬಿ ಗ್ರೇಡ್ ಸಿನಿಮಾ ನೋಡ್ಕೊಂಡು ಬೆಳೆದಿರೋನಿಗೆ ಅದೇ ಭಾಷೆಯಲ್ಲಿ ನಾನು ಶಾಲ್ ಸುತ್ತಿಬಿಟ್ಟು ಹೊಡೆದಿದ್ದೀನಿ ಅಷ್ಟೇ. ಇದು ಬಿಟ್ಟರೆ ನಾನು ಯಾರಿಗೂ ಬಟ್ ಡು ಯು ಅಗ್ರಿ ಇದು ಭಾಳ ಕೆಟ್ಟ ಹಂತಕ್ಕೆ ಹೋಯ್ತಿಲ್ಲ? ಏನಾಗುತ್ತೆ ಗೊತ್ತಾ, ನಿಮ್ಮದು ಲಕ್ಷ್ಮಣ ಅವ್ರದ್ದು ಮತ್ತು ನಿಮ್ಮದು ಪ್ರದೀಪ್ ಈಶ್ವರಿ ಎರಡು ವಿಷಯದಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. ಈಗ ಸಾರ್ವಜನಿಕ ಜೀವನದಲ್ಲಿರೋರು ನಾವಲ್ಲ, ಪರ್ಸೆಪ್ಷನ್ ಮೇಲೆ ಇವತ್ತು ರಾಜಕಾರಣ ನಡೆಯುವಂಥದ್ದು. ಒಳ್ಳೆಯವನು ಅಂದರೆ ಒಳ್ಳೆಯವನು, ಕೆಟ್ಟವನು ಅಂದರೆ ಕೆಟ್ಟವನು, ಈ ಥರನೇ ರಾಜಕಾರಣ ನಡೀತಾ ಇರ್ತದೆ. ಇವನು ಬಂದು ನನ್ನ ಬಗ್ಗೆ ಈ ರೀತಿ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದಾಗ ನಾನು ಕೋರ್ಟಿಗೆ ಹೋದೆ, ಹೈಕೋರ್ಟಿಗೂ ಹೋಯಿತು. ಕೋರ್ಟಲ್ಲಿ ತೀರ್ಮಾನ ಆಗಬೇಕಲ್ವಾ, ನನ್ನನ್ನು ತಾರ್ಕಿಕವಾಗಿ ಅವನು ಟೀಕೆ ಮಾಡಲಿ. ಬಂದುಬಿಟ್ಟು ಅಪ್ಪ ಅಮ್ಮ ಇವೆಲ್ಲ ಯಾಕೆ ವಿಚಾರ ಬೇಕು? ಅದಕ್ಕೋಸ್ಕರವಾಗಿ ನನ್ನೊಬ್ಬನಲ್ಲ ಎಷ್ಟು ಜನರನ್ನ, ಮೊನ್ನೆ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿರುವಂಥ ಬಸವರಾಜ ಪಾಟೀಲ್ ಹೊರಟ್ಟಿ ಅವರು ಹೇಳಿದರೆ, ಓ ಆಕಸ್ಮಿಕವಾಗಿ ಸ್ಪೀಕರ್ ಆಗ್ಬೋದು, ಎಮ್ ಎಲ್ ಆಗೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅಲ್ಲ, ಹೊರಟ್ಟಿ ಅವ್ರು ಎಷ್ಟು 7-8 ಸರಿ ಗೆದ್ದಿರುವಂಥವ್ರು, ಎಲ್ಲ ಪಾರ್ಟಿಲಿ ಗೆದ್ದಿರೋವಂಥವ್ರು, ಅವ್ರು ಸ್ವಂತ ಶಕ್ತಿಯಿಂದ ಗೆದ್ದಿರೋವಂಥವ್ರು, ಅವ್ರು ಸ್ಪೀಕರ್ ಆಗಿರೋದು ಇವಾಗ ಸತತವಾಗಿ ಗೆದ್ಕೊಂಡು ಬಂದಿರೋ ಮನುಷ್ಯ, ಅವ್ರಿಗೆ ಈ ಥರ ಅಗೌರವದಲ್ಲಿ ಮಾತಾಡ್ತಾನೆ ಮನುಷ್ಯ. ನೀವು ಇವರಿಗೆ ನಾನು ಸಭ್ಯವಾದ ಭಾಷೆನ ಬಳಸೋದಕ್ಕೆ ನಾವು ಕೋರ್ಟ್ ಮುಖಾಂತರನೇ ಹೋಗಿ ನ್ಯಾಯ ಕೇಳಿದೆ. ಕೋರ್ಟ್ದು ಪ್ರೋಸೆಸ್ ಗೊತ್ತಲ್ಲ ನಿಮಗೆ, ಲೇಟ್ ಆಯಿತು. ಇನ್ನು ಲಕ್ಷ್ಮಣನ ವಿಚಾರಕ್ಕೆ ಬರೋಣ. ಲಕ್ಷ್ಮಣನಿಗೆ ಸರ್ ಹಿಂಗೆ ಮೊಬೈಲ್ ಹಿಡ್ಕೊಂಡು ಪ್ರತಾಪ್ ಸಿಂಹಂದು 18 ವಿಡಿಯೋ ಇದೆ. ನಾನು ಒಂದಿನ ಹೇಳಿದೆ, ಸರ್ 3 ವರ್ಷ 2023ಇಂದ ಸತತವಾಗಿ ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡ್ತಾನೆ. ಈಗ ಒಂದು 7-8 ವರ್ಷದಿಂದಲೂ ಕೂಡ ನನ್ನನ್ನು ನಿಂದಿಸ್ತಾನೆ. 4 ಚುನಾವಣೆಯಲ್ಲಿ ಸೋತು, ಮೊನ್ನೆ ಲೋಕಸಭೆಯಲ್ಲಿ 5ನೇ ಚುನಾವಣೆಯಲ್ಲಿ ಸೋತಿದ್ದಾನೆ. ಮೈಸೂರಿನವರು ಅವನು ಏನು ಅನ್ನೋದನ್ನು ಜನ ಅರ್ಥ ಮಾಡ್ಕೊಂಡ್ಬಿಟ್ಟು ಅವನ ಮೂಲೆಗೆ ಬಿಸಾಕ್ಬಿಟ್ಟಿದ್ದಾರೆ, ತಿಪ್ಪೆಗೆ ಹಾಕ್ಬಿಟ್ಟಿದ್ದಾರೆ. ಆದರೆ ಅವನು ಏನು ಮಾಡ್ತಾನೆ, ಬರ್ತಾನೆ ಬೈತಾನೆ. ಆಯಿತಾ, ಈ ಮೊಬೈಲ್ ತೋರಿಸ್ಬಿಟ್ಟು ಇದರಲ್ಲಿ ಇಷ್ಟು ವಿಡಿಯೋ ಇದೆ ಅಂತ ನಾನು ಒಂದು ಸರಿ ನೀವು ಜನನೇ ತಿರಸ್ಕಾರ ಮಾಡಿದರೆ ಯಾರು ನಂಬಲ್ಲ ಅಂತೇಳಿ ನಾನು ಸುಮ್ಮನಿದ್ದೆ. ಆದರೆ ಹೋಗ್ತಾ ಹೆಂಗಾಯಿತು ಅಂತಂದರೆ, 1 ಸರಿ ಮಾಡ್ದ, 2 ಸರಿ ಮಾಡ್ದ, 3 ಸರಿ ಮಾಡ್ದ, 4 ಸರಿ ಮಾಡ್ದ, ಇಗ್ನೋರ್ ಮಾಡಿದೆ. ಅವನ ಮೇಲೂ ಕೂಡ 2 ವರ್ಷ ಆಯಿತು ನಾನು ಕಂಪ್ಲೇಂಟ್ ಮಾಡಿ ಇದು ಕೋರ್ಟಿಗೆ ಹಾಕಿ. ಕೋರ್ಟ್ PCR ಮಾಡಿದ್ದೀನಿ ಅವನ ಮೇಲೆ, ಪುಷ್ಪ ಅಮರನಾಥ್ ಆಕೆನೀಗ ಗ್ಯಾರಂಟಿ ಸ್ಕೀಮ್ಗಳದ್ದೇನೋ ಇಂಪ್ಲಿಮೆಂಟೇಷನ್ದು ಉಪಾಧ್ಯಕ್ಷನೇನೋ ಮಾಡಿದ್ರಲ್ಲ, ಆಕೆನೂ ಹಿಂಗೇ ಬರೋದು ಪ್ರೆಸ್ ಕ್ಲಬ್ಬಲ್ಲಿ ಬರೋದು, ಹೋಗ್ಬಿಟ್ಟು ಏನೇನು ಹೇಳ್ಬಿಡ್ದು ವಿಡಿಯೋ ಇದೆ ಅನ್ನೋದು. ಆಯ್ತಪ್ಪ ಮಾತಾಡ್ತಿದ್ರು. ನಾನು ಹೋಗ್ದೆ ಸೀದಾ ಕೋರ್ಟಿಗೆ ಹೋದೆ. ಕೋರ್ಟಲ್ಲಿ ಹೋಗಿ ಕೋರ್ಟಿಂದ ನಾನು ಸ್ಟೇ ನಾನು ಇವತ್ತು ಹೇಳ್ತೀನಿ, ಕೋರ್ಟ್ ಏನು ಕೊಡುತ್ತೆ, ಒಂದು ವೇಳೆ ಅದು ಸತ್ಯ ಸಂಗತಿಯಾಗಿದ್ದರೆ ಪ್ರಕಟ ಮಾಡಲಿಕ್ಕೆ, ಪ್ರಸಾರ ಮಾಡಲಿಕ್ಕೆ ನೀವು ಸರ್ವ ಸ್ವತಂತ್ರರು. ಅಸತ್ಯವನ್ನಷ್ಟೇ ಹೇಳಬಾರ್ದು ಅಂತಿದೆ. ತಗೊಂಡು ಎಲ್ಲಿದೆ ಇದಾವೆ? ಸತ್ಯ ಇತ್ತು, ನಿನ್ನ ಮೊಬೈಲಲ್ಲಿ ವೀಡಿಯೋ ಆಯಿತಾ, ಬಿಡಪ್ಪ ಅಂತಂದೆ. ನಾನು ಒಂದಿನ ಏನು ಮಾಡಿದೆ, ಕೊನೆಗೆ ನನಗೆ ತಡ್ಕೊಂಡು ಈಗ 4-5 ಸರಿ ಹೇಳಿದ, ಬಿಟ್ಟೆ. ಜನಕ್ಕೆ ಏನಾಗುತ್ತೆ, 10 ಸರಿ ಹೇಳಿ ಪ್ರತಾಪ್ ಸಿಂಹ ಎಲ್ಲರನ್ನೂ ವಾಪಸ್ ತಿರುಗಿ ಹೇಳ್ತಾನೆ. ಈ ಲಕ್ಷ್ಮಣಗೆ ಹೇಳಲ್ಲ ಅಂದರೆ ಏನೋ ಇರಬೇಕು, ಅದಕ್ಕೋಸ್ಕರ ಸುಮ್ಮನಿದ್ದಾನೆ ಅಂತ ಅನಿಸುತ್ತೆ, ಭಯ ಇರ್ಬೋದು ಅವನಿಗೆ ಅಂತ ಅನಿಸುತ್ತೆ. ಅದಕ್ಕೆ ಜನರ ಮನಸ್ಸೊಳಗಡೆ ಅನುಮಾನ ಸೃಷ್ಟಿಸುವಂಥ ಈ ಪ್ರಯತ್ನ ಇತ್ತಲ್ಲ, ಅದಕ್ಕೆ ಹೇಳಿದೆ, ಏನಪ್ಪ ನಿನ್ನ ಮನೆಯವ್ರದ್ದೇನಾರು ಇದೆಯಾ, ಮತ್ತು ಯಾಕೆ ನೀನು ಭಯ, ಕೊಡು ಮೀಡಿಯಾದವರಿಗೆ, ಇಲ್ಲ ಕೊಡು ಕೋರ್ಟಿಗೆ ಅಂತ ಕೇಳಿದೆ. ಮತ್ತು ಅದೇ ಮಾತಾಡ್ದ. ಆಮೇಲೆ ತೀರಾ ಹತ್ತಿರಕ್ಕೆ ಹೋಗಿ ಹೊಡೆದ್ರೆ ಅಷ್ಟೇ ಅರ್ಥ ಆಗೋದು. ಯಾಕೆಂದರೆ ನಮಗೂ ಕುಟುಂಬ ಅಂತಿರುತ್ತೆ, ನಮ್ಮನ್ನು ಬಂಧು ಮಿತ್ರರು ಇರ್ತಾರೆ, ನಮ್ಮ ನೆಂಟರಿಸ್ಟ್ ಇರ್ತಾರೆ, ನಮ್ಮ ಹಿತೈಷಿಗಳಿರ್ತಾರೆ. ನಮ್ಮ ಬಗ್ಗೆ ಈ ರೀತಿ ಅಪನಂಬಿಕೆ ಬರೆಸುವಂತಹ ಆರೋಪಗಳನ್ನು ಮಾಡ್ತಾ ಇರ್ಬೇಕಾದ್ರೆ ನಮ್ಮವರಿಗೂ, ನನ್ನನ್ನು ಇಷ್ಟಪಡೋವಂಥವ್ರಿಗೂ ನೋವಾಗುತ್ತೆ ಅನ್ನೋದು ಅವನಿಗೂ ಅರ್ಥ ಆಗಬೇಕು ಅಂತೇಳಿ ಹೇಳ್ಬಿಟ್ಟು, ನಿನ್ನ ಹೆಂಡ್ತಿದೆಯಾ, ಇನ್ನೊಂದು ಹೇಳೋಕೆ ಹೋಗಲಿ, ಇನ್ನೊಂದು ಯಾರ್ದೋ ಇದೆಯಾ ಅಂತ ಕೇಳಿದೆ. ಆವಾಗ ಭಾಳ ಹರ್ಟಾಗ್ಬಿಟ್ಟು ಅವನು ಹುಚ್ಚಾಗಿ ಮಾತಾಡ್ಬಿಟ್ಟು ಇವಾಗ ತೆಪ್ಪಗಾಗಿದ್ದಾನೆ. ಒಂದೊಂದು ಸರಿ ಅವರಿಗೆ ಅರ್ಥವಾಗುವಂಥ ಭಾಷೆಯಲ್ಲೇ ಉತ್ತರ ಕೊಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಯಾಕೆಂದರೆ ನಾವು ಈ ಸಮಾಜದಲ್ಲಿ ಹುಟ್ಟಿದ್ಲ, ಒಂದೊಂದು ಸರಿ ಊರಿನಲ್ಲಿ ಒಂದು ಬೀದಿನೇ ಬಂದುಬಿಡುತ್ತೆ. ಊರಿನ ಬಂದಾದ ಕೂಡಲೇ ಊರಿನವರೆಲ್ಲ ಒಟ್ಟು ಸೇರಿ ಬೀದಿನೇ ಹೊಡೆದಾಕಿರೋ ಓಕೆ. ಯಾವನೊಬ್ಬ ಧೈರ್ಯ ಮಾಡಿಬಿಟ್ಟು ಊರಿನವರೆಲ್ಲ ಅಯ್ಯೋ ಇಲ್ಲ ಕಚ್ಬಿಟ್ಟು ಕಷ್ಟ ಅಂತ ಹೇಳ್ಬಿಟ್ಟು ಎಲ್ಲ ಮನೆ ಒಳಗಡೆ ಕೂತಿರ್ತಾರೆ, ಕಿಟಕಿಲಿ ನೋಡ್ತಾ ಇರ್ತಾರೆ. ಒಬ್ಬೇನೋ ಧೈರ್ಯ ಮಾಡಿಬಿಟ್ಟು ಹೋಗ್ಬಿಟ್ಟು ಅದನ್ನು ಬೀದಿನೇ ಹೊಡೆದಾಕ್ಬಿಡ್ತಾನೆ. ಪ್ರತಾಪ್ ಸಿಂಹ ಬೀದಿನೇ ಹೊಡೆದಾಕ್ಬಿಟ್ಟ ಅಂತ ಅಂದ್ಬಿಟ್ರೆ
ಹಂಗೆ ಬೀದಿನೇ ಹೊಡೆದಾಕಿದ್ದೀನಿ ಅಷ್ಟೇ. ಇದು ಇದು ಸಮಾಜದ ಸ್ವಾಸ್ಥ್ಯದ ದೃಷ್ಟಿಯಿಂದ ಕೊಚ್ಚಗೆ ಯಾಕೆ ಕಲ್ಲಾಗ್ತೀಯ ಅಂತ ಕೆಲವರು ಹೇಳ್ತಾರೆ. ಅಲ್ಲ, ಕೊಚ್ಚೆನ ಹಾಗೆ ಬಿಟ್ಟರೆ ಜೋರಾಗಿ ಮಳೆ ಬಂದು ತೊಳ್ಕೊಂಡು ಹೋಗಲಿಲ್ಲ ಅಂದರೆ ಅಲ್ಲಿ ಸೊಳ್ಳೆ ಬರುತ್ತೆ. ಸೊಳ್ಳೆ ಬಂದಾದರೆ ನಿಮಗೆ ಕಚ್ಚುತ್ತೆ, ಮಲೇರಿಯಾ ಬರುತ್ತೆ, ಡೆಂಗ್ಯೂ ಬರ್ತದೆ, ಇನ್ನೇನೋ ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರ ಸ್ವಚ್ಛ ಮಾಡೋವಂಥ ಕೆಲಸವನ್ನು ಮಾಡಿದ್ದೀನಿ. ಇನ್ನೇನು ನಾನು ಬೇರೆ ಏನು ಮಾಡಿರೋವಂಥದ್ದಲ್ಲ ಅನ್ನೋದನ್ನು ಬಹಳ ವಿನಮ್ರವಾಗಿ ನಮ್ಮ ಜನಕ್ಕೂ ಕೂಡ ನಾನು ಹೇಳಲಿಕ್ಕೆ ಹೋಗ್ತೀನಿ. ಅವ್ರಿಗೆ ಕೇಳಿಸ್ಕೊಂಡು ನಾನು ಕ್ಲೋಸ್ ಆಗಬೇಕು ಅಂತ ನಾನು ಹೇಳಿದೆ, ಇದೇ ಲಾಸ್ಟು. ಏನು ಗೊತ್ತಾದ್ರೆ ನಾನು ಕೆಲವೊಂದು ಗ್ರಾಮ್ಯ ಪದಗಳನ್ನು ಹೇಳಕ್ಕೆ ಹೋಗಲ್ಲ. ಏನು ನಾರ್ತ್ ಕರ್ನಾಟಕದಲ್ಲಿ ಇದೆ ಅದು, ಈಗ ಅದನ್ನು ಬಹಳ ಅಸಭ್ಯವಾಗುತ್ತೆ, ಅದಕ್ಕೋಸ್ಕರ ಹೇಳಲ್ಲ. ಹೆಂಗೆ ಯಾರು ಹೊಡಿಬೇಕು, ಹೆಂಗೆ ಹೊಡೆದ್ರೆ ಅರ್ಥ ಆಗುತ್ತೆ, ಅದನ್ನು ಹಂಗೆ ಹೊಡೆದ್ಬಿಟ್ಟಿದ್ದೀನಿ. ಇನ್ನು ನಾನು ಆ ವಿಷಯಕ್ಕೆ ಹೋಗಲ್ಲ. ನಾನು ಅದಕ್ಕೆ ಏನೇನು ಉತ್ತರ ಕೊಡಬೇಕು. ಮತ್ತೆ ನೋಡಿ, ಇನ್ನೂ ನನ್ನನ್ನು ಕೋರ್ಟ್ ಕೇಸ ಇದ್ದಿದ್ದು ನನಗೆ. ಕೋರ್ಟಲ್ಲಿ ಹೋಗಿ ಇವ್ರನ್ನೆಲ್ಲರೂ ಕೋರ್ಟಿಗೆ ಟ್ರ್ಯಾಕ್ ಮಾಡಿದ್ದೀನಿ. ಆದರೆ ಕೋರ್ಟಲ್ಲಿ ಈ ಪ್ರಕ್ರಿಯೆ ವಿಳಂಬ ಆಗೋದ್ರಿಂದ ಎಷ್ಟು ದಿನ ಅಂತ ನಾವು ತಡ್ಕೊಂಡಿರೋದು. ನಾವು ಅದಕ್ಕೋಸ್ಕರವಾಗಿ ಇವರಿಬ್ಬರಿಗೆ ಹೊಡೆತವನ್ನ ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಅದನ್ನ ಅಲ್ಲಿಗೆ ಮುಗಿಸ್ಬಿಡಿ ಅಂತ ನಾನು ಮುಗಿಸಾಯ್ತು. ನೋಡಿ, ನಾನು ಒಂದು ಹೊಡೆತ ಹೊಡೆದೆ, ಅವನು 2 ಪ್ರೆಸ್ ಮೀಟು, 3 ಚಾನಲಿಗೆ ಹೋಗಿ ಕೂತ್ಕೊಂಡಿದ್ದಾನೆ. ಹೊಡೆತ ಹೆಂಗಿರ್ಬೋದು ನೀವು ಯೋಚನೆ ಮಾಡಿ. ಆಮೇಲೆ ತಿಳ್ಕೊಳ್ಳಿ, ನಾನಿಲ್ಲಿ ಎಲ್ಲ ಕರ್ನಾಟಕದ ಮಹಾಜನತೆಗೆ ಹೇಳ್ತೀನಿ, ಇನ್ನು ನನಗೆ ಒಂದೊಂದು ಸ್ವಲ್ಪ ಆಸ್ಪತ್ರೆ ಸೇರಿಸ್ಬೇಕಾಗುತ್ತೆ. ಯಾಕೆ ಅಂತ ಹೇಳ್ತೀನಿ, 223 ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೆ ನಿಂತ್ಕೊಳ್ಳಿ, ಆಶಾಕನ್ ಸೋಲಿಸ್ತೀನಿ, ಆಗ್ಲೋಗೆ ವಿಜಯಣ್ಣನ ಸೋಲಿಸ್ತೀನಿ, ಯತ್ನಾಳನ ಸೋಲಿಸ್ತೀನಿ. ಏನು ಮಾತಾಡ್ತೀನಿ ರೀ ಅವ? ಮುಂದಿನ ತಿಂಗಳು ನಾನು ರಾಜಭವನದಲ್ಲಿ ನೋಡಿ ಅಂತಾರೆ. ಅಂದರೆ ಏನು ಸುರ್ಜೇವಾಲಾಗೆ ಏನೋ ದುಡ್ಡು ಕೊಟ್ಟೆ ಸೆಟ್ ಮಾಡ್ಕೊಬಿಟ್ಟಿದ್ದಾನೆ ಮಿನಿಸ್ಟರ್ ಆಗೋಕ್ಕೆ. ಅಲ್ಲ ರೀ, ಸಿದ್ದರಾಮಯ್ಯನವ್ರು ಅಂತಾರೆ 136 ಸೀಟ್ ಬಂದಾಗ ಸಿದ್ದರಾಮಯ್ಯನವ್ರು ನಿನ್ನ ನೆಕ್ಸ್ಟ್ ನಾನು ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋ ನೋಡಿ ಅಂತ ಹೇಳಲಿಲ್ಲ. ಡಿ ಕೆ ಡಿಕೆನೇ ಹೇಳಲಿಲ್ಲ. ಇವನು ಯಾರು ನೆನ್ನೆ ಮೊನ್ನೆ ಏನೋ ಬಂದಿರೋನು, ಏನೋ ಸುಧಾಕರ್ ಮೇಲೆ ಸಿಟ್ಟಿಗೆ ಗೌಡ್ರುಗಳೆಲ್ಲ ತಲೆ ಕೆಟ್ಬಿಟ್ಟು ಅವ್ನಿಗೆ ಓಟ್ ಹಾಕ್ಬಿಟ್ಟು ಇವ್ನು ಗೆದ್ದಿರೋನು. ಇವನು ಹೋಗ್ಬಿಟ್ಟು ರಾಜಭವನದಲ್ಲಿ ನೋಡಿ ಅಂತ ಹೇಳ್ತಾನೆ. ಕಾನ್ಫಿಡೆನ್ಸ್ ರೀ, ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಒಬ್ಬ ಮನುಷ್ಯಂಗೆ ಇರಬೇಕು. ಕಾನ್ಫಿಡೆನ್ಸ್ ಅಲ್ಲ, ಒಂದು ನಿಮಿಷ, ಕಾನ್ಫಿಡೆನ್ಸು ಒಳ್ಳೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಸೂಪರಾಗಿ ಕೆಲಸ ಮಾಡಿದ್ದೀನಿ ಅನ್ನೋದಿದೆಯಲ್ಲ, ಆ ಸೇವೆ ಮಾಡೋದಿದೆಯಲ್ಲ, ಅದು ಕಾನ್ಫಿಡೆನ್ಸು. ಜನರು ನಾನು ಹೋಲಿಸ್ಕೋತೀನಿ ಅನ್ನೋದಿದೆಯಲ್ಲ, ಅದು ಕಾನ್ಫಿಡೆನ್ಸು. ಸ್ಥಾನಕ್ಕೆ ಹೋಗ್ತೀನಿ. ನಮ್ಮಲ್ಲಿ ಹೆಂಗಾಗಿದೆ ಅಂದರೆ, ಒಬ್ಬ MLA ಆದವನಿಗೆ ಇಮಿಡಿಯೇಟ್ ಮಿನಿಸ್ಟರ್ ಆದವನಿಗೆ ಚೀಫ್ ಮಿನಿಸ್ಟರ್ ಆಗಬೇಕು. ಇವರು ಆಸೆಗಳ ಹಿಂದೆ ಬಂದಿರುವಂಥವ್ರು, ಸ್ಥಾನದ ಆಕಾಂಕ್ಷೆಯಿಂದ ಇವತ್ತು ರಾಜಕಾರಣಕ್ಕೆ ಬಂದಿದ್ದಾರೆ. ಒಳ್ಳೆ ಕೆಲಸ ಏನು ಮಾಡಿದ್ದೀವಿ ಅಂತ ಹೇಳಬೇಕಲ್ಲ. ಆಯಿತು, ನಾನು ಕೇಳ್ತೀನಿ, ಚಿಕ್ಕಬಳ್ಳಾಪುರ ಇವನು ಎಲ್ಲರೂ ಸೋಲಿಸ್ತೀನಿ ಅಂತ ಹೇಳ್ತಾನಲ್ಲ. ಚಿಕ್ಕಬಳ್ಳಾಪುರದಲ್ಲಿ TAPC-MC ಎಲೆಕ್ಷನ್ ಆಗಿದೆ. 14ರ 13 ಗೆದ್ದಿರೋದು BJP JDS, ನಾವು ಗೆದ್ದಿರೋದು ಒಂದೇ ಕಾಂಗ್ರೆಸ್ಸು. PLD ಬ್ಯಾಂಕ್ದು ಎಲೆಕ್ಷನ್ ನಡೀತು, BJP JDS ಗೆದ್ದಿರೋದು. ಅಲ್ರಿ, ಇವನು ಇದರೊಳಗಡೆ TAPC-MC ಎಲೆಕ್ಷನ್ನು, PLD ಎಲೆಕ್ಷನಲ್ಲಿ ಇವ್ನು ಗೆಲ್ಲಕ್ಕಾಗಿಲ್ಲ. ಈಗ 2025ರಲ್ಲಿ ನಡೆದಿರೋ ಚುನಾವಣೆ, ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೆ ನಿಲ್ತೀನಿ ಅಂತ ಹೇಳ್ತಾನೆ. ನಾನು ಹೋಗ್ಬಿಟ್ರೆ ನಮಗೇನು ಈ ಥರ ಸೆಲ್ಫಿ ತಗೊಳಕ್ಕೆ ಮುಗಿಯತ್ರ ನನಗೆ ನಿಜ ಹೇಳಬೇಕು ಅಂದರೆ ಏನೋ ಪಾಪ ಅನಿಸುತ್ತೆ. ಮನೆಯವರೆಲ್ಲ ಹೆಂಗೆ ತಡ್ಕೊಂಡಿದಾರೋ ಗೊತ್ತಿಲ್ಲ. ಇವನ್ನ ಇಂಥ ಮನೇಲಿ ಹುಚ್ಚರನ್ನ ಇಟ್ಕೊಂಡಿರೋದು ಭಾಳ ಕಷ್ಟ. ಆ ಚಿಕ್ಕಬಳ್ಳಾಪುರ ಜನತೆಗೆ ಏನಾಗಿದೆ, 5 ವರ್ಷ ಕೊಟ್ಬಿಟ್ಟಿದ್ದಾರೆ. ಈಗ ಅವರಿಗೆ ಅನಿವಾರ್ಯ ತಡ್ಕೊಳ್ತಾರೇ. ನಾನಿವತ್ತು ಹೇಳ್ತೀನಿ ನಿಮಗೆ, ಯಾರ್ಯಾರು ನನಗೆ ಕಾಲ್ ಮಾಡಿದರೆ ಇವಂಗೆ ಬೈದಾದ ಮೇಲೆ ಇವನಿಗೆ ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಅವನಿಗೆ ಟಿಕೆಟೇ ಸಿಗಲ್ಲ ಅಲ್ಲಿ. ಇಲ್ಲ, ನಾನು ಅಲ್ಲೇ ಮುಳುಗಿಸ್ತಾರೆ ನೋಡಿ. ನಿಮ್ಮ ಲೋಕಲ್, ಈಗ ನನ್ನ ಹತ್ರ ಒಂದು ಆತ್ಮವಿಶ್ವಾಸ ಅಂದರೆ ಏನು, ನಾನು ಲೋಕಲ್ ಬಾಡಿ ಇವಾಗ 2.5 ವರ್ಷದಲ್ಲಿ ಒಳ್ಳೆ ಕೆಲಸನ ಮಾಡಿದರೆ ಜನ ಕೈ ಹಿಡಿದಿರೋರು. ಈ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಗೆಲ್ಲಿಸೋರು. ಅಲ್ಲೇ ತಿರಸ್ಕಾರವನ್ನು ಮಾಡಿದ್ದಾರೆ. 2.5 ವರ್ಷದಲ್ಲೇ ಒಬ್ಬ ವ್ಯಕ್ತಿಯನ್ನು ತಿರಸ್ಕಾರ ಮಾಡಿದ್ದಾರೆ. ಆದರೂ ನಾವು ರಾಜಭವನದಲ್ಲಿ ನೋಡಿ, ನಾನು 223 ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಗೆದ್ದು ಬರ್ತೀನಿ ಅಂತಂದರೆ ಏನು, ನನಗೆ ಇದಕ್ಕೇನಂತ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ. ಇವನು ತೀರಾ ಕಂಪ್ಲೀಟು ಹುಚ್ಚಾಬಿಡ್ದಾನೆ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಒಂದು ಹೊಡೆತ ಕೊಟ್ಟಿದ್ದೀನಿ ಅಷ್ಟೇ. ಇದನ್ನು ಸಾಕು ಇಲ್ಲಿಗೆ. ಮತ್ತೆ ಇದಕ್ಕೆ ಅವ್ರು ರಿಯಾಕ್ಟ್ ಮಾಡ್ಕೊಂಡು ಹೋಗೋದು, ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗೋದು ಬೇಡ ಅಂತ ಅನಿಸುತ್ತೆ. ಅಲ್ಲ, ನಿಮ್ಮನ್ನು ಕೇಳೋದಕ್ಕೆ ಅನೇಕ ಪ್ರಶ್ನೆಗಳಿದ್ದಾವೆ. ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದ ಬಗ್ಗೆ ಡೀಟೇಲಾಗಿ ಮಾತಾಡಬೇಕು. RSSನವರು ಯಾವುದೇ ರೀತಿಯ ಅನುಮತಿಗಳನ್ನು ತೆಗೆದುಕೊಳ್ಳದೆ ಸರ್ಕಾರಿ ಜಾಗಗಳಲ್ಲಿ ಬೈಠಕ್ಗಳನ್ನು ಮಾಡ್ತಾರೆ, ಶಾಖೆಗಳನ್ನು ಮಾಡ್ತಾರೆ, ಕೈಯಲ್ಲಿ ಕೋಲು ಹಿಡ್ಕೊಂಡು ಜನರಿಗೆ ಭಯ ತರಿಸುವ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಅಭಿಪ್ರಾಯ ಬಿತ್ತುವ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ RSSನವ್ರಿಗೆ ಅಲ್ಲಿ ಅನುಮತಿ ಕೊಡಬೇಡಿ ಅಂತಾರೆ ಅವರು. ಈಗ RSSಗೆ 100 ವರ್ಷ ತುಂಬಿತು. ಈ 100 ವರ್ಷದ ಇತಿಹಾಸದಲ್ಲಿ RSS ಯಾವುದಾದ್ರೂ ಒಂದು ಸಮಾಜಘಾತುಕ ಕಾರ್ಯದಲ್ಲಿ ತೊಡಗಿದೆಯಾ? ಅದಕ್ಕೆ ಒಂದು ಯಾವುದಾದ್ರು ಹಿನ್ನೆಲೆ ಇದೆಯಾ? ಅಥವಾ ಯಾರಿಗಾರು ಒಂದು ಚಾಕು ಚೂರಿ ಹಾಕಿದಾದರೂ ಹಿನ್ನೆಲೆ ಇದೆಯಾ?
ಆನ್ ದಿ ಕಾಂಟ್ರರಿ ಇವತ್ತು ಭೂಕಂಪ ಆಗಲಿ, ನೆರೆ ಆಗಲಿ, ಬರ ಬರಲಿ, ಸುನಾಮಿ ಬಂದ ಪಳಿಸ್ಲಿ ಇರೋರು RSSನವರು. ಸಮಾಜ ಇವತ್ತು ಒಂದು ಸಂಘಟನೆ 100 ವರ್ಷ ತುಂಬಿ ಇನ್ನೂ ಪ್ರಬಲವಾಗಿ ಬೆಳೀತಾ ಇದೆ ಅಂತಂದರೆ ಸಮಾಜದ ಬೆಂಬಲ, ಸಮಾಜದ ಪ್ರೋತ್ಸಾಹದಿಂದಲೇ ಆ ಸಂಸ್ಥೆ ಬೆಳೀತಿರೋದಲ್ವಾ. ಈಗ ಪ್ರಿಯಾಂಕಾ ಖರ್ಗೆ ನಮ್ಮನೆ ಹತ್ರ ಕಾರ್ನರಲ್ಲಿ ಅಲ್ಲಿರೋ ಖಾಲಿ ಜಾಗದಲ್ಲಿ ಬೆಳಗ್ಗೆ ಶಾಖೆ ಮಾಡ್ತಾ ಇದ್ದಾರೆ, ಅದರಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ಯಾರು ಹೇಳಿದಾರ? ಆದರೆ ಆ ನೆರೆಹೊರೆಯಲ್ಲಿರೋರೆಲ್ಲ ಅವ್ರ ಮಕ್ಕಳನ್ನು ಶಾಖೆ ಕಳಿಸ್ತಾರೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಿಗುತ್ತೆ, ನಮ್ಮ ದೇಶದ ಬಗ್ಗೆ ಅಭಿಮಾನ ಬರುವಂತಹ ಒಳ್ಳೊಳ್ಳೆ ಮಹನೀಯರ ಕಥೆಗಳನ್ನು ಹೇಳ್ತಾರೆ, ಆಟೋಟಗಳನ್ನು ಆಡಿಸ್ತಾರೆ ಅಂತ ಅವ್ರು ಮಾಡ್ತಾರೆ. ಅವರು ಸ್ಥಳೀಯರು ಸಪೋರ್ಟ್ ಕೊಡ್ತಾ ಇದ್ದಾರೆ. ಆದರೆ ಇವತ್ತು ನಾನು ಕೇಳ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ, 2000 ಇಸ್ವಿನಲ್ಲಿ SM ಕೃಷ್ಣ ಅವರ ಸರ್ಕಾರ ಇತ್ತು. ಸೆಂಟ್ರಲ್ ಇಂಡಿಯಾದಲ್ಲಿ, ಅದರಲ್ಲೂ ವಿಶೇಷವಾಗಿ ನಾರ್ತ್ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದ ಬಾರ್ಡ್ಗಳಲ್ಲಿ ಚರ್ಚ್ ಮೇಲೆ ಅಟ್ಯಾಕ್ ಆಯಿತು. ಎಲ್ಲರೂ ಏನು ಮಾಡ್ರು, ಹಿಂದೂ ಸಂಘಟನೆಗಳು ಚರ್ಚ್ ಮೇಲೆ ಅಟ್ಯಾಕ್ ಮಾಡ್ತಿದ್ದೆ ಅಂತ. ಕೊನೆಗೆ ವಿಶ್ವನ ಹೆಕ್ಕಿ ತೆಗೆದಾಗ ಅಲ್ಲಿದ್ದಿದ್ದು ಯಾವುದು, ಅಂಜುಮನ್ ದೀರ್ನಾಥ್ ಸಂಸ್ಥೆ ಅಂತೇಳಿ ಒಂದು ಮುಸ್ಲಿಂ ಸಂಘಟನೆ ಚರ್ಚ್ ದಾಳಿ ಮಾಡ್ತಾ ಇತ್ತು. ನೀವು ಆ ಹಿನ್ನೆಲೆ ಸ್ಟೂಡೆಂಟ್ಸ್ ಅವಾಗಿನ ಕಥೆಗಳು ಗೊತ್ತಿದೆ. ಬಾಂಬ್ ಬ್ಲಾಸ್ಟ್ ಆದಾಗ ಕೆಲವು ಕರಪತ್ರಗಳು ಬಿದ್ದಿರ್ತಿದ್ವು ಅಲ್ಲಿ, RSS ಹೆಸರಿನ ಕರಪತ್ರಗಳು. ಕೊನೆಗೆ ಅದು ನಮ್ಮೂರು ತನಕ ಬಂತು ಇನ್ವೆಸ್ಟಿಗೇಷನ್. ದೀನ್ದಾರ್ ಅಂಜುಮನ್ ಸಿದ್ದಿಕಿ ಚನ್ನಬಸವೇಶ್ವರ ಅಂತ ಅದ್ರ ಹೆಸರಿತ್ತು. ಎಸ್. ಆ ಸಂಸ್ಥೆಯಲ್ಲಿ ಊರಿನಲ್ಲೇ ಇವ್ರ ಮನೆ ಬಾಗಿಲಲ್ಲಿ ನಡೀತಾ ಇದ್ದು ಈ ಥರ ಘಟನೆಗಳು ನಡೀತಾ ಇದ್ದೆ. ಅದು ಕಾರಣರಾಗಿದ್ದವರು ಒಂದು ಇಸ್ಲಾಮಿಕ್ ಸಂಘಟನೆ ಆಗಿತ್ತು. ಈ ಹಿಂದೆ ಇವರ ತಂದೆಯ ಸಹೋದರರು, ಅವ್ರ ಕುಟುಂಬ ಎಲ್ಲ ಇದೆಯಲ್ಲ, ಸಂಪೂರ್ಣವಾಗಿ ಸುಟ್ಟು ಕರಕಲಾಯ್ತಲ್ಲ, ಅದು ಕಾರಣರಾದವರು ರಜಾಕರ್ಸು. ಅದೇ ಯಾರು ಇಸ್ಲಾಮಿಕ್ ಧರ್ಮಾಂಧರೇ ಅಲ್ವಾ ಕಾರಣರಾಗಿದ್ದರು. ಇವರ ಕುಟುಂಬ, ಇವರ ನೆರೆಹೊರೆಯಲ್ಲಿ ಇಂತಹ ಹಿನ್ನೆಲೆ ಇಟ್ಕೊಂಡಿದ್ದಾರೆ. ಜೊತೆಗೆ ಪ್ರತಿ ವರ್ಷ UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ ಅಂತ ವಿಶ್ವಸಂಸ್ಥೆ ಇಂತಿಂಥ ಸಂಘಟನೆಗಳು ಇವು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಸಮಾಜದಲ್ಲಿ ಕಲಹವನ್ನು ಮೂಡಿಸುವಂಥ ಕೆಲಸದಲ್ಲಿ ತೊಡಗಿದವೆ ಅಂತ ಹೇಳ್ಬಿಟ್ಟು ಅವುಗಳ ಲಿಸ್ಟನ್ನು ಪ್ರಕಟವನ್ನು ಮಾಡುತ್ತೆ. UN ಡೆಸಿಗ್ನೇಟೆಡ್ ಟೆರರ್ ಲಿಸ್ಟನ್ನು ಕೂಡ ಬರುತ್ತೆ, ಯಾರ್ಯಾರು ಭಯೋತ್ಪಾದಕರು ಅಂತೇಳಿ ಹೇಳ್ಬಿಟ್ಟು ಅದು ಬರುತ್ತೆ. ಇವತ್ತರೆಗೂ UN ಡೆಸಿಗ್ನೇಟೆಡ್ ವಿಶ್ವಸಂಸ್ಥೆ ರಿಲೀಸ್ ಮಾಡಿರುವಂಥ ಪಟ್ಟಿಯಲ್ಲಿ ಒಂದಾದರೂ ಹಿಂದೂ ಸಂಘಟನೆಗಳಿದೆಯಾ? ಇಷ್ಟು ನೋಡಿ, ಅಲ್ ಖೈದಾ ಇರ್ಬೋದು, ಇಂಡಿಯನ್ ಮುಜಾಹಿದ್ದೀನ್ ಇರ್ಬೋದು, ಹಿಜ್ಬುಲ್ ಇರ್ಬೋದು, ISIS ಇರ್ಬೋದು, ಆಮೇಲೆ ಇದು ಬೋಕೋ ಹರಾಮ್ ಇರ್ಬೋದು, ಅಬು ಸಯಾಫ್ ಇರ್ಬೋದು. ನೀವು ಎಷ್ಟು ಸಂಘಟನೆ, ಎಲ್ಲ ಇಸ್ಲಾಮಿಕ್ ಸಂಘಟನೆಗಳಿದ್ದಾವೆ, ಒಂದು ಹಿಂದೂ ಸಂಘಟನೆಗಳಿದೆಯಾ? ಹಿಂದೂಗಳು ಎಲ್ಲಾದರೂ ದೇಶಕ್ಕೆ, ತಾವು ವಾಸ ಮಾಡ್ತಿರುವ ದೇಶಕ್ಕೆ ಬಾಂಬ್ ಬಿಟ್ಟಿರುವಂಥದ್ದನ್ನು, ಅಥವಾ ಎಲ್ಲಾದರೂ ಹೋಗಿ ನೆರೆಹೊರೆನಲ್ಲಿ ಹೋಗಿ ಮುಸಲ್ಮಾನರಿಗೋ ಕ್ರೈಸ್ತರಿಗೆ ತೊಂದರೆ ಕೊಡಬೇಕು ಅಂತ ಬಾಂಬ್ ಬಿಟ್ಟಿದ್ದನ್ನಾದರೂ ಒಂದು ಘಟನೆಯನ್ನು ನೋಡಿದ್ದೀವ? ಕೋಮು ದಳ್ಳೂರಿಗಳನ್ನು ತೆಗೆದುಕೊಂಡು ನೋಡಿ, ಹಿಂದೂಗಳು ಇನಿಷಿಯೇಟ್ ಮಾಡಿದಂತಹ ಅವರಿಂದ ಪ್ರಾರಂಭವಾದಂಥ ಒಂದು ಕೋಮು ದಳ್ಳೂರಿಗಳೇ ಇಲ್ಲ. ಇಷ್ಟೆಲ್ಲ ಇದ್ದಾದ್ನೂ ಕೂಡ ಏನೋ ದೇಶದಲ್ಲಿ ಏನೋ ಮಾಡ್ತಾರೆ, ಅಲೋಲ ಕಲ್ಲೋಲ ಸೃಷ್ಟಿಸ್ಬಿಡ್ತಾರೆ, ಸಮಾಜವನ್ನು ಹೊಡಿತಾರೆ, ಅಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಅಂತ ಈ ಪ್ರಿಯಾಂಕಾ ಖರ್ಗೆ ಯಾಕಾಗಿ ಹೇಳ್ತಾರೆ? RSSಗೆ ನಿರ್ಬಂಧ ವಿಧಿಸುವ ಪ್ರಿಯಾಂಕಾ ಖರ್ಗೆ ಅವರ ಪತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನನಗೆ ಏನಕ್ಕಾಗಿ RSSನ್ನು ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥನೇ ಆಗಲಿಲ್ಲ. ನನಗೆ ಗೊತ್ತು, ಪ್ರಿಯಾಂಕಾ ಅರ್ಥ ಆಗಿಲ್ವಾ? ಅಲ್ಲಲ್ಲ, ನನಗೆ ಅವರ ರಾಜಕಾರಣ ಅರ್ಥ ಆಗಿದೆ. ಏನು ಅಂತಂದರೆ, ಇವತ್ತು ನೋಡಿ, ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವ್ರ ಟೈಮ್ ಬಾರ ಆಗೋಗ್ಬಿಡ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರ್ನಾಟಕದಲ್ಲಿ ಇವತ್ತು ಕೂಡ ದಲಿತ್ CM ಅಂತ ಒಂದು ಕೂಗಿದೆ. ನೆಕ್ಸ್ಟು ಕಾಂಪಿಟೇಷನಲ್ಲಿ ಯಾರಿರೋರು, ನಮ್ಮ ಪರಮೇಶ್ವರ್ ಸಾಹೇಬ್ರು ಇದ್ದಾರೆ, ಅಲ್ಲಿ ಹೋದರೆ ಡಾಕ್ಟರ್ ಮಾದೇವಪ್ಪನವರು ಇದ್ದಾರೆ. ಇನ್ನು ಲೆಫ್ಟಲ್ಲಿ ಇರುವಂಥ ಇದು SCಗಳಲ್ಲಿ ಹೋದಾಗ ದಲಿತ್ CM ಅಂತ ಹೋದಾಗ, ಇಲ್ಲಿ ಈ ಕಡೆ ಹೋದರೆ ನಮಗೆ ಮುನಿಯಪ್ಪನವರು, ಅವರು ಲೆಫ್ಟಿಗೆ ಬರ್ತಾರೆ, ಅವ್ರನ್ನೇನು ಕನ್ಸಿಡರ್ ಮಾಡ್ಕೊಳ್ಳಲ್ಲ ಇವರು ಕಾಂಗ್ರೆಸ್ನಲ್ಲಿರೋ. ಆಯಿತಾ? ಈಗ ತಾನೇ ಯಂಗ್ಸ್ಟರ್ ಇರೋದು, ಫೇಲ್ ಆಗಿರೋದು PUC ಆದ್ರೂ ಕೂಡ ಮಹತ್ವಾಕಾಂಕ್ಷೆ ಭಾಳ ದೊಡ್ಡದಿದೆ ಅವರಿಗೆ. ಇವರು ನಾನು ಏನಾದ್ರು ನೆಕ್ಸ್ಟ್ ಆಗಬೇಕು ಅಂದರೆ ಇವಾಗೇನೋ ಫಸ್ಟ್ ಸ್ಟೆಪ್ ಏನು, ಒಂದು ಅರ್ಧ ದಾರಿಗೆ ಹೋಗ್ಬೇಕಲ್ಲ. ಅದಕ್ಕೇನೋ ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವ್ರನ್ನ ಇಳಿಸಿದರೆ ನಾನೊಂದು ಉಪಮುಖ್ಯಮಂತ್ರಿ ಆಗಬೇಕು, ನೆಕ್ಸ್ಟ್ ನಾನು ದಲಿತ್ CM ಆಗಬೇಕು ಅನ್ನೋ ಒಂದು ಮನಸ್ಥಿತಿನ ಇಟ್ಕೊಂಡ್ರೆ. ಹಾಗಾಗಿ ಏನು ಮಾಡಬೇಕು, ತನಗೊಂದು ಸರಿ ನಾನು ಒಂದು ಸಮುದಾಯದ ಲೀಡ್ರ್ ಆಗಬೇಕು ಅಂತ. ಇವತ್ತು ರಾಜಕಾರಣದಲ್ಲಿ ಏನಾಗಿದೆ, ಅನ್ಫಾರ್ಚುನೇಟ್ಲಿ ಯಾರನ್ನಾರು ನೋಡಿ, ಇವಾಗ ಒಬ್ಬನ್ನ ನೋಡಿದ್ರೆ ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್ ಅಂತ ಮೀಡಿಯಾದಲ್ಲಿ ನಾವೇ ಹೇಳ್ತೀವಿ. ಅವನು ಎಲ್ಲರೂ ಪ್ರತಿನಿಧಿಸೋನಲ್ಲ, ಒಕ್ಕಲಿಗರ ಪ್ರತಿನಿಧಿ, ಲಿಂಗಾಯತ್ ಸ್ಟ್ರಾಂಗ್ ಮ್ಯಾನ್ ಅಂತಲೇ ಹೇಳ್ತೀವಿ. ಇವತ್ತು ಮಸಿ ಆಫ್ ಏನೋ ದಲಿತ್ಸ್ ಅಂತಲೇ ಹೇಳ್ಬಿಡ್ತೀವಿ ನಾವು. ಹೀಗೆ ಒಂದೊಂದು ಜಾತಿ ವರ್ಗಗಳನ್ನು ಇಟ್ಕೊಂಡು, ಸಿದ್ದರಾಮಯ್ಯನವರು ಅಹಿಂದ ಅಂತಲೇ ಬಂದಿದ್ದವರು, ಹೀಗೆ ಒಂದೊಂದು ಜಾತಿ ವರ್ಗಗಳನ್ನ ಇಟ್ಕೊಂಡು ಅದರಲ್ಲಿರುವಂಥ ಒಬ್ಬ ಪ್ರಭಾವಿ ವ್ಯಕ್ತಿ, ಅವ ಹೇಳ್ದಂಗೆ ಇಡೀ ಜಾತಿ ಕೇಳುತ್ತೆ, ಒಂದು ವರ್ಗ ಕೇಳುತ್ತೆ ಅನ್ನೋ ಒಂದು ಆಧಾರದ ಮೇಲೇ ಇವತ್ತು ಸ್ಥಾನಮಾನಗಳು ಲಭ್ಯವಾಗ್ತಾ ಇದ್ದಾವೆ.
ಸಮಾಜನ ಒಟ್ಟಿಗೆ ತಗೊಂಡೋಗುವಂತಹ ನಾಯಕರುಗಳನ್ನು ಕೇಳ್ತಾ ಇಲ್ಲ ಇವತ್ತು. ಒಂದು ಸಮಾಜವನ್ನು ಪ್ರತಿನಿಧಿಸ್ತಾನೆ, ಅವ್ನು ಹೇಳ್ದಂಗೆ ಇಡೀ ಸಮಾಜ ಕೇಳುತ್ತೆ. ಅಂಥ ಸ್ಥಾನ ಯಾರಿಗಿದೆ ಅವರಿಗೆ ಕುರ್ಚಿನ ಕೊಡುವಂಥ ಕೆಲಸ ಆಗ್ತಾಯಿದೆ. ಈಗ ಪ್ರಿಯಾಂಕಾ ಖರ್ಗೆ ಗೊತ್ತು. ಹಾಗಾಗಿ ಈಗ ದಲಿತ್ಸ್ನೆಲ್ಲ ಪೋಲರೈಸ್ ಮಾಡಬೇಕು. ಇದಕ್ಕೋಸ್ಕರ ಈ ದಾಳನ ಉರುಳಿಸ್ತಾ ಇದ್ದಾರೆ. ದಲಿತರ ಜೊತೆಗೆ ಸಹಜವಾಗಿ ಮುಸಲ್ಮಾನರನ್ನು ಕೂಡ ಕೈ ಜೋಡಿಸ್ತಾರೆ. ಆದರೆ ನನಗೆ ಮೊನ್ನೆ ಆಶ್ಚರ್ಯ ಆಗಿದ್ದು ಅಂತಂದರೆ ಅಲ್ಲೋಗಿ ಪ್ರೊಟೆಸ್ಟ್ ಮಾಡ್ತಾರೆ ಭೀಮ್ ಆರ್ಮಿ ಅಂತೇಳಿ. ಅಲ್ಲ, ಭೀಮ್ ಆರ್ಮಿ, ಅಂಬೇಡ್ಕರ್ ಅವರ ಹೆಸರು ಇಟ್ಕೊಂಬಿಟ್ಟು ಭೀಮ್ ಆರ್ಮಿ ಅಂತೇಳಿ ಹೇಳ್ತಾರಲ್ಲ. ಅಂಬೇಡ್ಕರ್ ಬರೆದಿರುವ ಥಾಟ್ಸ್ ಆನ್ ಪಾಕಿಸ್ತಾನ ಒಂದು ಓದಿಬಿಟ್ರೆ ಅಲ್ಲಿ ಪಕ್ಕದಲ್ಲಿರುವಂಥ ಸಾಬ್ರುಗಳನ್ನು ಫಸ್ಟ್ ಇವ್ರು ಒದ್ದೋಡ್ಸರು. ನಾನು ಮುಸಲ್ಮಾನರ ಬಗ್ಗೆ ಅನ್ಯತೆ ಹೇಳ್ತಿಲ್ಲ, ಆದರೆ ಅಂಬೇಡ್ಕರ್ ಚಿಂತನೆ ಏನಿತ್ತು ಅನ್ನೋದನ್ನು ಅವ್ರು ಓದಿದ್ರೆ ಗೊತ್ತಾಗ್ತಾಯಿತ್ತು. ಅವರು ನಾವು ಹಮ್ ಚೀನ್ ಕೇಲೆಂಗೆ ಅದು ಇದು ಅಂತೇಳಿ ಹೇಳ್ಬಿಟ್ಟು ಆಜಾದಿ ಯಾರಿಗೆ ಆಜಾದಿ ಅಲ್ಲ ಹೇಳಿ. ನಾವು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರಲ್ಲ, ಇದೇ ಮುಸ್ಲಿಮ್ಸ್ ಬಗ್ಗೆ ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ್ ಅಥವಾ ಪಾರ್ಟಿಷನ್ ಆಫ್ ಇಂಡಿಯಾ ಅಂತ ಏನಿದೆಯಲ್ಲ ಅದರದ್ದು ಬಗ್ಗೆ ಅದರಲ್ಲಿ ಏನಂತ ಹೇಳಿದ್ದಾರೆ. ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗಿ ಅಂತ ಗಾಂಧಿಯವರಿಗೆ ಬುದ್ಧಿ ಹೇಳಿದಂಥ ಮಹಾನ್ ವ್ಯಕ್ತಿ ಅಂಬೇಡ್ಕರ್. ಅವ್ರ ಜೊತೆಗೆ ಇವರು ಮುಸಲ್ಮಾನರನ್ನ ಜೊತೆ ಸೇರಿಸ್ಕೊಂಡ್ಬಿಟ್ಟು ನೀವು ದಲಿತ ಹೋರಾಟ ಇದು ಭೀಮ್ ಆರ್ಮಿ ಅಂತೇಳಿ ಮಾಡ್ತಾರಲ್ಲ, ಎಷ್ಟು ತಿಳಿಗೇಡಿತನ ಇದೆ. ಯಾರನ್ನ ಜೊತೆ ಸೇರಿಸ್ಕೊಂಡ್ರೆ ಅವರು ಅಧಿಕಾರಕ್ಕೋಸ್ಕರವಾಗಿ ಮುಸಲ್ಮಾನರಿಗೂ ಕೂಡ ಅವರಿಗೂ ಒಂದು ನೀಲಿ ಶಾಲೆ ಹಾಕ್ಸ್ಕೊಂಬಂದು ಕೂತ್ಕೊಂಡ್ಬಿಟ್ಟು ಕೂಗಿಸ್ತಾ ಇದ್ದಾರೆ. ಅಂದರೆ ಇವತ್ತು ರಾಜಕೀಯ ಭಾಳ ಸ್ಪಷ್ಟವಾಗಿದೆ. ಇವರು ಸ್ಥಾನದ ಆಕಾಂಕ್ಷೆಯಿಂದ ಬಂದಿರುವಂಥವ್ರು ಆ ಸ್ಥಾನನ ಪಡೆಯೋದಕ್ಕೋಸ್ಕರ ಇವರು ರಾಜಕಾರಣ ಮಾಡ್ತಾರೆ. ಅದಕ್ಕೋಸ್ಕರವಾಗಿ RSSನ್ನು ಆಗಾಗಿ ಹೇಳತ್ತಗೋ ಬರ್ತಾರೆ, RSSನ್ನು ಟೀಕೆನ ಮಾಡ್ತಾರೆ. RSSಗೆ ನಿರ್ಬಂಧ ವಿಧಿಸುವ ಪ್ರಿಯಾಂಕಾ ಖರ್ಗೆ ಅವರ ಪತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ತುಂಬ ಜನ ಕೇಳ್ತಾ ಇರೋ ಪ್ರಶ್ನೆ, RSS ತನ್ನನ್ನು ತಾನು ಯಾಕೆ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ ಅಂತ. ಅರೆ, ಪ್ರಪಂಚದ ಅತಿ ದೊಡ್ಡ ಆರ್ಗನೈಸೇಷನ್ನು, ಬಟ್ ನಾವು ನೋಂದಣಿ ಮಾಡ್ಕೊಳ್ಳೋದಿಲ್ಲ ಅಂತ. ಅವ್ರು ಎಷ್ಟು ದುಡ್ಡು ಬರುತ್ತೆ, ಎಷ್ಟು ದುಡ್ಡು ಹೋಗುತ್ತೆ, ಏನೋ ಎಲ್ಲ ಊರುಗಳಲ್ಲಿ ದೊಡ್ಡ ದೊಡ್ಡ ಆಫೀಸ್ಗಳು, ಬಿಲ್ಡಿಂಗ್ಗಳು, ಜಾಗಗಳು, ಅದರದ್ದು ಲೆಕ್ಕ ಏನು ಕೇಳೋದೇ ಬೇಡವಾ? ಇದನ್ನು ಇತ್ತೀಚೆಗೆ ಬಹಳ ಸತತವಾಗಿ ಈ ಪ್ರಶ್ನೆನ ಕೇಳ್ತಾ ಇದ್ದಾರೆ. RSS ಯಾಕೆ ತನ್ನನ್ನು ತಾನು ನೋಂದಣಿ ಮಾಡಿಕೊಂಡಿಲ್ಲ, ಇನ್ನೊಂದು RSS ಅವ್ರು ಯಾಕೆ ಲಾಠಿ ಇಟ್ಕೋತಾರೆ. ಎರಡೂ ವಿಷಯಗಳಿಗೆ ನಾನು ಉತ್ತರ ಕೊಡೋದಾದರೆ, ಒಂದು RSS ಸ್ಥಾಪನೆಯಾದಂಥ ಒಂದು ಸಂದರ್ಭವನ್ನು ನೋಡೋಣ. 1925 RSS ಸ್ಥಾಪನೆ ಆಗೋಕ್ಕಿಂತ ಪೂರ್ವಭಾವಿಯಾಗಿ ಒಂದಿಷ್ಟು ವಿಚಾರಕ್ಕೆ ಹೋಗೋದಾದರೆ 1906ರಲ್ಲಿ ಮುಸ್ಲಿಂ ರೀ ಪ್ರಾರಂಭ ಆಗುತ್ತೆ. ಯಾಕೆಂದರೆ ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ಮುಸ್ಲಿಮ್ಸ್ ಮತ್ತು ಅವರ ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೋಸ್ಕರ, ಅವ್ರಿಗೆ ಹಕ್ಕು ಮತ್ತು ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೋಸ್ಕರ, ಅದನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮುಸ್ಲಿಂ ಲೀಗ್ ಪ್ರಾರಂಭ ಆಗುತ್ತೆ. ಅದಾಗಿ ಒಂದು 9 ವರ್ಷದ ನಂತರ 1915ರಲ್ಲಿ ಹಿಂದೂ ಮಹಾಸಭಾ ಪ್ರಾರಂಭ ಆಗುತ್ತೆ. ಹಿಂದೂ ಮಹಾಸಭಾ ಪ್ರಾರಂಭ ಆಗಿದ್ದು ಇದು ಹಿಂದೂ ರೈಟ್ಸನ್ನು ಮತ್ತು ಇದನ್ನು ಏನು ಅವ್ರಿಗೆ ಹಕ್ಕುಗಳನ್ನು ಮತ್ತು ಅಧಿಕಾರವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಸೇಮ್ ಉದ್ದೇಶವನ್ನು ಇಟ್ಕೊಂಡು ಹಿಂದೂ ಮಹಾಸಭಾನೂ ಕೂಡ ಪ್ರಾರಂಭ ಆಗುತ್ತೆ. ಯಾಕೆಂದರೆ ಮುಸಲ್ಮಾನರು ಯಾವಾಗ ಪೋಲರೈಸ್ ಆಗಲಿಕ್ಕೆ ಹೋದರೂ ಎಲ್ಲರೂ ಸ್ವಾತಂತ್ರ್ಯವನ್ನು ಗುರಿಯಾಗಿ ಇಟ್ಕೊಂಡು ಹೊರಟಿದ್ದಾಗ ಮುಸಲ್ಮಾನರ ಮಧ್ಯದಲ್ಲಿ ಇವ್ರದ್ದೊಂದು ಸಪ್ರೇಟಾಗಿ ಸ್ಟಾರ್ಟ್ ಮಾಡಿದರು. ಹಾಗಾಗಿ ಅದಕ್ಕೆ ಕೌಂಟ್ರಾಗಿ ಹಿಂದೂ ಮಹಾಸಭಾ ಬಂತು. 1919 ಬಂತು. 1919ರಲ್ಲಿ ಅಂದರೆ ಎರಡನೇ ಮಹಾಯುದ್ಧ ಮುಗಿದಂಥ ಸಂದರ್ಭದಲ್ಲಿ ಟರ್ಕಿ ಏನಿದೆಯಲ್ಲ, ತುರ್ಕಿ ಬ್ರಿಟಿಷರ ಕೈವಶವಾಯಿತು. ಬ್ರಿಟಿಷರು ಭಾರತದ ಮೇಲೆ ಆಳ್ವಿಕೆ ನಡೆಸ್ತಾಯಿದ್ರು. ಅಲ್ಲಿ ಆಟಮನ್ ಟರ್ಕ್ಸನ್ನು ಪದಚ್ಯುತಗೊಳಿಸಿ, ಖಲೀಫನನ್ನು ಪದಚ್ಯುತಗೊಳಿಸಿ ಅಧಿಕಾರವನ್ನು ಬ್ರಿಟಿಷರು ತೊಗೊಂಡ್ರು. ಬ್ರಿಟಿಷರು ತೊಗೊಂಡಿದ್ದ ಕಾರಣಕ್ಕೆ ಬ್ರಿಟಿಷರು ಅಲ್ಲಿ ವಾಪಸ್ಸು ಖಲೀಫನನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕು, ರೀಇನ್ಸ್ಟೇಟ್ ಮಾಡಬೇಕು ಅಂತ ಭಾರತದಲ್ಲಿ ಖಿಲಾಫತ್ ಚಳವಳಿ ಅಂತ ಆರಂಭ ಆಗುತ್ತೆ. ಅಲ್ಲಿ ಎಲ್ಲಿಯವನ ಖಲೀಫಾ ಅನ್ನೋ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಅದೊಂಥರ ನಾಯಕನ ಸ್ಥಾನದಲ್ಲಿತ್ತು, ಧರ್ಮಗುರು ಆಗಿದ್ದವನ ಖಲೀಫಾ. ಅವನ್ನ ಅಲ್ಲಿ ಕೂರಿಸಿ ಅಂತ ಹೇಳ್ಬಿಟ್ಟು ಭಾರತದಲ್ಲಿ ಜಗಳ ಶುರುವಾಯ್ತು. ಇಲ್ಲಿ ಅಲ್ಲ, ನಾವೆಲ್ಲರೂ ಬ್ರಿಟಿಷರನ್ನು ಓಡಿಸೋಣ ಅಂತ ಹೊಡೆದ ಮುಸ್ಲಿಮರು ಶುರು ಮಾಡಿದ್ರ? ಮುಸ್ಲಿಮರು ಖಿಲಾಫತ್ ಚಳವಳಿಯಿಂದ ಪ್ರಾರಂಭ ಆಯಿತು. ಅಲ್ರಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಶುರು ಮಾಡಿದ್ರು. ಇಲ್ಲಿ ಮುಸ್ಲಿಮರು ಪ್ರಾರಂಭ ಮಾಡಿರು. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಸಹಕಾರವನ್ನು ಕೊಟ್ಟು ಬೆಂಬಲವನ್ನು ಘೋಷಣೆಯನ್ನು ಮಾಡಿದರು. ಅಲ್ಲಿ ತುರ್ಕಿನಲ್ಲಿ ಖಲೀಫನನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಭಾರತದ ಮುಸಲ್ಮಾನರು ಇಲ್ಲಿಂದ ಹೋರಾಟವನ್ನು ಆರಂಭ ಮಾಡಿದರು. ಅದಕ್ಕೆ ಸ್ವಾತಂತ್ರ್ಯದ ಚುಕ್ಕಾಣಿಯನ್ನು ಅದಾಗ ತಾನೇ ಹಿಡಿಯಲು ಬಂದಿದ್ದಂಥ ಬಾಲಗಂಗಾಧರ ತಿಲಕ್ ಅವರ ಈ ಲಾಲ್ ಬಾಲ್ ಪಾಲ್ ಏನಿದ್ರು ಅವರ ಎರ ಮುಗಿದುಬಿಟ್ಟು ಅದನ್ನು ಮುಂದುವರಿಸ್ಕೊಳ್ಳೋಕೆ ಬ್ಯಾಟನನ್ನು ಗಾಂಧಿ ಕೈಯಲ್ಲಿ ಕೊಡೋಕ್ಕೆ ಬಂದಿದ್ರಾಗ ಗಾಂಧಿ ಹೋಗ್ಬಿಟ್ಟು ಇವರು ಮುಸಲ್ಮಾನರ ಏನು ಖಿಲಾಫತ್ ಚಳವಳಿಗೆ ಸಪೋರ್ಟನ್ನು ಮಾಡಿದರು. ಆಗ ದೇಶದಲ್ಲಿ ಒಂದು ಯೋಚನೆಯನ್ನು ಪ್ರಾರಂಭ ಆಯಿತು, ಇಂದೆಲ್ಲ ನಾಳೆ ಬ್ರಿಟಿಷರನ್ನ ಓಡಿಸ್ತೀವಿ, ಆದರೆ ನಮ್ಮ ದೇಶವನ್ನು, ನಮ್ಮ ಹಿಂದೂ ಸೊಸೈಟಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ನಮ್ಮನ್ನು ಒಗ್ಗೂಡಿಸೋದು ಹೇಗೆ, ಇನ್ನೊಂದು ಚಿಂತನೆ ಅನ್ನೋದು ಪ್ರಾರಂಭ ಆಗ್ತಾ ಹೋಯಿತು.
ಆ ಸಂದರ್ಭದಲ್ಲಿ ಈ 1925 ಸೆಪ್ಟೆಂಬರ್ 3ನೇ ತಾರೀಕು ವಿಜಯದಶಮಿ ದಿನ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಒಂದು 25 ಜನನ ಒಂದು ಕಡೆ ಕರೆದ್ರು. ಅವತ್ತು RSS ಸ್ಥಾಪನೆ ಆಗಿದ್ದಲ್ಲ, ಅದು ಅವತ್ತು ಒಟ್ಟಿಗೆ ಸೇರಿರು, ಒಂದು ಕಡೆ ಸೇರಿದ್ರು. ಏನು ಮಾಡಬಹುದು ಯಾಕೆಂದರೆ ಇನ್ನು ಮುಂದೆ ಹಿಂದೂ ಸೊಸೈಟಿಯನ್ನು, ಯಾಕಂದರೆ ನಾವು ಗೌಡ ಆಗಿದ್ದೀವಿ, ನಾವು ಲಿಂಗಾಯತ ಆಗಿದ್ದೀವಿ, ನಾವು ಬ್ರಾಹ್ಮಣ ಆಗಿದ್ದೀವಿ, ನಾವು SC ಆಗಿದ್ದೀವಿ, ನಾವು ವೈಶ್ಯ ಆಗಿದ್ದೀವಿ, ನಾವು ಜಾಟ್ ಆಗಿದ್ದೀವಿ, ನಾವು ಠಾಕೂರ್ ಆಗಿದ್ದೀವಿ. ಆದರೆ ನಾವು ಹಿಂದೂ ಸೊಸೈಟಿ ಒಂದಾಗಿ ಏನಂತಿದ್ರೆ ಮುಸಲ್ಮಾನರಲ್ಲೂ ಕೂಡ ಶೇಖ್ ಇರ್ಬೋದು, ಸೈಯದ್ ಇರ್ಬೋದು, ಶಿಯಾ ಇರ್ಬೋದು, ಸುನ್ನಿ ಇರ್ಬೋದು, ಕುರೇಶ್ ಇರ್ಬೋದು, ಮುಘಲ್ ಇರ್ಬೋದು, ಪಠಾನ್ ಇರ್ಬೋದು. ಆದರೆ ಎಲ್ಲ ಮಸೀದಿ ಒಳಗಡೆ ಹೋಗ್ಬೇಕಾದ್ರೆ ಮುಸಲ್ಮಾನರಾಗೆ ಹೋಗ್ತಾರೆ, ಹೊರಗಡೆ ಬಂದು ಕಲ್ಲು ಬಿಸಾಡ್ಬೇಕಾದ್ರೆ ಒಟ್ಟಿಗೆ ಬಿಸಾಡ್ತಾರೆ. ಆದರೆ ಹಿಂದೂಗಳು ಯಾವತ್ತೂ ಕೂಡ ನಮ್ಮ ಹತ್ರ ಜಾತಿ ಸಂಘಟನೆಗಳಿದ್ದಾವೆ, ಆದರೆ ಹಿಂದೂ ಸಮಾಜವನ್ನು ಪ್ರತಿನಿಧಿಸುವಂಥ ಸಂಘಟನೆ ಇರಲಿಲ್ಲ. ಹಿಂದೂ ಸೊಸೈಟಿನ ಒಟ್ಟು ಮಾಡುವಂಥ, ಸಮಾಜವನ್ನು ಒಂದುಗೂಡಿಸುವಂಥ ಮನಸ್ಥಿತಿಗಳಿರಲಿಲ್ಲ. ಇಲ್ಲ ಅಂತಂದರೆ ದಾಸ್ಯ ಅಂತಂದರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರೆ ಮಾತ್ರ ಅದು ಸ್ವಾತಂತ್ರ್ಯ ಹೋರಾಟ ಅಲ್ಲ. ಅದು ಹಿಂದೆ ಶಿವಾಜಿ ಮಹಾರಾಜ ಯಾರ ವಿರುದ್ಧ ಹೋರಾಟ ಮಾಡ್ತಿದ್ದ? ಮುಘಲರ ವಿರುದ್ಧ ಹೋರಾಟ ಮಾಡ್ತಿದ್ದ. ರಾಣಾ ಪ್ರತಾಪ್ ಯಾರ ವಿರುದ್ಧ ಹೋರಾಟ ಮಾಡ್ತಿದ್ದ? ಅಕ್ಬರನ ವಿರುದ್ಧ ಹೋರಾಟ ಮಾಡ್ತಿದ್ದ. ಇಲ್ಲಿರುವಂಥ ಮೈಸೂರು ಮಹಾರಾಜರು ರಾಜ್ಯವನ್ನು ಕಳ್ಕೊಂಡಿದ್ದು ಯಾರಿಗೆ? ಇದೇ ಟಿಪ್ಪು ಸುಲ್ತಾನನಿಗೋಸ್ಕರ ಕಳ್ಕೊಂಡಿದ್ದು. ಈ ಕಡೆ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರು, ಹೈದರಾಬಾದ್ನವರು ನಿಜಾಮನ ಕೆಳಗಡೆ ಇದ್ದರು. ಇಲ್ಲಿ ಬಂದರೆ ಬಹಮನಿ ಸುಲ್ತಾನ್ಸ್ ಇದ್ದರು, ಶಾಹಿಗಳು, ಸುಲ್ತಾನರು, ನಿಜಾಮರ ಕೆಳಗಡೆ ಇದ್ದರು. ಇವ್ರ ವಿರುದ್ಧನೆಲ್ಲ ನಮ್ಮ ಹೋರಾಟವನ್ನು ಮಾಡ್ತಿದ್ರು. ಅಲ್ಲಿ ರಾಣಿ ಅಬ್ಬಕ್ಕ ಇದ್ರಲ್ಲ, ಡಚ್ಚರ ವಿರುದ್ಧ ಹೋರಾಟವನ್ನು ಮಾಡ್ತಾಯಿದ್ಲು. ಆಕೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾಯಿದ್ಲು. ಹೀಗೆ ಬೇರೆ ಬೇರೆ ಕಡೆ ನಮ್ಮ ಸ್ವ ಆಡಳಿತವನ್ನು ತಂದುಕೊಳ್ಳೋದಕ್ಕೋಸ್ಕರ ನಾವು ಎಲ್ಲರ ವಿರುದ್ಧನೂ ಹೋರಾಟವನ್ನು ಮಾಡಿದ್ದೀವಿ. ಆ ದಾಸ್ಯದ ಮೆಂಟಾಲಿಟಿನ ಫಸ್ಟು ಹಿಂದೂಗಳಲ್ಲಿ ಹೋಗಲಾಡಿಸೋಕ್ಕಿಂತ ಮೊದಲು ಏನು, ಹಿಂದೂ ಸೊಸೈಟಿನ ಒಂದು ಮಾಡಬೇಕು ಅಂತ ಒಂದು ಯೋಚನೆಯನ್ನು ಇಟ್ಕೊಂಡು RSS ಅವತ್ತು 1925 ಸೆಪ್ಟೆಂಬರ್ 3ನೇ ತಾರೀಕು ಆ ಒಂದು 25 ಜನ ಕೂತ್ಕೊಂಡ್ಬಿಟ್ಟು ಸೇರಿ ಅವರು ಇದಕ್ಕೊಂದು ದಿಕ್ಕನ್ನು ಕೊಡಬೇಕು, ಸೊಸೈಟಿನ ಒಂದು ಮಾಡಬೇಕು ಅಂತ ಹೊರಟರು. ಅದು 1928ರಲ್ಲಿ ಅಧಿಕೃತ ಫಸ್ಟ್ RSS ಹೆಸರೇ ಇರಲಿಲ್ಲ. 1928ರಲ್ಲಿ ಅದಕ್ಕೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಆನಂತರ ಹೆಸರು ಬಂದಿದ್ದು. ಅದು ಒಂದು ಕಾಂಗ್ರಿಗೇಷನ್ ಆಫ್ ಲೈಕ್ ಮೈಂಡೆಡ್ ಪೀಪಲ್ ಅಷ್ಟೇ. ಅದು ಅದೇನು ಒಂದು ಸೊಸೈಟಿ ಮಾಡಿಬಿಟ್ಟು ಅದರಿಂದ ಏನೋ ಬೆನಿಫಿಟ್ ತೊಗೊಳೋದಕ್ಕೆ ನೋಡಿ. ಒಂದು ತಿಳ್ಕೊಳ್ಳಿ, ಜಗತ್ತು ಆ ಕಾರಣಕ್ಕೆ ಅದು ರಿಜಿಸ್ಟರ್ ಆಗಬೇಕಾಗಿಲ್ಲ. ನಾನು ಹೇಳ್ತೀನಿ, ಬ್ರಿಟಿಷರೇ ಕೇಳಲಿಲ್ವಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಯಾಕೆಂತಂದರೆ ಅವತ್ತಿನ ಹೋರಾಟ ಬೇರೆ ಥರ ಇತ್ತು. ಈ ಹಿಂದೂ ಸೊಸೈಟಿನ ಒಗ್ಗೂಡಿಸಬೇಕು ಅಂತ ಇದ್ದಿದ್ದು. ಈಗ ರಿಜಿಸ್ಟರ್ಡ್ ಸಂಸ್ಥೆಗಳು ಏನು ಅಂತ ಹೇಳಿದರೆ, ಅವ್ರು ಇವತ್ತು ಎಲ್ಲರೂ ಹೋರಾಟ ಮಾಡ್ತಿರ್ತಾರೆ, ಅವರೇ ಹೊಡೆದ್ಬಿಟ್ಟು ಇನ್ನೊಂದು ಸಂಸ್ಥೆ ಮಾಡ್ಕೊಳ್ತಾರೆ, ಇಲ್ಲ ಒಂದು ಜಾತಿ ಒಂದು ಸಂಸ್ಥೆಗಳು ಮಾಡ್ಕೊಳ್ತಾರೆ, ಅವ್ರದ್ದು ಬೆನಿಫಿಟ್ಸು ಎಲ್ಲದನ್ನು ನೋಡ್ಕೊಳ್ತಾರೆ. ಆದರೆ ಆಸೆ ಇಲ್ಲದೆ, ನಿರೀಕ್ಷೆ ಇಲ್ಲದೆ ಒಂದು ಕಡೆ ಸೇರಿ ದೇಶದ ಬಗ್ಗೆ ಯೋಚನೆ ಮಾಡುವಂತಹ ಸಂಸ್ಥೆ ಅದು RSS ಆಗಿತ್ತು. ಲೆಕ್ಕ ಹೆಂಗೆ ಸಿಗೋದು? ನಾನು ಹೇಳ್ತೀನಿ ಅದನ್ನು ಬ್ರಿಟಿಷ್ ಕಾಲದ್ದು ನಾನು ಹೇಳ್ತಾ ಇದ್ದೀನಿ, ಆ ಕಾಲದ್ದು ವಿಚಾರದಲ್ಲಿ ಹೇಳ್ತಿದ್ದೀನಿ. ಆ ಸಂದರ್ಭದಲ್ಲಿ RSSಗೆ ಏನು ಅವ್ರು ಕೊಟ್ಟರು, ಅದು RSSನಲ್ಲಿ ಯಾರನ್ನ ತಂದು ಅವರನ್ನು ಟ್ರೈನ್ ಮಾಡ್ತಾಯಿದ್ರು. ಟ್ರೈನ್ ಅಂತ ಹೇಳಿದರೆ ಅವರಿಗೆ ದೇಶದ ಬಗ್ಗೆ ಅಭಿಮಾನವನ್ನು, ದಾಸ್ಯ ಅಂದರೆ ಏನು, ದಾಸ್ಯ ಬರೀ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂಥದ್ದು, ಬ್ರಿಟಿಷರ ಸಂಕೋಲೆಯಿಂದ ಬಿಡಿಸ್ಕೊಳ್ಳುವಂಥದ್ದು ಅಷ್ಟೇ ಸ್ವಾತಂತ್ರ್ಯ ಹೋರಾಟ ಅಲ್ಲ, ಇದ್ರ ಮುಂದೆನೂ ಇದೆ ಅನ್ನೋದನ್ನು ಮಕ್ಕಳಿಗೆ ಕೊಡಬೇಕಿತ್ತು. ಅದಕ್ಕೆ ಏನು ಮಾಡಿದ್ರು, ಅದರೊಳಗಡೆ ಕೇಡ್ರ್ ಹೆಂಗಿತ್ತು ಅಂದರೆ ಶಿಶುಗಣ ಅಂತಿತ್ತು, ಚಿಕ್ಕ ಮಕ್ಕಳು, ಕಿಶೋರಗಣ ಅಂತಿತ್ತು. ಅದಕ್ಕಿಂತ ಒಂಚೂರು ದೊಡ್ಡ ಮಕ್ಕಳು, ಪ್ರೈಮರಿ ಸ್ಕೂಲಿಗೆ ಹೋಗೋಂಥ ಮಕ್ಕಳು, ಅದಕ್ಕಿಂತ ಹೈಸ್ಕೂಲಿಗೆ ಹೋಗೋ ಮಕ್ಕಳು ಕಿಶೋರಗಣ ಅಂತ, ಅದಾದಮೇಲೆ ತರುಣಗಣ ಅಂತ ಬಂತು. ಈ ಮಕ್ಕಳನ್ನ ಏನಕ್ಕೆ ಮಾಡಿಕೊಂಡು ಇವರಿಗೆ ಹೋಗಿ ಅವರ ಮನ ಪರಿವರ್ತನೆ ಮಾಡೋದು, ಅವರಿಗೊಂದು ಸರಿಯಾದ ದೃಷ್ಟಿಕೋನವನ್ನು ಕೊಡುವಂಥ ಕೆಲಸ ಯಾಕೆ ಮಾಡಿರು ಅಂತಂದರೆ, ಈ ದಾಸ್ಯದ ಬಗ್ಗೆ ಭಾರತಕ್ಕೆ ಏನು ಹಿಂದೆ ದ ಫಸ್ಟ್ ವಾರ್ ಆಫ್ ಟರೈನಿಂದ ಹಿಡಿದು ಪೃಥ್ವಿರಾಜ್ ಚೌಹಾಣ್ ಸೋತಿದ್ರಿಂದ ಹಿಡಿದು ನಾವು ಯಾವ ರೀತಿ ಒಡೆದು ಹೋದು, ನಾವು ದಾಸ್ಯ ಅಂದರೆ ಏನು ಅನ್ನೋದ್ರ ಬಗ್ಗೆ ಆ ಮಕ್ಕಳಿಗೆ ಅವರಲ್ಲಿ ವ್ಯಕ್ತಿತ್ವ ನಿರ್ಮಾಣ, ಅದು ಸಮಾಜ ನಿರ್ಮಾಣ, ರಾಷ್ಟ್ರ ನಿರ್ಮಾಣದ ಕಲ್ಪನೆಯನ್ನು ಅವರಿಗೆ ಕೊಡಬೇಕಿತ್ತು. ಅದಕ್ಕೋಸ್ಕರ RSS ಪ್ರಾರಂಭ ಆಯಿತು. ಅಟ್ ದ ಸೇಮ್ ಟೈಮು ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಮಧ್ಯ ಭಾರತದಲ್ಲಿ ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟರಿ ಆಗಿದ್ದರು. ಆದರೆ ಕಾಂಗ್ರೆಸ್ನಲ್ಲಿ ಈ ಸ್ವಾತಂತ್ರ್ಯ ಹೋರಾಟದ ವಿಚಾರಕ್ಕೆ ಬಂದಾಗ, ನಾನು ರಿಜಿಸ್ಟ್ರೇಷನ್ ವಿಚಾರಕ್ಕೆ ಬರ್ತೀನಿ, ಹೋರಾಟದ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಒಂದು ಏನಿತ್ತು ಅಂದರೆ ಅದೊಂದು ಕಾಮನ್ ಅಂಬ್ರೆಲ್ಲ ಥರ ಇತ್ತು. ಅದ್ರ ಕೆಳಗಡೆ ಎಲ್ಲರೂ ಹೋಗಿ ಸೇರ್ಕೊಂಡಿದ್ರು. ಅದನ್ನು ಹೊರತಾಗಿ ಕೂಡ ಕಾಂಗ್ರೆಸ್ಸಿನ ಅಭಿಪ್ರಾಯನ ಒಪ್ಪದೇ ಇದ್ದವರು ಭಾಳ ಜನ ಇದ್ದರು. ಕಾಂಗ್ರೆಸ್ಸನ್ನು ಪ್ರಾರಂಭ ಮಾಡಿ ಕಾಂಗ್ರೆಸ್ಸನ್ನು ಚುಕ್ಕಾಣಿಯನ್ನು ಹಿಡಿದು ಸ್ವಾತಂತ್ರ್ಯ ಹೋರಾಟಕ್ಕೆ ಫಸ್ಟ್ ಸ್ಪಿಯರೆಡ್ ಮಾಡಿದಂತಹ ಬಾಲಗಂಗಾಧರ ತಿಲಕ್ ನೋಡಿ, ಅವಾಗ ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಅವ್ರನ್ನ ನೋಡಿ, ಅವರಲ್ಲೂ ಅಭಿಪ್ರಾಯ ಬಿದ್ದಿತ್ತು. ಅವರಲ್ಲಿ ಮಂದಗಾಮಿಗಳು, ತೀವ್ರಗಾಮಿಗಳು ಅಂತಿದ್ರು, ಆಯಿತಾ. ಆಗ ಅವರೊಳಗಡೆ ನಾವು ಅಗ್ರೆಸಿವ್ ಆಗಿ ಹೋಗಬೇಕು ಅನ್ನೋರಿದ್ರು. ಗಾಂಧಿ ಬಂದಾದ್ಮೇಲೆ ಅಹಿಂಸೆ ಅಂತ ಒಂದೇ ಹೇಳಿದ್ದನ್ನು ಬಿಟ್ಟರೆ ಬಾಲಗಂಗಾಧರ ತಿಲಕ್ ಅವರು ಇರೋವರೆಗೂ ಕೂಡ
ಅದರಲ್ಲಿ ಮಂದಗಾಮಿಗಳು ತೀವ್ರಗಾಮಿಗಳು ಎರಡೂ ಜನ ಇದ್ದರು. ಕಾಂಗ್ರೆಸ್ದು ಒಂದು ಯಾವ ರೀತಿ ಯೋಚನೆ ಇತ್ತು ಅಂತಂದರೆ, ಕಾಂಗ್ರೆಸ್ದು ಭಾಳ ಕನ್ವೀನಿಯೆಂಟ್ ಪಾಲಿಟಿಕ್ಸ್ ಮಾಡ್ತಾಯಿದ್ರು. ಈ ಖಿಲಾಫತ್ ಚಳುವಳಿಗೆ ಅವರು ಬೆಂಬಲವನ್ನು ಕೊಟ್ಟರು. ಅವ್ರಿಗೆ ಏನಾಗಿದ್ರೆ ಅಧಿಕಾರವನ್ನು ಕ್ಯಾಪ್ಚರ್ ಮಾಡುವಂತಹ ಉದ್ದೇಶ ಇತ್ತು ಅವರಿಗೆ. ಹಾಗಾಗಿ ಸಪ್ರೇಟ್ ಎಲೆಕ್ಟ್ರೇಟು ಜೈ ನಮಗೆ ಬಂತು ಅಂತ ಬರಲಿಲ್ಲ. ಮುಸ್ಲಿಮಿಗೆ ಸಪ್ರೇಟ್ ಎಲೆಕ್ಟ್ರೇಟ್ ಬೇಕು ಅಂದ್ರೆ ಅಂಬೇಡ್ಕರ್ ಅವರು, ದಲಿತರಿಗೆ ಸಪ್ರೇಟ್ ಎಲೆಕ್ಟ್ರೇಟ್, ಹಿಂದೂಗಳಿಗೆ ಸಪ್ರೇಟ್ ಎಲೆಕ್ಟ್ರೇಟ್ ಬೇಕು ಅಂತ ಹೇಳಿದ್ರು. ಎಲ್ಲದಕ್ಕೂ ಜೈ ಜೈ ಅಂತ ಇದ್ರಲ್ಲ. ದಲಿತರಿಗೆ ಸಪ್ರೇಟ್ ಎಲೆಕ್ಟ್ರೇಟ್ ಗಾಂಧಿ ಒಪ್ಪಲಿಲ್ಲ. ಅಲ್ಲ ನಾನು ಹೇಳಿದ್ದು, ಈಗ ಬೇರೆಯವ್ರು ಕೇಳಿದಾಗ ಅವರು ನಮಗೂ ಕೊಡಿ ಅಂತ ಕೇಳಿದ್ರು. ಆದರೆ ಇದು ಎಲ್ಲದಕ್ಕೂ ಒಪ್ಕೊಳ್ತಿದ್ರು. ಕೊನೆಗೆ ದೇಶ ತುಂಡರಿಸೋದಕ್ಕೂ ಕೂಡ ಬಿಟ್ಬಿಟ್ರಲ್ಲ ಗಾಂಧೀಜಿ. ಅಂದರೆ ದೇಶ ಈಗ ನನ್ನನ್ನು ಈ ಭಾರತದ ಒಂದು ಅಖಂಡತೆ ಬಗ್ಗೆ ಬರೀ ಸ್ವಾತಂತ್ರ್ಯವನ್ನು ಪಡೆಯುವಂಥದ್ದು ಅವ್ರದ್ದೇ ಅಷ್ಟು ಉದ್ದೇಶವಾಗಿದ್ದರೆ ದೇಶ ವಿಭಜನೆಗೆ ಅವ್ರು ಒಪ್ಪಲೇಬಾರ್ದಿತ್ತು. ಆಯಿತು, 1938ರಲ್ಲಿ ಸುಭಾಷ್ ಚಂದ್ರ ಬೋಸು ಕಾಂಗ್ರೆಸ್ಸಿನ ಅಧ್ಯಕ್ಷರಾದರು. ಕಾಂಗ್ರೆಸ್ಸಿನ ಅಧ್ಯಕ್ಷರಾದಾಗ ಅವ್ರ ವಿರುದ್ಧ 1939ರಲ್ಲಿ ಮತ್ತೆ ರಿಎಲೆಕ್ಷನ್ ನಿಂತರು. ಆಗ ಗಾಂಧೀಜಿ ಪಟ್ಟಾಭಿ ಸೀತಾರಾಮಯ್ಯನವ್ರನ್ನ ನಿಲ್ಲಿಸ್ಬಿಟ್ಟು, ಒಂದು ವೇಳೆ ಪಟ್ಟಾಭಿ ಸೀತಾರಾಮಯ್ಯನವರು ಸೋತ್ರೆ ಇದು ನನ್ನ ಸೋಲು ಅಂತ ಹೇಳಿದರು. ಕೊನೆಗೆ ಸುಭಾಷ್ ಚಂದ್ರ ಬೋಸ್ ಮತ್ತೆ ಗೆದ್ದರು. ಸುಭಾಷ್ ಚಂದ್ರ ಬೋಸ್ ಊರುಗುಣಂಗೆ ಮಾಡಿದರು. ಅವ್ರದ್ದು ಉದ್ದೇಶ ಏನಿತ್ತು ಅಂದರೆ ಅಧಿಕಾರವನ್ನು ಪಡ್ಕೊಳ್ಳುವಂಥ ಒಂದು ಉದ್ದೇಶವನ್ನು ಅವ್ರು ಇಟ್ಕೊಂಡಿದ್ರು. ಪೊಲಿಟಿಕಲ್ ಪವರ್ನ ಕ್ಯಾಪ್ಚರ್ ಮಾಡುವಂಥ ಒಂದು ಉದ್ದೇಶ ಆ ಸಂಘಟನೆಗಿತ್ತು. ಆಗ ಸುಭಾಷ್ ಚಂದ್ರ ಬೋಸ್ ಹೊರಗಡೆ ಹೋದವರು ನೀವು ನೋಡಿ, ಕ್ರಾಂತಿಕಾರಿಗಳು ಕೂಡ ಬ್ರಿಟಿಷರ ವಿರುದ್ಧ ವೈಲೆಂಟಾಗಿ ಹೋಗ್ತಾಯಿದ್ರು. ಆದರೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅಲ್ಲೂ ಅಭಿಪ್ರಾಯ ಭೇದ ಬಂತು. ಅವ್ರು ಅಂದ್ಕೊಂಡ್ರು ಈ ರೀತಿ ಎಲ್ಲ ಹೋಗೋದು, ಬಾಂಬ್ ಬ್ಲಾಸ್ಟ್ ಮಾಡೋದು, ಯಾರನ್ನ ಕೊಲ್ಲೋದು, ಇದರಿಂದ ಆಗಲ್ಲ, ಆರ್ಗನೈಸ್ಡ್ ಆಗಿ ಹೋಗಬೇಕು ಅಂತ ಅವ್ರು ಯೋಚನೆ ಮಾಡಿದ್ರು. ಆರ್ಗನೈಸ್ಡ್ ಆಗಿ ಹೋಗಬೇಕು ಅಂತ ಯೋಚನೆ ಮಾಡಿದಾಗ ಅವ್ರು ಏನು ಮಾಡಿದ್ರು, ಇಂಡಿಯನ್ ನ್ಯಾಷನಲ್ ಆರ್ಮಿನ ಸ್ಟಾರ್ಟ್ ಮಾಡಿದ್ರು. ಅವರು ಆಜಾದ್ ಹಿಂದ್ ಫೌಜನ್ನು ಮಾಡಿದರು. ಹೊರಗಡೆ ಹೋದರು. ಇಲ್ಲಿಂದ ಯಾರ್ಯಾರು ಬ್ರಿಟಿಷ್ ಸೇನೆಯಲ್ಲಿ ಹೋಗಿದ್ದು ಅಂತಾರೆ, ಕ್ಯಾಪ್ಚರ್ ಆಗಿರೋ ಆ ಸೈನಿಕರನ್ನೆಲ್ಲ ಕರ್ಕೊಂಬಿಟ್ಟು ಇವ್ರದ್ದೇ ಒಂದು ಸೇನೆ ಮಾಡಿದ್ರು. ಯಾಕೆಂದರೆ ಶಿಸ್ತಿರಬೇಕು, ಹೋರಾಟಕ್ಕೆ ಶಿಸ್ತು ಬದ್ಧತೆ ಇದಿರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವ್ರು ಯೋಚನೆ ಮಾಡಿದ್ರು. ಅಂದರೆ ಇವ್ರು ಯಾರನ್ನು ಕೂಡ ಗಾಂಧೀಜಿಯವರು ಇರ್ಬೋದು, ಕಾಂಗ್ರೆಸ್ನವರು ಚಿಂತನೆಯಿಂದ ಹೊರಗಾಗಿ ಬೇಕಷ್ಟು ಥರ ಯೋಚನೆ ಮಾಡಿದ್ರಲ್ವ. ಅವರೇ ಬಂದುಬಿಟ್ಟು ಅಂಡಮಾನ್ ನಿಕೋಬಾರನ್ನು ಫಸ್ಟು ಸ್ವತಂತ್ರಗೊಳಿಸ್ಬಿಟ್ಟು ಅದಕ್ಕೆ ಶಹೀದನ್ ಸ್ವರಾಜ್ ಅಂತ ಹೆಸರನ್ನು ಇಡಲಿಲ್ವಾ. ಹಾಗೆ RSS ಕೂಡ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಅದೇನು ಮಾಡ್ತಂದ್ರೆ ಜನರನ್ನು ಒಟ್ಟಿಗೆ ಸೇರಿಸಿ, ಇದು ಯಾವುದೋ ಒಂದು ಲೆಟರೆಡ್ ಸಂಸ್ಥೆ ಆಗೋದು ಬೇಡ, ಜನರನ್ನ ಅಂದರೆ ಲೈಕ್ ಮೈಂಡೆಡ್ ಜನರನ್ನು ಕಳಿಸಿ 5 ಜನನ ಫಸ್ಟ್ ಸರಿ ಮಾಡಿದರೆ ಇನ್ನು 50 ಜನ ಬರ್ತಾರೆ. ಪ್ರಭಾವವನ್ನು ಬೀರ್ಬೋದು, ಸಮಾಜದ ಮೇಲೆ ಪ್ರಭಾವವನ್ನು ಬೀರೋದಕ್ಕೋಸ್ಕರವಾಗಿ ಅವರು ಒಂದಷ್ಟು ಜನ ಒಂದು ಕಡೆ ಕಲೆತು ಯೋಚನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಇದರಲ್ಲಿ ಎಲ್ಲೂ ಕೂಡ RSSನಲ್ಲಿ ಇವತ್ತು ನೋಡಿ ಅದೇ ಹಳೆ ಪಂಚೆ, ಅದೇ ನೀವು ಕಲರ್ ಫೇಡ್ ಆಗಿರುವಂಥ ಕುರ್ತಾನ ಹಾಕ್ಕೊಂಡು ಸಸ್ಯಾಹಾರವನ್ನು ತಿಂದ್ಕೊಂಡು ಬಸ್ಗಳಲ್ಲಿ, ಹೆಚ್ಚು ಅಂದರೆ ಬೈಕ್ಗಳಲ್ಲಿ ಊರೂರು ತಿರ್ಕೊಂಡು ಇವತ್ತು ಸಂಘಟನೆ ಮಾಡ್ತಿದ್ದಾರೆ. BJP ಅಧಿಕಾರದಲ್ಲಿದೆ, RSS ಅಧಿಕಾರನ ಅನುಭವಿಸ್ತಾ ಇಲ್ಲ. RSS ಇವತ್ತೂ ಕೂಡ ಸಮಾಜವನ್ನು ಸಂಘಟನೆ ಮಾಡುವಂಥ ಕೆಲಸ ಮಾಡಿದೆ. ಹಾಗಾಗಿ ಅದಕ್ಕೆ ಇದು ಯಾವುದೋ ನೋಂದಾಯಿತ ಸಂಘಟನೆ ಆಗುವಂಥ ಅಗತ್ಯ ಇಲ್ಲ. ಅದನ್ನು ಎಲ್ಲರನ್ನೂ ಪ್ರತಿನಿಧಿಸುವಂಥ, ಮನಸ್ಸುಗಳನ್ನು ಬದಲಾಯಿಸುವಂತಹ ಅದು ಒಂದು ಪ್ರೇರಕ ಶಕ್ತಿಯಾಗಿ ಬೆಳೀತು. ಅಟ್ ದ ಸೇಮ್ ಟೈಮು ಆ್ಯಕ್ಟಿವಿಟೀಸನ್ನು ಮಾಡಿದಾಗ, ಇನ್ನೊಂದು ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲು ಕೇಶವ ಕೃಪಾ ಇದೆ, ಅದಕ್ಕೊಂದು ಟ್ರಸ್ಟ್ ಇದೆ, ಆಯಿತಾ. ಮೈಸೂರಿನಲ್ಲಿ ಮಾಧವ ಕೃಪಾ ಇದೆ, ಟ್ರಸ್ಟ್ ಇದೆ. ಕೇಶವ ಶಿಲ್ಪ ಇದೆ, ಟ್ರಸ್ಟ್ ಇದೆ. ಪ್ರತಿ ಜಿಲ್ಲೆ ತಾಲೂಕಿನಲ್ಲೂ ಕೂಡ ಒಂದಷ್ಟು ಜನ ಏನು ಮಾಡಿದ್ರು, ನಾವು ಆ್ಯಕ್ಟಿವಿಟೀಸ್ ಮಾಡಬೇಕು, ಅದಕ್ಕೆ ಫಂಡಿಂಗೂ ಬೇಕಾಗುತ್ತೆ. ಆ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿ ಅವರು ಅಲ್ಲೇನು ಮಾಡಿದ್ರು, ಟ್ರಸ್ಟ್ಗಳನ್ನು ಮಾಡಿದರು. ಪ್ರತಿ ಟ್ರಸ್ಟನ್ನು ಕೂಡ ಆಡಿಟ್ ಆಗುತ್ತೆ, ನಿಮ್ಮ ದುಡ್ಡಿಗೆ ಲೆಕ್ಕ ಕೊಡ್ತಾರೆ, ರಿಟರ್ನ್ ಫೈಲ್ ಮಾಡ್ತಾರೆ, ಪ್ರತಿಯೊಂದು ನಡೀತಾ ಇದೆ. RSS ಮಾತ್ರ ಇದು ಜನರನ್ನ ಒಂದು ಕಡೆಗೆ ಕಲೆ ಹಾಕಿ ಪ್ರೇರೇಪಿಸುವಂತಹ ಒಂಥರ ಇನ್ಸ್ಪಿರೇಷನಲ್ ಟಾಕ್ ಕೊಡುವಂತಹ ಒಂದು ಕೆಲಸ. ಇವತ್ತು RSSನಲ್ಲಿ ಪ್ರತಿನಿತ್ಯ, ಇವತ್ತು ನೀವು ಮಸೀದಿನಲ್ಲಿ 3-5 ಹೊತ್ತೂ ಕೂಡ ಆಜಾನ್ ಕೂಗುವಂಥವರಿಗೆ ಸಂಬಳ ಕೊಡ್ತಾರೆ. ಚರ್ಚಿನಲ್ಲಿರುವಂಥ ಪಾದ್ರಿಗೆಲ್ಲ ಫೆಸಿಲಿಟಿ ಇದೆ. ಆದರೆ RSSನಲ್ಲಿ ಶಾಖೆನ ಪ್ರತಿನಿತ್ಯನೂ ಬೆಳಗ್ಗೆ ಹೋಗಿಬಿಟ್ಟು 6:15 ಹೋಗಿ ಶಾಖೆನ ಮಾಡೋರಿಗೆ ಯಾವ ಸಂಬಳನೂ ಇಲ್ಲ. ಅವನ ಸ್ವಂತ ಆಸಕ್ತಿಯಿಂದ, ದೇಶದ ಬಗ್ಗೆ ಅಭಿಮಾನದಿಂದ ಆತ ಅಲ್ಲಿ ಬರ್ತಾನೆ. ಅದು ಏನು ನಿರೀಕ್ಷೆ ಇಲ್ಲ. ಮೊನ್ನೆ ಪಥಸಂಚಲನ ಆಯ್ತಲ್ಲ, ಆ ಪಥಸಂಚಲನದಲ್ಲಿ ನೀವು ಶೂ ತೊಗೊಳ್ಳಿ, ಸಾಕ್ಸ್ ತೊಗೊಳ್ಳಿ, ಪ್ಯಾಂಟ್ ತೊಗೊಳ್ಳಿ, ಶರ್ಟ್ ತೊಗೊಳ್ಳಿ, ಟೋಪಿ ತೊಗೊಳ್ಳಿ, ನೀವು ಲಾಠಿ ತೊಗೊಳ್ಳಿ, ಪ್ರತಿಯೊಂದಕ್ಕೆ ದುಡ್ಡು ಕೊಟ್ಟೆ ತೊಗೋಬೇಕು. ಫ್ರೀ ಏನೂ ಕೊಡಲ್ಲ ಅವರು. ಯಾಕೆ ಅಂತಂದರೆ ನಿಮ್ಮ ಸ್ವಇಚ್ಛೆಯಿಂದ ನೀವು ಬರೋವಂಥದ್ದು. ಅವರಲ್ಲಿ ಖರ್ಚು ವೆಚ್ಚ ಅನ್ನೋದಿಲ್ಲ. ನಿಮ್ಮ ಮನೆಗೆ ಬಂದು ನೀವೇನಾದ್ರು ಒಂದು ತುತ್ತು ಅನ್ನ ಹಾಕಿರಿ ಊಟ ಮಾಡ್ತಾರೆ. ಇಲ್ಲ ಅಂತಂದರೆ ಇನ್ನೊಬ್ಬರ ಮನೆಗೆ ಹೋಗ್ತಾರೆ, ಊಟ ಮಾಡ್ತಾರೆ, ಯಾರಾದರೂ ಒಂದು 4 ತುತ್ತು ಅನ್ನ ಹಾಕ್ತಾರೆ. ಯಾಕೆಂದರೆ ಒಳ್ಳೆ ಹೇಳೋದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ 1948ರಲ್ಲಿ ಗಾಂಧೀಜಿ ಹತ್ಯೆ ಆದ ನಂತರ ಅದನ್ನು ಬ್ಯಾನ್ ಮಾಡಿರಲ್ವಾ. ಬ್ಯಾನ್ ಮಾಡಾದ್ಮೇಲೆ ಬ್ಯಾನನ್ನು ಇದು ಎನ್ಕ್ವೈರಿ ಕಮಿಟಿ ಎಲ್ಲ ಆಯಿತು, ಕೋರ್ಟೇ ಅದನ್ನು ಬ್ಯಾನನ್ನು ಲಿಫ್ಟ್ ಮಾಡ್ತು, ಇದಕ್ಕೆ RSSನ ದೋಷಮುಕ್ತ ಮಾಡ್ತು.
ಆದರೆ ಸರ್ಕಾರ ಬ್ಯಾನನ್ನು ತೆಗಿಲಿಲ್ಲ. ಅವತ್ತು ಇದೇ ನೆಹರು ಇರಲಿಲ್ವಾ, ಇದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರಲ್ವಾ? ಕೊನೆಗೆ ಇಡೀ ದೇಶಾದ್ಯಂತ ಹೋರಾಟ ಆಯಿತು. ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟರು ಕೂಡ ನೀವು ಯಾಕೆ ಬ್ಯಾನ್ ತೆಗಿಲಿಲ್ಲ ಅಂತ. ಆ ಹೋರಾಟಕ್ಕೆ ಮಣಿದು ಸರ್ಕಾರ ಬ್ಯಾನನ್ನು ವಾಪಸ್ ತೆಗಿತು. 1975ರಲ್ಲಿ ಮತ್ತೆ ಹಾಕಿದ್ರು. ನಾನು ಇವಾಗ ಇದೊಂದು ಈ ಸಂಸ್ಥೆಯ ಮನಸ್ಥಿತಿ, ಅದು ಹೋಗೋ ದಾರಿ ಬಗ್ಗೆ ಒಂದು ಹೇಳಬೇಕು ಅಂತಂದರೆ, ನೀವು ಯೋಚನೆ ಮಾಡಿ, ಸ್ವಾತಂತ್ರ್ಯಕ್ಕೆ RSSನ ಕೊಡುಗೆ ಏನು ಅಂತ ಕೇಳ್ತಾನೆ ಇರ್ತಾರೆ. ಅಲ್ಲ, ನಾನು ಕೇಳಿದ್ನಲ್ಲ, ಈಗ ನಾನು ನಿಮಗೆ ಹೇಳಿದೆ, ಸುಭಾಷ್ ಚಂದ್ರ ಬೋಸ್ದು ಯೋಚನೆ ಏನಿತ್ತು, ಲಾಲ್ ಬಾಲ್ ಪಾಲ್ದು ಯೋಚನೆ ಇತ್ತು, ಗಾಂಧಿ ಯೋಚನೆ ಏನಿತ್ತು, ಇವ್ರದ್ದು ಪೊಲಿಟಿಕಲ್ ಪವರ್ನ ಕ್ಯಾಪ್ಚರ್ ಮಾಡಿ, ಇವ್ರದ್ದು ಮುಂದೆನೂ ದಾಸ್ಯ ಅನ್ನೋದು ಬರಬಾರ್ದು. ಸ್ವಾತಂತ್ರ್ಯ ಹೋರಾಟ ಅಂತಂದರೆ ಬರೀ ಬ್ರಿಟಿಷರ ವಿರುದ್ಧ ಮಾತ್ರ ಹೋರಾಟ ಅಲ್ಲ. ಸ್ವಾತಂತ್ರ್ಯ ಹೋರಾಟ ಅಂತಂದರೆ ಸರ್ವಾಧಿಕಾರದ ವಿರುದ್ಧ ನಡೆಯುವಂಥ ಹೋರಾಟ. ಸಂವಿಧಾನವನ್ನು ಅಮಾನತಿನಲ್ಲಿ ಇಟ್ಟರಲ್ಲ, ಆ ಸಂದರ್ಭದಲ್ಲಿ ನಡೆದಿರೋ ಹೋರಾಟ ಅಲ್ಲ, ಅದು ಎರಡನೇ ಸ್ವಾತಂತ್ರ್ಯ ಹೋರಾಟ. ಮೊದಲನೇ ಸ್ವಾತಂತ್ರ್ಯ ಹೋರಾಟ ನಡಿಬೇಕಾದ್ರೆ ಈ ಒಂದು ಶಿಶುಗಣ, ಕಿಶೋರಗಣ, ತರುಣಗಣ ಅಂತ ಏನು ಮಾಡಿ ಇಡೀ ದೇಶದಲ್ಲಿ ವ್ಯಾಪಿಸಿದ್ರೋ, ಮನ ಪರಿವರ್ತನೆ ಏನು ಮಾಡಿರೋ, ಅವರಿಗೆ ದಾಸ್ಯ ಅಂದ್ರೇನು, ದಾಸ್ಯದ ಸಂಕೋಲೆ ಅಂದ್ರೇನು, ನಿಜವಾದ ಸ್ವಾತಂತ್ರ್ಯ ಏನು ಅನ್ನೋ ಪರಿಕಲ್ಪನೆಯನ್ನು RSS ಕೊಟ್ಟಿದ್ದರಿಂದಾಗಿ 1975ರಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇಳಿ ಸಂವಿಧಾನವನ್ನು ಅಮಾನತಿನಲ್ಲಿಟ್ಟಾಗ ಇಡೀ ದೇಶದಲ್ಲಿ 1,10,000ಕ್ಕಿಂತ ಹೆಚ್ಚು ಜನ ಜೈಲು ವಾಸವನ್ನು ಜೈಲಿಗೆ ಹೋಗಿ ಸೇರಿದ್ರು. ಹೋರಾಟ ನಡೀತು. ಅದರಲ್ಲಿ ಮೆಜಾರಿಟಿ ಇದ್ದವರೆಲ್ಲರೂ ಕೂಡ RSSನವರೇ. ಎರಡನೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವ್ರು ಯಾರು? RSSನವರೇ ಇದ್ದಾರೆ. ಕೈಯಲ್ಲಿ ಲಾಠಿ ಹಾಕಬೇಕು. ಈಗ ನೀವೊಂದು ಹೇಳಿ, ಸಮವಸ್ತ್ರ ಸಮಿತಿ ಅಂತ ಹೇಳ್ತೀವಿ. ಈಗ RSSದು ಸಮವಸ್ತ್ರ ಏನು? ಮೊದಲು ಚಡ್ಡಿ ಇತ್ತು, ಈಗ ಪ್ಯಾಂಟ್ ಬಂದಿದೆ, ಬೂಟು, ಶರ್ಟು, ಅದನ್ನು ಇಲ್ಲಿವರೆಗೂ ಕೂಡ ಫೋಲ್ಡ್ ಮಾಡ್ಕೊಳ್ತಾರೆ, ಕ್ಯಾಪ್ ಇದೆ, ಲಾಠಿ ಇದೆ. ಇದು ಆಗಿಂದ ಬರುವಂತಹ ಅವರ ಸಮವಸ್ತ್ರದ ಒಂದು ಭಾಗ ಲಾಠಿ. ಅದನ್ನ ಯಾರಿಗೂ ಬೆದರಿಸೋಕ್ಕಲ್ಲ. ಹಾಗೆ ನೀವು ನೋಡಿ, ಸಿಖ್ರಲ್ಲಿ ಕಿರ್ಪನ್ ಇದೆ. ನೀವು ಇವತ್ತು ಏರ್ಪೋರ್ಟಲ್ಲಿ ಹೋದ್ರೂ ಕೂಡ, ನಿಮಗೆ ಡೊಮೆಸ್ಟಿಕ್ ಏರ್ಪೋರ್ಟಲ್ಲಿ ಹೋದ್ರೂ ಕೂಡ ಕಿರ್ಪನ್ ಅಲೋ ಇದೆ. 6 ಇಂಚಿನ, ಹೌದು, ಫ್ಲೈಟಲ್ಲಿ ತೊಗೊಂಡೋಗಿ 6 ಇಂಚಿನ ಚಾಕುನ ತೊಗೊಂಡೋಗ್ಲಿಕ್ಕೆ ಅದು ಇಟ್ ಈಸ್ ಪಾರ್ಟ್ ಆಫ್ ದೇರ್ ಕಸ್ಟಮ್, ಅವ್ರ ಯೂನಿಫಾರ್ಮ್ ಅದು. ಹಾಗಾಗಿ ಅವರಿಗೆ ಅದರಲ್ಲಿ ಅವಕಾಶ ಇದೆ. ನಾನು ಕೊಡಗಿನ ಸಂಸದನಾಗಿದ್ದೆ. ನಮ್ಮ ಕೊಡಗಿನ ಜನ, ನಮ್ಮ ಕೊಡವರು ಪಿಚ್ಚ ಕತ್ತಿ ಇಡ್ತಾರೆ, ಇಷ್ಟು ದೊಡ್ಡದು ಮಚ್ತಾರೆ ಇದೆ. ಅದು ಅವರ ಸಾಂಪ್ರದಾಯಿಕ ಉಡುಗೆಯ ಒಂದು ಭಾಗ. ನೀನು ಯಾಕಪ್ಪ ಪಿಚ್ಚ ಕತ್ತಿ ಇಟ್ಕೊಂಡಿದ್ಯಾ, ನಾನು ಕೊಚ್ಚಕ್ಕೆ ಬರ್ತಾಯಿದ್ಯಾ ಅಂತ ಕೇಳ್ತಾರಾ? ಕಿರ್ಪನ್ ಇಟ್ಕೊಂಡು ಹೋಗಿ ನನಗೆ ಏನು ಚುಚ್ಚಕ್ಕೆ ಬರ್ತಾಯಿದ್ಯಾ ಅಂತ ಕೇಳ್ತಾರಾ? ಅದು ಪಾರ್ಟ್ ಆಫ್ ದೇರ್ ಒಂಥರ ಅವ್ರದ್ದು ಆ ಟ್ರೆಡಿಷನಲ್ ಅಟೈರ್ ಅದು. ಅದೇ ಥರ ಇವ್ರದ್ದು ಯೂನಿಫಾರ್ಮಿನ ಒಂದು ಭಾಗ. ಇವರು RSSನವರು ಲಾಠಿ ಹಿಡ್ಕೊಂಡು ಇದು ಪಥಸಂಚಲನ ಮಾಡುವಾಗ ಈ 100 ವರ್ಷದಲ್ಲಿ ಆ ಲಾಠಿನ ಯಾರ ಮೇಲಾದ್ರೂ ಬೀಸಿದ್ದು ನೋಡಿದ್ದೀರಾ? ಆ ಲಾಠಿನ ಯಾರಿಗಾದ್ರು ಚುಚ್ಚಿದ್ದು ನೋಡಿದ್ದೀರಾ? ಆದರೆ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಪ್ರಾರ್ಥನೆ ಮುಗಿಸಿ ಒಟ್ಟಿಗೆ ಬಂದು ಕಲ್ಲು ಹೊಡೆದಿರೋರು ನೋಡಿದ್ದೀವಿ. ಆ ಲಾಠಿ ಹಿಡ್ಕೊಂಡು ಪಥಸಂಚಲನದಲ್ಲಿ ಹೋಗ್ತಾ ಇರುವಂಥ RSSನವರು ಆ ಲಾಠಿನ ಹೆಗಲಿಂದ ತೆಗೆದುಬಿಟ್ಟು ಇನ್ನೊಬ್ಬರ ಮೇಲೆ ಬೀಸಿದ್ದನ್ನು ಯಾವತ್ತೂ ನಾವು ನೋಡಿಲ್ಲ. ಮತ್ತು ಯಾಕೆ ಭಯ? ಒಂದು ಸಮಾಜದಲ್ಲಿ ಕ್ಷೋಭೆಯನ್ನು ತರುವಂತಹ ಒಂದು ಸಣ್ಣ ಘಟನೆ ಈ 100 ವರ್ಷಗಳ ಇತಿಹಾಸದಲ್ಲಿ ಇತ್ತು ಅಂದಿದ್ದರೆ ನೀವು ಆತಂಕವನ್ನು ವ್ಯಕ್ತಪಡಿಸ್ಬೋದಿತ್ತು. ಒಂದು ಉದಾಹರಣೆನೂ ಇಲ್ಲ. ಅವರು ಸಮವಸ್ತ್ರದ ಒಂದು ಭಾಗವಾಗಿರುವ ಲಾಠಿ ಹಿಡ್ಕೊಂಡು ಇವ್ರು ಯಾಕೆ ಲಾಠಿ ಹಿಡ್ಕೊಳ್ತಾರೆ ಅಂತ ಇವ್ರು ಹೇಳಿದರೆ ಅದಕ್ಕೆ ನಾವು ಏನು ಉತ್ತರ ಕೊಡೋಣ? ಎಸ್, ನಮಸ್ತೆ ಸರ್. ನನ್ನ ಹೆಸರು ರವಿಕಾಂತ್ ಅಂತ, ಕಾಂಗ್ರೆಸ್ ಕಾರ್ಯಕರ್ತ. ವೈಯಕ್ತಿಕವಾಗಿ ಯಾವ ಪ್ರಶ್ನೆಗಳನ್ನು ಕೇಳಲ್ಲ. ದಯವಿಟ್ಟು ಇದೇ ಲಾಸ್ಟ್ ಟೈಮ್ ಇದೇ ಥರ ಆಯಿತು. ನಾನು ಕೇಳ್ತಿರೋದು, ರಾಚಯ್ಯ ಅವರಿದ್ದರು, ಜಯೇಶ್ ಪಟೇಲ್ ಅವರಿದ್ದರು, SM ಕೃಷ್ಣ ಅವರಿದ್ದರು, ಅನಂತಕುಮಾರ್ ಅವರಿದ್ದರು. ಅವರೆಲ್ಲ ವೈಯಕ್ತಿಕವಾಗಿ ಅವರಿಗೆ ಧಕ್ಕೆ ಆದಂಥ ಸಂದರ್ಭದಲ್ಲಿ, ರಾಜಕೀಯವಾಗಿ ಅವರಿಗೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಒಂದೇ ಒಂದು ಉತ್ತರ ನಾನು ಕೊಟ್ಟು ಅವರು ಅದನ್ನು ಸಮಾಪ್ತಿ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ಲು ಜಯೇಶ್ ಪಟೇಲ್ ಅವರು, ಅವ್ರಿಗೆ ಯಾರೋ ಪರ್ಸ್ನಲಾಗಿ ಪ್ರಶ್ನೆ ಕೇಳಿದಾಗ ಐ ಆಮ್ ಒನ್ಲಿ ಆನ್ಸರಬಲ್ ಟು ಮೈ ವೈಫ್ ಅಂದರು. ಬರೀ ಒಂದೇ ಸಣ್ಣದು. ಅದೇ ರೀತಿ ಇವಾಗಿನ ನೀವಲ್ಲ, ಎಲ್ಲ ರಾಜಕಾರಣಿಗಳಿಗೂ ಕೇಳಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೊದಲೆಲ್ಲ ರಾಜಕಾರಣಿಗಳು ಮಾತಾಡ್ಬೇಕಾದ್ರೆ ಕೇಳಬೇಕಪ್ಪ ಅನ್ಸೋದು. ಈಗ ರಾಜಕಾರಣಿಗಳು ಮಾತಾಡ್ಬೇಕಾದ್ರೆ ಮೈ ಪರ್ಚ್ಕೊಳ್ಳೋಣ, ತಲೆ ಜುಟ್ಟೆಲ್ಲ ಕಿತ್ಕೊಳ್ಳೋಣ ಅನ್ಸುತ್ತೆ. ಆ ಪರಿಸ್ಥಿತಿಗೆ ರಾಜಕಾರಣಿಗಳು ಬಂದ್ಬಿಟ್ಟಿದ್ದಾರಾ? ಅಲ್ಲ, ಒಂದು ನಿಮಿಷ, ನೀವು ಬರೀ ರಾಜಕಾರಣಿಗಳನ್ನು ಬೈಬೇಡಿ, ನ್ಯೂಸ್ ಚಾನಲ್ನವ್ರನ್ನೂ ಬೈರಿ. ನಾನು ಎಲ್ಲರೂ ಸಾಮೂಹಿಕವಾಗಿ. ಅಲ್ಲ, ಒಂದು ನಿಮಿಷ, JH ಪಟೇಲ್ ಇದ್ದಾಗ ನ್ಯೂಸ್ ಚಾನಲ್ಗಳು ಇರಲಿಲ್ಲ ರೀ.
ನ್ಯೂಸ್ ಚಾನಲ್ಗಳು ಅವಾಗಿದ್ದಿದ್ರೆ ಜೆ ಎಚ್ ಪಟೇಲ್ ಹಂಗೆ ಅಂತಾರೆ ನೀವೇನಂತೀರಿ ಅಂತ ದೇವೇಗೌಡರ ಹತ್ರ ಹೋಗಿ ನಾವು ಕೇಳ್ತಿದ್ವಿ. ಅವ್ರು ಹೇಳಿದ್ದನ್ನು ತಗೊಂಬಂದು ಟೆಲಿಕಾಸ್ಟ್ ಮಾಡ್ತಿದ್ವಿ. 24 hours ನ್ಯೂಸ್ ಅಲ್ಲ, ಆಗ ರಾಜಕಾರಣಿಗಳಿಗೆ ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊಂಡು ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ರಾಜಕಾರಣದಲ್ಲಿ ಡಿಸ್ಕೋರ್ಸ್ ಅನ್ನೋದು ಕೆಳ ಹಂತಕ್ಕೆ ಹೋಗಿದೆ, ಅದನ್ನು ಒಪ್ಕೊಳ್ಳೋಣ. ಅದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡುವಾಗ ಬರೀ ರಾಜಕಾರಣಿಗಳನ್ನು ಬ್ಲೇಮ್ ಮಾಡಬಾರ್ದು. ಮಾಧ್ಯಮದವರಾಗಿ ನಮ್ಮ ಜವಾಬ್ದಾರಿ ಕೂಡ ಅದರಲ್ಲಿದೆ. 24 hours ನ್ಯೂಸ್ ಚಾನಲ್ನ ಕಾಲ ಇದು. ಸೊ ಅವ್ರು ಹಂಗಂದ್ರು ನೀವೇನಂತೀರಿ, ಇವ್ರು ಹಿಂಗಂದ್ರು ನೀವೇನಂತೀರಿ. ಒಂದಲ್ಲ ಒಂದು ದಿವಸ ಎಲ್ಲರೂ ಸೇರಿ ಒಂದು ನಿರ್ಧಾರ ತೆಗೆದುಕೊಂಡು ಈ ರಿಯಾಕ್ಷನ್ ಜರ್ನಲಿಸಮನ್ನು ನಿಲ್ಲಿಸಬೇಕು ಅನ್ನೋ ನಿರ್ಧಾರ ನಮ್ಮ ಕಡೆಯಿಂದ ಆಗಬೇಕಾಗಿದೆ. ಅದಕ್ಕೆ ಇನ್ನೊಂದು ಉತ್ತರ ಹೇಳ್ತೀನಿ. ಎಸ್ ಅಟಲ್ ಬಿಹಾರಿ ವಾಜಪೇಯಿ ಅವರು, ನೆಹರು ಅವರು ಕೂಡ ಮುಕ್ತ ಕಂಠದಿಂದ ವಾಜಪೇಯಿ ಅವ್ರನ್ನ ಶ್ಲಾಘನೆ ಮಾಡಿದ್ದಿದೆ. ಬಾಂಗ್ಲಾ ಎಲೆಕ್ಷನಲ್ಲಿ ಯುದ್ಧದಲ್ಲಿ ಗೆದ್ದಾದ ನಂತರ ಇಂದಿರಾ ಗಾಂಧಿಯವರ ಬಗ್ಗೆಯೂ ಕೂಡ ವಾಜಪೇಯಿ ಅವರು ಮೆಚ್ಚುಗೆ ಮಾತನಾಡಿದ್ದಿದೆ. 1995ರಲ್ಲಿ UN ಡೆಲಿಗೇಷನ್ ಕಳಿಸ್ಬೇಕಾದ್ರೆ ನರಸಿಂಹರಾವ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಕಳಿಸಿದ್ದು ಇದೆ. ಆದರೆ 95-96 ನಂತರ ನೋಡಿ, ಸಾರ್ವಜನಿಕ ಜೀವನದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯಂತಹ ಮುತ್ಸದ್ದಿ ನಾಯಕನಿಗೆ ಮೇರು ವ್ಯಕ್ತಿತ್ವಕ್ಕೆ ಮಧ್ಯಪ್ರದೇಶದಲ್ಲಿ ನಿಂತ್ಕೊಂಡು ಗದ್ದಾರ್ ಅಂತ ಕರೆದಿದ್ದಾರೆ ಹೇಳಿ ಸೋನಿಯಾ ಗಾಂಧಿ. ನರೇಂದ್ರ ಮೋದಿಯವರಿಗೆ ಮೌತ್ಕ ಸೌದಾಗರ್ ಅಂತ ಹೇಳ್ಬಿಟ್ಟು ಸಾವಿನ ವ್ಯಾಪಾರಿ ಅಂತ ಕರೆದಿದ್ದು, ಪರ್ಸನಲಾಗಿ ಅಟ್ಯಾಕ್ ಮಾಡಿದ್ದು ಇದೇ ಕಾಂಗ್ರೆಸ್ ಪಾರ್ಟಿ, ಇದೇ ಸೋನಿಯಾ ಗಾಂಧಿಯವರು. ಪರ್ಸನಲ್ ಅಟ್ಯಾಕು ಈ ಹೊಸ ಮಿಲೇನಿಯಮಿಗೆ ಬಂದಾದ ನಂತರ ಪರ್ಸನಲ್ ಅಟ್ಯಾಕು ಇವತ್ತೊಂಥರ ಆರ್ಡರ್ ಆಫ್ ದಿ ಡೇ ಥರ ಆಗೋಗ್ಬಿಟ್ಟಿದೆ. ನೀವು ಈ ಕಡೆ ನೀವು ಬರೀ ಕಲ್ಲು ಬಿಸಾಡಿಕೊಂಡು ನಾನು ಇಲ್ಲಿ ಹಣ್ಣು ಹಾಕೋಕ್ಕಾಗಲ್ಲ, ನಾನು ಹೂಮಳೆನೂ ಸುರಿಸೋಕ್ಕಾಗಲ್ಲ, ಕಲ್ಲು ಬಿಸಾಡಿದಾಗ ಕಲ್ಲೇ ಬಿಸಾಡೋ ಅಂಥದ್ದು. ಇವತ್ತು ರಾಜಕಾರಣದಲ್ಲಿ ವೈಯಕ್ತಿಕ ಮಟ್ಟಕ್ಕೆ ಜಗಳಗಳು ಇಳಿದು ಬಿಟ್ಟಿದ್ದಾವೆ. ನಿಮಗೆ ಜೆ ಎಚ್ ಪಟೇಲ್ರದ್ದು ಹೇಳಿದ್ರಿ, ಜೆ ಎಚ್ ಪಟೇಲ್ರದ್ದು ನಾನು ಕಾಲೇಜಲ್ಲಿದ್ದವನು, ಜೆ ಎಚ್ ಪಟೇಲ್ರನ್ನ ನಾನು ಆ ಕಾಲ ನೋಡಿದ್ದೀನಿ. ಜೆ ಎಚ್ ಪಟೇಲ್ರ ಬಗ್ಗೆ ಏನೇನು ಅಂತ ಇದ್ರು, ಮೀಡಿಯಾದಲ್ಲಿ ಏನಂತ ಇದ್ರು. ನಾನು ನಿಮಗೆ ಇವತ್ತು ಈ ಚಾನೆಲ್ ಮುಖಾಂತರ ಹೇಳಬೇಕು ಅಂತಂದರೆ, ಅವಾಗ ಒಂದು ಮುಖಾಮುಖಿ ಅಂತ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಒಬ್ಬರು ಅದ್ರ ಬಗ್ಗೆ ಜೆ ಎಚ್ ಪಟೇಲ್ರಿಗೆ ಇದೇ ಥರ ವೈಯಕ್ತಿಕ ಪ್ರಶ್ನೆಯನ್ನು ಭಾಳ ಸಾರ್ವಜನಿಕವಾಗಿ ಕೇಳಿದಾಗ ಜೆ ಎಚ್ ಪಟೇಲ್ ವಾಪಸ್ ಹೆಂಗೆ ಹೊಡೆದಿದ್ರು ಅಂತ ನನಗೆ ಗೊತ್ತು. ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ರಾಮಕೃಷ್ಣ ಹೆಗ್ಡೆ ಅವ್ರ ಬಗ್ಗೆ ವೈಯಕ್ತಿಕ ಜೀವನದ ಬಗ್ಗೆ ಭಾಳಷ್ಟು ಚರ್ಚೆಗಳಾಗಿದ್ದಾವೆ, ನಿಮಗೆ ಅದ್ರ ಬಗ್ಗೆ ಅರಿವಿಲ್ಲ, ಆಯಿತಾ? ಅದನ್ನು ನಾನಿವತ್ತು ಎಲ್ಲರೂ ಕೂಡ ಇವತ್ತು ಅವ್ರು ಯಾರೂ ಬದುಕಿಲ್ಲ, ಅವರ ಜೀವನದ ಬಗ್ಗೆ ನಾವು ಹೇಳೋಂಥ ಅಗತ್ಯ ಇಲ್ಲ. ಇವತ್ತು ನೈತಿಕತೆ ಅನ್ನೋದನ್ನು ನಾವು ಕಮಿಷನ್ ತಗೊಳ್ಳೋದಲ್ಲೇ, ಕಾಂಟ್ರಾಕ್ಟಲ್ಲಿ ನಾವು ಇನ್ವಾಲ್ವ್ ಆಗದಲ್ಲೇ, ರಿಯಲ್ ಎಸ್ಟೇಟ್ ದಂಧೆಗಳು ಮಾಡ್ಕೊಳ್ಳೋದಲ್ಲೇ, ನಾವು ಜನಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರೊಳಗಡೆ ನೈತಿಕತೆಯನ್ನು ಹುಡುಕ್ತಾ ಇಲ್ಲ. ಯಾರ್ದೋ ಮನೆ ಬೆಡ್ರೂಮಲ್ಲಿ ಇವತ್ತು ನೈತಿಕತೆಯನ್ನು ಹುಡುಕುವಂಥ ಸ್ಥಿತಿ ಬಂದೋಗಿದೆ. ಹಾಗಾಗಿ ವೈಯಕ್ತಿಕವಾಗಿ ಇವತ್ತು ಎಲ್ಲ ಜಗಳಗಳನ್ನು ಅಲ್ಲಿ ಆ ಹಂತಕ್ಕೆ ಇಳಿಸ್ಕೊಂಡ್ಬಿಡೋ. ನೀನು ಅಪ್ಪ ಅಣ್ಣ ಅವ್ವ ಅಂತ ನಿಮ್ಮ ಮದ್ದೂರು MLA ಕುಮಾರಸ್ವಾಮಿ ಅವರಿಗೆ ಅಥವಾ ರವೀಂದ್ರ ಶ್ರೀಕಂಠೆ ಅವರಿಗೆ ಏನೇನು ಬೈತಾರೆ ಅಂತ ನಿಮಗೆ ಗೊತ್ತಾ? ನಿಮ್ಮ ಕಾಂಗ್ರೆಸ್ MLA ಕಚಾರಕ ಅಂತೇಳಿ ಹೇಳ್ಬಿಟ್ಟು ಈ ಥರದ್ದೆಲ್ಲ ಪದಗಳನ್ನು ಬಳಸ್ತಾರೆ. ಅವ್ರ ಹಿನ್ನೆಲೆ ಏನು ಅಂತ ಗೊತ್ತೇನ್ರಿ? ನಿಮ್ಮ ಇದರಲ್ಲಿರೋಂಥ ಈ ವೀರೇಂದ್ರ ಪಪ್ಪಿ, ಇವಾಗ ಜೈಲ್ಗೆ ಹೋಗಿದಾರಲ್ಲ ವೀರೇಂದ್ರ ಪಪ್ಪಿ, ಇವರೆಲ್ಲರೂ ಯಾವ ಕ್ಯಾಟಗರಿ ಅವರು ಎಲ್ಲಿಂದ ಬಂದರು ಅಂತ ಗೊತ್ತೇನ್ರಿ? ನೀವು ಎಲ್ಲ ಒಂದೇನೋ ಹೇಳ್ತಿರಲ್ಲ, ನಿಮಗೆ ಆ ಪದನ ಬಳಸ್ದಲ್ಲೇ ಹೇಳ್ತೀನಿ ನಿಮಗೆ. ಇವತ್ತು ಅಜಿತ್ ಅವ್ರು ಕರೆಕ್ಟ್ ಹೇಳಿದರು. ಈಗ ನೀವು ಯಾವತ್ತು ರಾಜಕಾರಣ ಬರಲಿ, ಪ್ರತಾಪ್ ಸಿಂಹ ಒಬ್ಬ ರೈಟ್ರು ಇವತ್ತು ಬಂದು ನಾನು MP ಆಗಿ 10 ವರ್ಷ ಒಳ್ಳೆ ಕೆಲಸ ಮಾಡಿ ಇವತ್ತು ಜನ ಸಂಪಾದನೆ ಮಾಡ್ಕೊಂಡ್ರಿ. ನನ್ನಂಥವ್ರು ನಿಮ್ಮಂಥವ್ರು ಅಜಿತ್ ಅಂಥವ್ರು ಯಾವಾಗಲೂ ರಾಜಕಾರಣಕ್ಕೆ ಬರೋಕ್ಕಾಗೋದು? ಎಲ್ಲರೂ ಕಾಸು ಮಾಡ್ಕೊಂಡು ಬಂದು ನಾನು 20 ಕೋಟಿ ಹಾಕ್ತೀನಿ, 30 ಕೋಟಿ ಹಾಕ್ತೀನಿ, ಇನ್ವೆಸ್ಟ್ಮೆಂಟು ಅಂತ ಬರ್ತಾರೆ ರೀ. ನೀವೊಂದು ತಿಳ್ಕೊಡ್ರಿ, ಇವತ್ತಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ನಡೀತಾ ಇದೆ. ಜನಪ್ರತಿನಿಧಿಗಳು ಯಾರು? ಅಲ್ಲಿರುವಂತಹ ಶುಗರ್ ಫ್ಯಾಕ್ಟ್ರಿಗಳ ಮಾಲೀಕರೇ ಜನಪ್ರತಿನಿಧಿಗಳಾಗಿದ್ದಾರೆ. ಇಂತಹ ಒಂದು ದರಿದ್ರ ಸ್ಥಿತಿಯಲ್ಲಿ ನಾವಿದ್ದೀವಿ. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಇಡೀ ನಮ್ಮ ಸರ್ಕಾರ ಲಿಕ್ಕರ್ ಮಾಫಿಯಾದ ಕೆಳಗಡೆ ಇತ್ತು. ಅದಾದಮೇಲೆ ಎಜುಕೇಷನ್ ಮಾಫಿಯಾದ ಕೆಳಗಡೆ ಹೋಯಿತು. ಆನಂತರ ಮೈನಿಂಗ್ ಮಾಫಿಯಾದ ಕೆಳಗಡೆ ಹೋಯಿತು. ಆನಂತರ ಸ್ಯಾಂಡು ಮಾಫಿಯಾದ ಕೆಳಗಡೆ ಹೋಯಿತು. ಇವಾಗ ಮಾಫಿಯಾ ಕಂಟ್ರೋಲ್ ಮಾಡ್ತಾಯಿತ್ತು ಮನಿ ಪವರಿಂದ, ಶೇರ್ ಮನಿ ಪವರಿಂದ. ಇವತ್ತು ಎಜುಕೇಷನ್ ಮಾಫಿಯಾದಲ್ಲಿ, ಸ್ಯಾಂಡು ಮತ್ತು ಮೈನಿಂಗ್ ಮಾಫಿಯಾದಲ್ಲಿರುವಂಥವ್ರು, ಲಿಕ್ಕರ್ ಮಾಫಿಯಾದಲ್ಲಿರೋ ಪ್ರತಿಯೊಬ್ಬರೂ ಕೂಡ ನಿಮ್ಮ ಸನ್ಮಾನ್ಯ ಶಾಸಕರು, ಸಂಸದರು, ಸಚಿವರಾಗ್ಬಿಟ್ಟಿದ್ದಾರೆ ರೀ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಎಲ್ಲ ಪಾರ್ಟಿ ಪಕ್ಷದಲ್ಲೂ ಎಲ್ಲ ಪಾರ್ಟಿ. ಅದಕ್ಕೆ ಹೇಳ್ತಿರೋದು ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಅಲ್ಲ ರೀ. ನೀವು ನೋಡಿ, ಉತ್ತರ ಕರ್ನಾಟಕದಲ್ಲಿ ರಾಜಕಾರಣ, ಬೆಂಗಳೂರಿನಲ್ಲಿ ವ್ಯವಹಾರ. ಆಮೇಲೆ ಬೆಂಗಳೂರು ಬಗ್ಗೆ ನಾನು ಹೇಳಬೇಕು ಅಂದರೆ, ಬೆಂಗಳೂರು ಹೆಂಗಾಗಿದೆ ಅಂತಂದರೆ ಇದಕ್ಕೊಂದು ಓನಿಂಗು ಬಿಲಾಂಗಿಂಗ್ನೆಸ್ ಇಲ್ಲ. ಎಲ್ಲರೂ ಬರೋದಿಲ್ಲಿ ದೋಚಕ್ಕೆ ಬರ್ತಾರೆ ಇಲ್ಲಿ ಅಂಥ ಊರಾಗೋಗ್ಬಿಟ್ಟಿದೆ ಬೆಂಗಳೂರು. ಎಲ್ಲರಿಗೂ ಅವರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಬೆಂಗಳೂರಿದೆ. ರಾಜಕಾರಣದ ಮಾತ್ರ ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ, ಇನ್ನೊಂದು ಬಳ್ಳಾರಿನಲ್ಲೋ, ರಾಯಚೂರಿನಲ್ಲೋ, ಕಲಬುರಗಿನಲ್ಲೋ ಮಾಡ್ತಾಯಿದ್ದಾರೆ. ಫ್ಯಾಕ್ಟ್ರಿ ಓನರ್ಸ್ ಯಾರಿದ್ದಾರೆ?
ಅವರೇ ಇವತ್ತು ಜನಪ್ರತಿನಿಧಿಗಳಾಗಿ ಬೆಂಗಳೂರಿನಲ್ಲಿ ವಾರದಲ್ಲಿ 2 ದಿನ ಅಲ್ಲಿ ಹೋಗಿ ಮುಖ ತೋರಿಸ್ಕೊಂಬರ್ತಾರೆ. ಅವ್ರಿಗೆ ಎಲ್ಲ ಮಾತಾಡಿದ್ರೆ ಎಲ್ಲರಿಗೂ ಕೂಡ ಒಡೆಯ, ಸಾಹುಕಾರ, ಶ್ರೀಮಂತ, ನಾಯಕ ಅಂತ ಅಂದ್ಕೊಂಡಿರ್ತಾರೆ. ನಮ್ಮ ಜನಸ್ಥಿತಿ ಹಿಂಗೆ ಬಂದೋಗಿದೆ. ಇಂಥವ್ರನ್ನೇ ನೀವು ಇವತ್ತು ಅವ್ರು 10 ಆಂಬುಲೆನ್ಸ್ ಬಿಟ್ಬಿಟ್ರು ಅಂತ ತಿಳ್ಕೊಳ್ಳಿ. ಅವ್ರನ್ನ ಏನೋ ಒಂದು RO ಪ್ಲಾಂಟ್ ಹಾಕಿದ ಅಂತ ತಿಳ್ಕೊಳ್ಳಿ, ಜನಸೇವೆ ಮಾಡ್ದ ರೀ. ನಾನು ನಿಮಗೊಂದು ಮಾತು ಹೇಳ್ತೀನಿ. ಮೈಸೂರಿನಲ್ಲಿ ಪಿರಿಯಾಪಟ್ಟಣಕ್ಕೆ 239 ಕೋಟಿ ರೂಪಾಯಿ ಜಲಜೀವನ್ ಮಿಷನಲ್ಲಿ ತೊಗೊಂಡಿದ್ದು. ಪ್ರತಿಯೊಂದು ಮನೆಗೂ 303 ಗ್ರಾಮಕ್ಕೆ ಟ್ಯಾಪ್ಡ್ ವಾಟರ್ ಕೊಡ್ತಾಯಿದ್ದೀನಿ. ಹುಣಸೂರಿಗೆ 213 ಕೋಟಿ ರೂಪಾಯಿ ತೊಗೊಂಡೋಗಿದ್ದೀನಿ. 294 ಜನವಸತಿ ಕೇಂದ್ರಗಳಿಗೆ ಟ್ಯಾಪ್ಡ್ ವಾಟರ್ ಕೊಡಿಸ್ತಾ ಇದ್ದೀನಿ. ಅಮೃತ್ ಯೋಜನೆಯಲ್ಲಿ ದುಡ್ಡು ತೊಗೊಂಡು ಇವತ್ತು ಮೈಸೂರಿನಲ್ಲಿ ಕುಡಿಯೋ ನೀರು ಬರ್ತಾಯಿದೆ. ಇವತ್ತು ಹಳೆ ಉಂಡವಾಡಿಗೆ 250 ಕೋಟಿ ಎಕ್ಸ್ಟ್ರಾ ಕೊಡ್ತೀನಿ. ಇವತ್ತು ನಾನು RO ಪ್ಲಾಂಟ್ ಹಾಕ್ಸ್ದಲ್ಲೇ ಇರ್ಬೋದು, ಆದರೆ ನಿಮ್ಮ ಮನೆಯಲ್ಲಿ ಟ್ಯಾಪ್ ತಿರ್ಸಿದ್ರೆ ನೀರು ಬರೋ ಥರ ಮಾಡಿದ್ದೀನಿ. ಇದು ನಾನು ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ನನ್ನಂತವನು ಊರಿನಲ್ಲಿ ಹಾಲು ಹಾಕ್ಕೊಂಡು ಹೋಟ್ಲಿಗೆ ಹಾಲು ಹಾಕ್ತಿದ್ದಾನೆ. ಇವತ್ತು ನಾನು ಸಂಸದನಾಗಿದ್ದು ಕಾರಣಕ್ಕೋಸ್ಕರವಾಗಿ ಈ ಕೆಲಸವನ್ನು ಮಾಡಿದ್ದೀನಿ. ಅದರ ಬದಲು ಎಲ್ಲ ದುಡ್ಡು ಮಾಡಿದರೆ ನಾವು ಊರಲ್ಲೆಲ್ಲ ಬಸ್ ಸ್ಟ್ಯಾಂಡಿಗೆಲ್ಲ MP ಗಳದ್ದು MLAಗಳದ್ದು ಅವರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಬೋರ್ಡ್ ಹಾಕೊಂಡ್ಬಿಡ್ತಾರೆ. ಅಲ್ಲಿ ಅವ್ರು ರಾಜಕಾರಣ ಮಾಡ್ತಿರ್ತಾರೆ. ಈ ರಾಜಕಾರಣ ಬೇಡ ರೀ. ನಿಮ್ಮಂಥವ್ರು ಬರಬೇಕು, ನಮ್ಮಂಥವ್ರು ಬೇಕು, ಅಜಿತ್ ಅಂತವ್ರು ಬೇಕು. RSSಗೆ ನಿರ್ಬಂಧ ವಿಧಿಸುವ ಪ್ರಿಯಾಂಕ ಖರ್ಗೆ ಅವರ ಪತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. RSS ಇಸ್ ಎಸೆನ್ಷಿಯಲಿ ಪೊಲಿಟಿಕಲ್ ಆರ್ಗನೈಸೇಷನ್ ರೀ. ಅಂದರೆ BJPಯ ಜೊತೆಗೆ ಅಲೈನ್ ಆಗಿರುವಂಥ ಆರ್ಗನೈಸೇಷನ್ನು. RSSನವ್ರು BJP ಅವ್ರಿಗೆ ಬಿಟ್ಟು ಬೇರೆ ಯಾರಿಗಾರು ಓಟ್ ಹಾಕಿ ಅನ್ನೋದು ಕೇಳಿದ್ದೀವ ನಾವು? ಒಂದು ಎಸೆನ್ಷಿಯಲಿ ಪೊಲಿಟಿಕಲ್ ಆರ್ಗನೈಸೇಷನ್ ರೀ ಅದು. BJPಯನ್ನು ಹುಟ್ಟು ಹಾಕಿದೆ, BJPಯನ್ನು ಬೆಂಬಲಿಸುತ್ತೆ, BJPಯ ಪರವಾಗಿ ಪ್ರಚಾರ ಮಾಡುತ್ತೆ. RSSನವ್ರು ಲೋಕಸಭಾ ಟೈಮ್ನಲ್ಲಿ BJPಯ ಪರವಾಗಿ ಪ್ರಚಾರ ಮಾಡಲಿಲ್ಲ ಅಂತ 240ಕ್ಕೆ ಸೀಟ್ ಬಂತು. ಆನಂತರ ಇಮಿಡಿಯೇಟಾಗಿ ಮಹಾರಾಷ್ಟ್ರದ ಪ್ರಚಾರಕ್ಕೆ ಇಳಿತಾರೆ. ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ BJP ಪಡೆಯುತ್ತೆ. ಹಾಗಿದ್ದ ಮೇಲೆ ನೀವು ಒಂದು ಸಾಂಸ್ಕೃತಿಕ ಸಂಘಟನೆ ಇದು ಅಂತಂದುಬಿಟ್ರೆ ಆಯಿತು. ಈಗ ನಾನು ಪ್ರಾರಂಭದಲ್ಲೇ ಹೇಳಿದೆ, RSS ಒಂದು ವ್ಯಕ್ತಿ ನಿರ್ಮಾಣ, ಸಮಾಜ ನಿರ್ಮಾಣ ಮತ್ತು ರಾಷ್ಟ್ರ ನಿರ್ಮಾಣವನ್ನು ಗುರಿಯಾಗಿ ಇಟ್ಕೊಂಡಿರುವಂಥ, ದೇಯೋದ್ದೇಶವನ್ನು ಹೊಂದಿರುವಂಥ ಒಂದು ಸಂಘಟನೆ ಅಂತ. ಅದೇ ಸಂಘಟನೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದರು, ಆಡ್ವಾಣಿಯವರು ಬಂದರು, ಮೋದಿಯವರು ಬಂದರು. ಇವತ್ತು ಆ ಗುರುತರವಾದಂಥ ಸ್ಥಾನದಲ್ಲಿ ಕೂತ್ಕೊಂಡಿರೋರು ಬಹಳ ಸಮರ್ಥವಾಗಿ ದೇಶವನ್ನು ನಡೆಸ್ತಾ ಇದ್ದಾರೆ. RSS ಕೊಟ್ಟಂಥ ಸಂಸ್ಕಾರಕ್ಕೆ ಪೂರಕವಾಗಿ ನಡ್ಕೊಳ್ತಾ ಇದ್ದಾರೆ. ಇಂಥ ವ್ಯಕ್ತಿಗಳನ್ನು ದೇಶಕ್ಕೆ RSS ಕೊಡ್ತಲ್ಲ ಅಂತೇಳಿ ಸಮಾಜನೂ ಕೂಡ RSS ಬಗ್ಗೆ ಗೌರವವನ್ನು ಇಟ್ಕೊಳ್ಳೋ ರೀತಿಯಲ್ಲಿ ಅವ್ರು ನಡ್ಕೊಳ್ತಾ ಇದ್ದಾರೆ. ಆದರೆ BJP ಅನ್ನೋದು ಇವತ್ತೊಂದು ಪೊಲಿಟಿಕಲ್ ಪಾರ್ಟಿ ಆಗೋಗ್ಬಿಟ್ಟಿದೆ. ಪೊಲಿಟಿಕಲ್ ಪಾರ್ಟಿ ಆದ ನಂತರ ಇದು ಒಂದೊಂದು ಸರಿ ಏನಾಗುತ್ತೆ, ಮಕ್ಕಳು ಒಂದೊಂದು ಸ್ವಲ್ಪ ಅವರಿಗೆ ಪ್ರಾಯಕ್ಕೆ ಬಂದಾದಮೇಲೆ ಅಪ್ಪ ಅಮ್ಮನ ಬಗ್ಗೆನೇ ಒಂಥರ ಅಸಡ್ಡೆ ಮಾಡೋಂಗೆ ಇರುತ್ತದೋ ಆ ಥರ BJPನಲ್ಲಿ ಅಂಥ ಒಂದು ಘಟನೆಗಳು ನಡೆಯುತ್ತೆ. ಲೋಕಸಭಾ ಚುನಾವಣೆ ಟೈಮಲ್ಗಡೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ರು ನಮಗೆ RSSನ ಅಗತ್ಯ ಇಲ್ಲ ಅಂದರು. ಅಗತ್ಯ ಇಲ್ಲ ಅಂದ್ಕೊಳ್ಳೆ ಡಮ್ಮಂತ 240ಕ್ಕೆ ಬಿದ್ದರು. ಅದು ಇವರು ತೀರಾ ಏನೋ ಇನ್ನೂ ಮನೆಯಲ್ಲೇ ಕೂತಿದ್ದಿದ್ರೆ ಅಧಿಕಾರನೂ ಕಳ್ಕೊಳ್ತಾಯಿದ್ರು. ಒಂದು ಮಕ್ಕಳು ತೀರಾ ಒಂದು ಪ್ರಾಯಕ್ಕೆ ಬಂದಾದ್ಮೇಲೆ ಮೈಯಲ್ಲಿ ಮದ ಜಾಸ್ತಿ ಆದಾಗ ನನಗೆ ಇನ್ನೊಂದು ಸೃಷ್ಟಿ ಮಾಡುವಂಥ ಶಕ್ತಿ ಇದೆ ಅಂತ ಅನ್ನೋ ರೀತಿಯಲ್ಲಿ ವರ್ತಿಸಿದಾಗ ನಿನ್ನನ್ನು ಸೃಷ್ಟಿ ಮಾಡಿದವನು ನಾನು, ನನಗೆ ಗೊತ್ತಿದೆ ಅಂತೇಳಿ ಒಂದೊಂದ್ಸರಿ ತಲೆಗೆ ಒಂದು ಏನೋ ಮಟ್ಟಬೇಕಾಗುತ್ತೆ. ಹಂಗೆ ಒಂದ್ಸರಿ ಮಟ್ಟಿದಾಗ ಇವಾಗ ಸ್ವಲ್ಪ ಇದಾಗಿದ್ದಾರೆ. ಅದೇ ರೀತಿಯಲ್ಲಿ ಕೆಲವೊಂದು ಸರಿ ನೀವು 1999ನಲ್ಲಿ ಕಂದಹಾರ್, 98ಅಲ್ಲಿ ಕಂದಹಾರು ಫ್ಲೈಟ್ ಹೈಜಾಕ್ ಆಗುತ್ತೆ. ಹೈಜಾಕ್ ಆದಂಥ ಸಂದರ್ಭದಲ್ಲಿ ಮೌಲಾನಾ ಮಸೂದ್ ಅಜರ್ನಿಂದ ಹಿಡಿದು ಟೆರರಿಸ್ಟ್ಗಳನ್ನು ಬಿಡುಗಡೆ ಮಾಡಿದಾಗ ಆಗ ರಾಜೇಂದ್ರ ಸಿಂಗ್ ಬಾಬು, ರಜುಭಯ್ಯ ಅವರು RSSನ ಸರಸಂಘಚಾಲಕರಾಗಿದ್ದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಆವಾಗ ಓಪನ್ ಆಗಿ ರಜುಭಯ್ಯ ಹೇಳಿದರು ಇಟ್ ಇಸ್ ಅನ್ ಆ್ಯಕ್ಟ್ ಆಫ್ ಹಿಂದೂ ಕವಾರ್ಡೈಸ್ ಅಂತೇಳಿ ಹೇಳಿದರು. ಇದು ಹಿಂದೂ ಹೇಳಿತನದ ಪ್ರತೀಕ ಅಂತೇಳಿ ಹೇಳ್ಬಿಟ್ಟು ರಜುಭಯ್ಯ ಹೇಳಿದರು. ಸಂದರ್ಭ ಬಂದಾಗ ಮಕ್ಕಳಿಗೆ ತಲೆ ಕುಟ್ಟ ಕೆಲಸನ RSS ಮಾಡುತ್ತೆ. ಒಂದೊಂದು ಸರಿ ಮಕ್ಕಳು ಅವ್ರದ್ದು ಪ್ರಬಲರಾಗಿದ್ದಾಗ ಸ್ವಲ್ಪ ಒಂದು ಶಕ್ತಿ ಸಾಮರ್ಥ್ಯ ಮದ ಜಾಸ್ತಿ ಇದ್ದಾಗ ನಮ್ಗೆ ಯಾರ ಅಗತ್ಯನೇ ಇಲ್ಲ, ನಾವು ಸ್ವಯಂಭೂ ಅಂತ ಅಂದ್ಕೊಂಡು ಬಿಟ್ಟು ವರ್ತಿಸುವಂಥದ್ದು ಇರುತ್ತೆ. ಅದು BJPನಲ್ಲಿ ಸಹಜ, ಅದು ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಆಸೆ ಇಲ್ಲದೆ ಇದ್ದವರು RSSಲ್ಲಿ ಇರ್ತಾರೆ, ಆಸೆ ಇರೋರೇ BJPಲಿ ಇರ್ತದೆ. ಆಸೆ ಇದ್ದಾದಮೇಲೆ ಇಂಥವೆಲ್ಲ ದೌರ್ಬಲ್ಯಗಳು ಇರ್ತವೆ. ಪ್ರತಾಪ್ ಸಿಂಹ ಅವರೇ, JCB ಪಕ್ಷದ ತಯಾರಿ ಹೇಗೆ ನಡೀತಾ ಇದೆ? ನನಗೆ ಗೊತ್ತಿಲ್ಲ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಅಲ್ಲ, ನಿಮ್ಮ ತಂಡದ ಬಸನಗೌಡ ಪಾಟೀಲ್ ಯತ್ನಾಳ್ರು, ನಮ್ಮ ತಂಡ ನಾನು ನೋಡಿ ಸ್ಪಷ್ಟ ಹೇಳಿದ್ವಿ. ನಾನು ಇನ್ನೊಂದು ಸರಿ ಹೇಳಿದ್ದು ಭಾಳ ಸ್ಪಷ್ಟವಾಗಿ, ನಮ್ಮಪ್ಪ RSSಯಿಂದ ಬಂದವರು, ಅವರು ನಾಗ್ಪುರದಲ್ಲಿ OTC ಮಾಡಿದಂಥವ್ರು. ನಮ್ಮಪ್ಪ RSS ಇದು ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು ಹಾಸನ ಜಿಲ್ಲೆನಲ್ಲಿ ಪಂಚಾಯತಿಲಿ ಗೆದ್ದು ಪಂಚಾಯತಿ ಚೇರ್ಮನ್ ಆದಂಥ ಮೊದಲನೇ ವ್ಯಕ್ತಿ 10 ವರ್ಷ ಪಂಚಾಯತಿ ಚೇರ್ಮನ್ ಆಗಿದ್ದವರು. ಆನಂತರ ಜೀವನ ಪರ್ಯಂತ ಅವರು BB ಶಿವಪ್ಪನವರಿಗೆ ಕೆಲಸವನ್ನು ಮಾಡಿದರು. BB ಶಿವಪ್ಪನವರು BJP ಬಿಟ್ಟು ಹೋದಾಗ ನಮ್ಮಪ್ಪ ಅವ್ರ ಜೊತೆ ಹೋಗಲಿಲ್ಲ, BJPಯಲ್ಲಿ ಉಳಿದವರು. ನನ್ನ ಹಿನ್ನೆಲೆ ಈ ಥರದ್ದು. ನಾನು ಸಂಸದನಾಗಿ 10 ವರ್ಷ
ನಾನು ಕೆಲಸವನ್ನು ಮಾಡಿದರೆ ನನಗೊಂದು ಅವಕಾಶ ಸಿಕ್ಕಿದರೆ ಅದು RSS ಇಂದ ನನಗೆ ಸಿಕ್ಕಿದ್ದು. ನಾನು ಒಂಥರ ಅವರ ಒಂದು ಆಶೀರ್ವಾದದಿಂದ ನಾನು ಟಿಕೆಟ್ ಪಡ್ಕೊಂಡವನು. ಹಾಗಾಗಿ ನಾನು BJPಯಲ್ಲೇ ಇರುವಂಥವನು. ಯಾವುದೋ JCB ಯಾವುದೋ ಇರುತ್ತೋ ಅಥವಾ ಹಿಟಾಚಿ ಇರುತ್ತೋ ನನಗದು ಗೊತ್ತಿಲ್ಲ. ಒಂದು ವೇಳೆ ನನಗೆ ಆ ಥರ ಹಿನ್ನೆಲೆ ಇಲ್ಲ ಅಂದಿದ್ದರೆ 2024 ಮಾರ್ಚ್ 12ನೇ ತಾರೀಕು DK ಶಿವಕುಮಾರ್ ಅವರು ನನ್ನನ್ನು ಕಾಂಗ್ರೆಸ್ಸಿಗೆ ಆಹ್ವಾನ ಮಾಡಿದ ದಿನವೇ ನಾನು ಹೋಗಿ ಅವ್ರ ಪಕ್ಷದಿಂದ ನಿಂತು ಇವತ್ತು ಮೈಸೂರಿಂದ ಕಾಂಗ್ರೆಸ್ಸಿಂದ MP ಆಗಿರ್ತಿದ್ದೆ ಅಷ್ಟೇ. ಗೆಲ್ಲೋದು ನಾನೇ ಆಗಿರ್ತಿದ್ದೆ, ಅದ್ರ ಬಗ್ಗೆ ಡೌಟ್ ಇಟ್ಕೊಳ್ಬೇಡಿ ಆಯಿತಾ. ಅಲ್ಲಿರ್ತಿದ್ದೆ. ಆದರೆ ನಾನು ಅದಕ್ಕೋಸ್ಕರ ಬಂದಿರೋನಲ್ಲ. ನಾವು RSS ಇಂದ ಪ್ರಭಾವಿತನಾಗಿ ಬಂದಿರೋನು. ನಾನು ಚಿಕ್ಕದ್ರಲ್ಲಿ ಹೈಸ್ಕೂಲಲ್ಲಿ ಇರಬೇಕಾದ್ರೆ ನಾನು RSSನ ITC ಕ್ಯಾಂಪನ್ನು ಮಾಡಿರೋನು. ನನ್ನ ಹಿನ್ನೆಲೆ ಇಂಥದ್ದು. ಹಾಗಾಗಿ ನಾನು ಸಿದ್ಧಾಂತಕ್ಕೆ ಪೂರಕವಾದಂಥ ವಿಚಾರಗಳಲ್ಲಿ ವೇದಿಕೆಯನ್ನು ಹಂಚ್ಕೊಂಡಿದ್ದೀನಿ. ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ನಂತರ ಯಾವ ವೇದಿಕೆನೂ ಹಂಚ್ಕೊಳ್ಳೋಕೆ ಹೋಗಿಲ್ಲ. ಮೊನ್ನೆ ಕನ್ನೇರಿ ಮಠದ ಸ್ವಾಮೀಜಿ ಕರೆದಿದ್ರಬೇಕಾದ್ರೆ ಗುಂಪೊಳಗಡೆ ನಾನೂ ಇದ್ದೆ. ಅದು ಬಿಟ್ಟರೆ ನಾವ್ಯಾವುದೋ JCB ಓಡಿಸ್ತೀನಿ, ಹಿಟಾಚಿ ಓಡಿಸ್ತೀನಿ, ಅದು ಅವರ ಯೋಚನೆಗಳು. ಅವರಿಗೆ ಯೋಗಿ ಆದಿತ್ಯನಾಥ್ ಅವರ ಥರದ ಆಡಳಿತವನ್ನು ಕರ್ನಾಟಕಕ್ಕೆ ಕೊಡಬೇಕು ಅಂಥದ್ದು ಅಗತ್ಯತೆ ಇದೆ ಅಂತ ಅವ್ರ ಯೋಚನೆ. ತಪ್ಪು ಅಂತ ನಾನು ಹೇಳಲ್ಲ. ಆದರೆ ನಾನು ಯಾವುದೋ ಪ್ರತ್ಯೇಕವಾದಂಥ ಪಕ್ಷ, ನಾನ್ಯಾವುದು ಒಂದು ಬಂಡಾಯ ಗುಂಪೊಳಗಡೆ ಇದ್ದೀನಿ ಆ ಥರದ್ದೆಲ್ಲ. ವಫ್ ಇರ್ಬೋದು, ಅಕ್ರಮ ಬಾಂಗ್ಲಾ ವಲಸಿಗರಿರ್ಬೋದು, ಅವೆಲ್ಲ ಪೂರಕವಾದಂಥ ವಿಚಾರಗಳಿತ್ತು. ಅವ್ರು ತೆಗೆದುಕೊಂಡ್ರು. ಅವರು BJP ಅವರೇ. ಅರವಿಂದ್ ಲಿಂಬಾವಳಿಯವರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಕುಮಾರ್ ಬಂಗಾರಪ್ಪನವ್ರು ಇರ್ಬೋದು, ಅವರು BJP ಅವರೇ. ಅದನ್ನು ಬೇರೆಯವ್ರನ್ನ ನಮ್ಮಲ್ಲಿ ಪಾರ್ಟಿನಲ್ಲಿ ಸ್ಟೇಟ್ ಪಾರ್ಟಿಯವ್ರು ತೊಗೊಂಡ್ರೆ ಅಲ್ಲೂ ಹೋಗಿ ಭಾಷಣ ಕೊಡ್ತಿದ್ದೆ. ಅವ್ರು ಹೇಳಿದ್ದಕ್ಕೆ ಕೆಲಸಕ್ಕೆ ಹೋಗ್ತೀನಿ, ಅವ್ರು ಬಂದಾಗಲೂ ರಿಸೀವ್ ಮಾಡೋಕ್ಕೆ ಹೋಗ್ತೀನಿ, ಇವ್ರು ಕರೆದಿದ್ರು ಇವ್ರದಕ್ಕೆ ಹೋಗ್ತೀನಿ, ಇನ್ನೊಂದು ಹಿಂದುತ್ವಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಸಂಘಟನೆಯವ್ರು ಕರೆದ್ರೂ ಕೂಡ ಅದಕ್ಕೆ ಹೋಗ್ತೀನಿ, ಅಭಿವೃದ್ಧಿ ವಿಚಾರಕ್ಕೆ ಕರೆದ್ರೂ ಅದಕ್ಕೂ ಹೋಗ್ತೀನಿ. ನಾನು ಒಂದು ಇದಕ್ಕೆ ಅಂತಲ್ಲ, ನನ್ನ ಸಿದ್ಧಾಂತಕ್ಕೆ ಪೂರಕವಾಗಿದ್ದರೆ ಆ ಚೌಕಟ್ಟಿನೊಳಗಡೆ ನಾನು ಯಾರ ಜೊತೆ ಬೇಕಾದ್ರೂ ಕೆಲಸನ ಮಾಡ್ತೀನಿ. ಓಕೆ. ಈ ಸ್ಟೇಟ್ ಗೌರ್ಮೆಂಟ್ ವಿರುದ್ಧ ಆ್ಯಂಟಿ ಇನ್ಕಂಬನ್ಸಿ ಇದೆ, ಆಡಳಿತ ವಿರೋಧಿ ಅಲ್ಲೇ ಇದೆ ಅಂತ ನಿಮ್ಮವ್ರು ಮಾತಾಡ್ತಾರೆ. ಅದ್ರ ಲಾಭ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇದೆಯಾ? ನೀವೇ ಒಡೆದು ಬಣಗಳಾಗಿರುವಾಗ, ಒಬ್ಬರು ಇನ್ನೊಂದು ಪಕ್ಷನೇ ಕಟ್ತೀನಿ ಅಂತ ಹೋಗ್ತಿರುವಾಗ ಇದ್ಯಾವ ಸರಿ ಹೋಗೋದು ಯಾವಾಗ ಅಂತ ನೋಡಿ. ಸಿದ್ದರಾಮಯ್ಯನವರು ಮೊದಲನೇ ಸಾರಿ 2013ರಲ್ಲಿ ಮುಖ್ಯಮಂತ್ರಿ ಆದರು. ಥ್ಯಾಂಕ್ಸ್ ಟು BJP. ಕರ್ನಾಟಕ ಜನ ಅವ್ರ ಅಪ್ಪನಾಣೆ ಅವ್ರು ಗೆಲ್ಲಿಸ್ತಾ ಇರಲಿಲ್ಲ ಈ ಕಾಂಗ್ರೆಸ್ಸನ್ನು. ಆವತ್ತು BJP, KJP, BSR 3 ಪಾರ್ಟಿಯಾಗಿ ಹೊಡೆದೋಯ್ತು. BJP ಮತ್ತು KJP ಎರಡರದ್ದು ಓಟ್ ಶೇರು ಯಾವ್ಯಾವ ಕ್ಷೇತ್ರದಲ್ಲಿ BJPಗೆ ಡ್ಯಾಮೇಜ್ ಆಯಿತು ಅಲ್ಲಿ KJP ಎಷ್ಟು ಓಟ್ ತೊಗೊಳ್ತು ಆ್ಯಡ್ ಮಾಡಿದರೆ 93 ಸೀಟ್ ಬರೋದು. ಅದನ್ನು BSR ಅವರು 4-5 ಸೀಟ್ ತೊಗೊಂಡ್ರು. ಅವಾಗ ಅವ್ರನ್ನೂ ಸೇರಿಸ್ಕೊಂಡು ಅವ್ರು ಡ್ಯಾಮೇಜ್ ಮಾಡಿದ ಲೆಕ್ಕ ಹಾಕೊಂಡ್ರೆ ನಾವು ಮೆಜಾರಿಟಿಗೆ ಮತ್ತೆ 2013ರಲ್ಲಿ ಬರ್ತಾಯಿದ್ದು. ಆಯಿತು. ಈಗ 2023ಕ್ಕೆ ಬಂದು 23ರಲ್ಲಿ ಈ ಕಾಂಗ್ರೆಸ್ ಅವರು ತಮಟೆ ಹೊಡೆದ್ರು. ಈ ಬಿಟ್ಕಾಯಿನು ಹಗರಣ 40% ಎಲ್ಲ ಇದು ಮಾಡಿರೋ ನಮ್ಮ ಒಳಗಡೆನ ಒಡಕಿಂದಾಗಿ ಮತ್ತೊಂದು ಸರಿ ಸಿದ್ದರಾಮಯ್ಯ ತಮಟೆ ಹೊಡೆದಿದ್ದು ಅಂತೀರಿ. ನಾವು ಒಬ್ಬ ಪತ್ರಕರ್ತನಾಗಿ ಒಳ್ಳೆ ಪೊಲಿಟಿಕಲ್ ಸ್ಟ್ರಾಟಜಿ ಮಾಡಿದ್ರು ಅಂತ ನಮಗೆ ಅನ್ಸುತ್ತೆ. 100% ಪೊಲಿಟಿಕಲ್ ಸ್ಟ್ರಾಟಜಿ, ಬ್ರಿಲಿಯಂಟ್ ಸ್ಟ್ರಾಟಜಿ. ಇವತ್ತು ಕಾಂಗ್ರೆಸ್ಸಲ್ಲಿ ನಿಮ್ಗೆ ಏನಾಗಿದೆ ಅಂತಂದರೆ ಕೆಲಸ ಮಾಡದೇ ಇದ್ರೂ ಕೂಡ ಬೊಬ್ಬೆ ಅವ್ರದ್ದೇ ಜಾಸ್ತಿ. ನೀವು ನೋಡಿ, ಅವ್ರು ಬಂದಾದ ನಂತರ ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಂದೊಂದು ಏಜೆನ್ಸಿನ ಹೈರ್ ಮಾಡಿಬಿಟ್ಟಿದ್ದಾರೆ. ಅವರು ಹೈರ್ ಮಾಡಿಬಿಟ್ಟು ಅವ್ರಿಗೆ ತಿಂಗಳ ಕೋಟಿ ಪಗಾರ ಕೊಟ್ಬಿಟ್ಟು ಬರೀ ಪಬ್ಲಿಕ್ ರಿಲೇಷನ್ನ ಮೇಂಟೈನ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಯುಪೈ ಮಾಡೋದು. ನಿಮಗೆ ಅವರದಲ್ಲಿ ಆಟೋಸ್ಪಿಯರ್ ಅಂತ ಒಂದಿದೆ, ಆನಂತರ ಇನ್ಕ್ಲೂಸಿವ್ ಮೈಂಡ್ಸ್ ಅಂತ ಒಂದಿದೆ, ಆನಂತರ ಇನ್ನೊಂದು ಯಾವುದೋ ಒಂದು ಸುಮಾರು ಏಜೆನ್ಸಿಗಳೆಲ್ಲ ಇದೆ. ಅವು ಇವೆಲ್ಲವ್ರನ್ನೂ ಜೊತೆಗೆ ಸೇರಿಕೊಂಡು ಬರೀ ಪ್ರತಿನಿತ್ಯ ಕ್ಯಾಂಪೇನೆ. ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗಲೂ ಆರೋಪ, ಅಧಿಕಾರಕ್ಕೆ ಬಂದ ಮೇಲೂ ಆರೋಪ. ಅವರು ನಿಜವಾಗ್ಲೂ ಹೇಳ್ತೀನಿ ಬ್ರಿಲಿಯಂಟಾಗಿ ಪಾಲಿಟಿಕ್ಸ್ ಮಾಡೋದಲ್ಲಿ ಕಾಂಗ್ರೆಸ್ಸು. ಆದರೆ BJPಯವರು ಒಂದಾದ್ರೆ ಬಿಡ್ರು, ಆದರೆ ರಾಜ್ಯ ಜನ ಮಾತ್ರ ಒಂದಾಗಿದ್ದಾರೆ, ಇವ್ರನ್ನ ತೀರಿಸ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ಅವ್ರನ್ನ ತೀರಿಸ್ಬೇಕಾದ್ರೆ ನಮ್ಮನ್ನು ತಗೊಂಡು ಕೂರಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಮ್ಮ ಹತ್ರ ಆ ಯೋಗ್ಯತೆ ಇದೆ ಅನ್ನೋದನ್ನು ನಾವು BJPಯವರು ಪ್ರೂವ್ ಮಾಡ್ಕೋದು. ಎಸ್ ಅಲ್ಲ ಇದೆಯಾ ಅನ್ನೋ ಪ್ರಶ್ನೆ ಜನರಿಗಿದೆ. ಓಕೆ, ನಿಮ್ಮ ರೀಡಿಂಗ್ ಪ್ರಕಾರ ಸ್ಟೇಟ್ ಪಾಲಿಟಿಕ್ಸ್ ಯಾವ ಕಡೆ ಹೋಗ್ತಾ ಇದೆ? ನನಗೀಗ ನವೆಂಬರ್ ಕ್ರಾಂತಿ ಅಂತೆ, ಡಿಸೆಂಬರ್ ಕ್ರಾಂತಿ ಅಂತೆ, ಕ್ಯಾಬಿನೆಟ್ ಪುನರ್ರಚನೆ ಆಗುತ್ತಾ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ, ಡಿಸ್ಕಷನ್ ನಡೀತಾ ಇದೆ. ನಿಮ್ಮದು ಒಂದು ರೀಡಿಂಗ್ ಇರುತ್ತಲ್ಲ. ಇದೊಂಥರ ಈ ಕರ್ನಾಟಕ ಸರ್ಕಾರ ಹೆಂಗಾಗಿದೆ ಅಂತಂದರೆ ಇದೊಂಥರ ಸತ್ತೆಹಣನ ಮುಂದ್ಗಡೆ ಸಿದ್ದರಾಮಯ್ಯ ಹೊತ್ಕೊಂಡ್ರೆ ಹಿಂದ್ಗಡೆ DK ಹೊತ್ಕೊಂಡಿದ್ದಾರೆ. ಈಗ DK ಮುಂದಕ್ಕೆ ಬಂದರೆ ಇದನ್ನು ಡಿಫ್ರೆನ್ಸ್ ಏನೂ ಆಗಲ್ಲ. DKವರೆಗೆ ಮುಂದ್ಗಡೆ ಹೊರೋಂಥ ಅವಕಾಶ ಸಿಗುತ್ತೆ ಅಷ್ಟೇ. ಸರ್ಕಾರ ಮಾತ್ರ ಸತ್ತೋಗಿದೆ. ಇದು ಇಲ್ಲಾಂದರೆ ಒಂದು ಯೋಚನೆನ ಮಾಡಿ, ಇಲ್ಲಿ ಬೆಂಗಳೂರು ಸ್ಥಿತಿ ಹೆಂಗಾಗೋಗಿದೆ, ಎಲ್ಲ ಕಡೆ ಗುಂಡಿ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಾವು ಗುಂಡಿ ಮುಚ್ಚೋದ್ರ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ. ಬರೀ ಎಲ್ಲೋದ್ರೂ ಕೂಡ 2,000 ರೂಪಾಯಿ ಕೊಟ್ಬಿಟ್ಟು ಕಾಕಾ ಪಟ್ಟಿಲ್ಲ ನಿನಗೂ 2,000 ಕಣೆಯ, ನಿನ್ನ ಹೆಂಡ್ರಿಗೂ 2,000 ಕಣೆಯ. ಇವಾಗಲೂ ಅದೇ ಭಾಷಣಗಳು ಕೇಳ್ಕೊಂಡೇ ಇದ್ದೀವಿ ನಾವು. ಇಲ್ಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಹೈಕಮಾಂಡ್ ಹೇಳಿ. ಈ ಬೊಬ್ಬೆ ಬಿಟ್ಟರೆ ಅಭಿವೃದ್ಧಿ ಕಾರ್ಯದ ಬಗ್ಗೆ ಒಂದು ದಿನಾರು ಚರ್ಚೆ ಆಗಿದೆಯಾ? ಬೆಂಗಳೂರಿನ SM ಕೃಷ್ಣ ಅಂತಹ
ಮೇರು ವ್ಯಕ್ತಿತ್ವ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಬೆಂಗಳೂರು ಕರ್ನಾಟಕದ ಪಾಲಿಗೆ ಕಾಮಧೇನುವಾಗಿ ಸುಮಾರು ಒಂದು 56-57% ರೆವಿನ್ಯೂ ಬೆಂಗಳೂರು ಒಂದರಿಂದಲೇ ಬರ್ತಾ ಇದ್ದರೆ ಅದಕ್ಕೆ ಈ ಹಿಂದೆ ಬಾಳಿಗ ಅವರು ಎಲೆಕ್ಟ್ರಾನಿಕ್ ಸಿಟಿಯನ್ನು ಮಾಡಿದರು. ಅದಾದ ನಂತರ ಅದಕ್ಕೆ ದೇವರಾಜ್ ಅರಸು ಕೊಡುಗೆ ಇದೆ, ರಾಮಕೃಷ್ಣ ಹೆಗಡೆ ಅವರ ಕೊಡುಗೆ ಇದೆ. ಇಂಥ ಮಹನೀಯರು ಕೊಟ್ಟಂಥ ಕೊಡುಗೆ ಅದು ತದನಂತರ SM ಕೃಷ್ಣ ಸಾಹೇಬರು ಬಂದಾದ ನಂತರ Tier 2, Tier 3 ಸಿಟೀಸನ್ನು ಬೆಳೆಸಿದ್ದು. ಜೊತೆಗೆ ಬೆಂಗಳೂರಿನಲ್ಲಿ ಟ್ಯಾಕ್ಸ್ ಹಾಲಿಡೇ ಕೊಟ್ಟರು. ಸರ್ಜಾಪುರ ರೋಡಲ್ಲಿ ಕಂಪನಿಗಳಿಗೆ ನಿಮಗೆ ಪುಕಡೆ ಜಾಗವನ್ನು ಕೊಟ್ಟರು, ಟ್ಯಾಕ್ಸ್ ಹಾಲಿಡೇಗಳನ್ನ ಕೊಟ್ಟರು. ಇವತ್ತು ಬೆಂಗಳೂರು ಕಾಮಧೇನುವಾಗಿ ಬೆಳೆದಿದ್ದು. ಇವತ್ತು ಒಂದು 6,500-7 ಸಾವಿರ ಸಾಫ್ಟ್ವೇರ್ ಕಂಪನಿಗಳಿದ್ದಾವೆ, ಒಂದು 100ರಷ್ಟು BT ಕಂಪನಿಗಳಿದ್ದಾವೆ, ಅಸಂಖ್ಯಾತ ಕಂಪನಿಗಳು, ಬೇರೆ ಬೇರೆ ಕಂಪನಿಗಳಿದ್ದಾವೆ. ಈ ಲೆವೆಲಿಗೆ ಬೆಳೆದಿದೆ. ಆದರೆ ಬೆಂಗಳೂರು ಇವತ್ತು ಎಲ್ಲಿ ನಮಗೆ ಚರ್ಚೆ ಆಗ್ತಿದೆ ಅಂದರೆ ಬೆಂಗಳೂರಿಂದ ಎಷ್ಟು ಕಂಪನಿ ಓಡಾಗ್ತಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಆಯ್ತು, ಬೆಂಗಳೂರಿಗೆ ಬರ್ತಾರೆ ಕಂಪನಿ ಚರ್ಚೆ ಆಗೋದು ನಾನು ಹೇಳ್ತೀನಿ, ಅದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಕೇಳಿದರೆ ಬ್ಲಾಕ್ ಬುಕ್ ಕಂಪನಿ ಅವ್ರು ರೋಡ್ ಹಾಕ್ರಿ ಅಂತೇಳಿ ಹೇಳ್ಬಿಟ್ರೆ, ಧಮಕಿ ಹಾಕ್ಬೇಡ, ನೀನೇನು ಬ್ಲಾಕ್ ಮೇಲ್ ಮಾಡ್ತೀಯ ಹೋಗ್ಬೇಕಾದ್ರೆ ಅಂತೇಳಿ ಹೇಳ್ತಾರೆ. IT-BT ಮಿನಿಸ್ಟರ್ ಆಗಿರೋಂಥ ವ್ಯಕ್ತಿ ಪ್ರತಿನಿತ್ಯನೂ ಕೂಡ ಖಾತೆ ಬಿಟ್ಟು ಉಳಿದಿದ್ದು ಎಲ್ಲದರ ಬಗ್ಗೆನೂ ಕಾಕ ಅಂತ ಇರ್ತಾರೆ. ಹಿಂಗಿರ್ಬೇಕಾದ್ರೆ ಸರ್ಕಾರ ಸತ್ತೋಗಿದೆ ಅಂತ ಗೊತ್ತಾಗುತ್ತಲ್ವಾ? ಅಲ್ಲ, ಆಯ್ತು, ಇನ್ಫ್ರಾಸ್ಟ್ರಕ್ಚರ್ ವಿಷಯದಲ್ಲಿ ಕಂಪ್ನಿಗಳಿಗೆ ಬೇಜಾರಾಗಿದೆ. ಆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮಾಡೋಣ, ಒಂದು ಟನಲ್ ರೋಡ್ ಮಾಡ್ತೀವಿ ಅಂದ್ರೆ ನೀವೆಲ್ಲ ವಿರೋಧ ಮಾಡ್ತೀರಿ ನಿಮ್ಮ ಪಾರ್ಟಿಯವರು? ಹೌದು. ಈಗ ಟನಲ್ ರೋಡ್ ವಿಚಾರಕ್ಕೆ ಬರೋಣ. ನಾನು DK ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳ್ತೀನಿ, ಈಗ ನೀವು ಈ ಒಂದು ಟನಲ್ ರೋಡ್ ಮಾಡೋಕ್ಕೆ ಅಂತ ಹೋಗಿ ಕೂಡಲೇ ತೇಜಸ್ವಿ ಸೂರ್ಯ ಅವರು ಅವರ ಒಂದು ಆತಂಕಗಳನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು. ನೀನು ಎಳಿಸು, ನಿನ್ನೇನು ಕೇಳಿ ಮಾಡಬೇಕು ಅಂತಿಲ್ಲ, ನೀನು ಯಾವನು ಹೇಳೋಕ್ಕೆ ಈ ಥರ ಮಾತಾಡ್ತಿರಲ್ಲ DK ಶಿವಕುಮಾರ್ ಅವರೇ. ಬೆಂಗಳೂರು ಮೈಸೂರು ಹೈವೇನ ನಾವು ಮಾಡಬೇಕಾದ್ರೆ ಇದು ನನಗೆ ಪ್ರತಾಪ್ ಸಿಂಗ್ ನಾವು 2 ವೀಲರ್ನ 3 ವೀಲರ್ನ ಟೈರ್ ಗಾಡಿಗಳನ್ನ ಎಲ್ಲ ಬ್ಯಾನ್ ಮಾಡಿದ್ದು, ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ತೆ. ಯಾಕಂದ್ರೆ ನಮ್ದು ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ. 2 ವೀಲರಲ್ಲಿ ನೀವು ಬಂದು ಹಾವು ಬಂದಂಗೆ ಹಿಂಗೆ ಹೋಗ್ಬಿಟ್ಟು ಅವನ ಹೊಡೆದ ಅಂತಂದ್ರೆ ಅವ್ನು ತಿಳ್ಕೊಂಡು ನೋಡಿತಾರೆ. ನಮ್ಮ ಜನರ ಮೆಂಟಾಲಿಟಿ ಸೈಕಲಿಗೆ ಬೈಕ್ ಅವ್ನು ಗುದ್ದಿದ್ರೆ ಬೈಕ್ ಅವ್ನು ತಪ್ಪು, ಬೈಕ್ ಅವನಿಗೆ ಕಾರ್ನವ್ನು ಗುದ್ದಿದ್ರೆ ಕಾರ್ನವ್ನು ತಪ್ಪು, ಕಾರ್ನವ್ನಿಗೆ ಟ್ರಕ್ ಗುದ್ದಿದ್ರೆ ಟ್ರಕ್ ಅವ್ನು ತಪ್ಪು. ಈ ಮೆಂಟಾಲಿಟಿ ನಮ್ಮ ಜನರದು. ಮಾಬ್ ಜಸ್ಟಿಸ್ ಇದೇ ಥರ ಇರೋದು. ಅದಕ್ಕೋಸ್ಕರವಾಗಿ ನಾವು ಒಂದು ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ ಮಾಡ್ತಿದ್ವಿ. ಇಷ್ಟು ಅಶ್ಯೂರ್ಡ್ ಟೈಮಲ್ಲಿ ಮೈಸೂರನ್ನು ತಲುಪಬೇಕು ಅಂತ ಹೈವೇ ಮಾಡುವಾಗ ನಾವು 2 ವೀಲರು 3 ವೀಲರು ಎಲ್ಲದನ್ನು ತೆಗೆದು ಆಚೆ ಹಾಕಿದಾಗ ನಿನಗೇನು 2 ವೀಲರ್ ಅವ್ರದ್ದು ಓಟ್ ಮಾಡುವ, ನಿಂಗೆ 3 ವೀಲರ್ ಅವ್ರದ್ದು ಓಟ್ ಮಾಡುವ, ಟೈರ್ ಗಾಡಿ ಅವ್ರದ್ದು ಓಟ್ ಮಾಡುವ ಅಂತ ನೀವು DK ಶಿವಕುಮಾರ್ ಅವರೇ ಇಷ್ಟೆಲ್ಲ ಮಾತಾಡ್ತಿದ್ರಿ. ಅದೇ ನೀವು ಈಗ ಟನಲ್ ರೋಡ್ ಮಾಡಬೇಕಾದ್ರೆ ನೀವು ಒಂದು ಸಣ್ಣ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿದ್ರ. ಈಗ ಸಿಟಿಸನ್ ಆಕ್ಟಿವಿಸಮ್ ಬಗ್ಗೆ ಒಂದು ಗ್ರೂಪ್ ಇದೆ, ವಾರ್ಡ್ ಕಮಿಟಿಗಳನ್ನ ಮಾಡಬೇಕು ಅಂತಿದೆ. ಒಂದು ವಾರ್ಡಲ್ಲಿ ಒಬ್ಬ ಕಾರ್ಪೊರೇಟರ್ ಇದ್ರೂ ಕೂಡ, ಒಬ್ಬ ಕೌನ್ಸಿಲರ್ ಇದ್ರೂ ಕೂಡ, ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇದ್ರೂ ವಾರ್ಡು ಇದನ್ನು ಸಭೆಗಳನ್ನ ಮಾಡಬೇಕಾಗುತ್ತೆ. ನಾವು ಆ ವಾರ್ಡ್ ಕಮಿಟಿಗಳಿಂದ ಅಭಿಪ್ರಾಯ ತಕ್ಕೊಂಡು ಜನಕ್ಕೆ ಏನು ನಮ್ಮನ್ನು ಅಧಿಕಾರದಲ್ಲಿ ಕೂರಿಸಿರ್ಬೋದು, ಆದರೆ ಅವ್ರಿಗೆ ಏನು ಬೇಕು ಬೇಡ ಅನ್ನೋದನ್ನು ಅದರಿಂದ ಅಭಿಪ್ರಾಯನ ಪಡ್ಕೊಂಡು ಅವರು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಇವ್ರನ್ನ ರೋಡ್ ಇಂಜಿನಿಯರ್ಸನ್ನು ಕರೆಸಿ, ಅದ್ರ ಬಗ್ಗೆ ಈ ಟನಲ್ ಬಗ್ಗೆ ಎಕ್ಸ್ಪರ್ಟ್ಸನ್ನು ಕರೆಸಿ, ಇದ್ರ ಬೆನಿಫಿಟ್ಸ್ ಅಂತ ಏನು ಅಂತೇಳಿ ಕನ್ವಿನ್ಸ್ ಮಾಡಿ. ನೀವು ಕನ್ವಿನ್ಸೇ ಮಾಡ್ದಲೇ ನಾನು ಮಾಡೋದೇ ಸರಿ ಅಂತ ಹೋದಾಗ ಪ್ರತಿರೋಧ ಇದ್ದೇ ಇರುತ್ತೆ. ಟನಲ್ ರೋಡ್ಗೆ ನಾನು ವಿರೋಧ ಅಂತಲ್ಲ, ಆದರೆ ಮಾಡೋಕ್ಕೆ ಹೋಗ್ತಾ ಇರೋ ರೀತಿ ಇದೆಯಲ್ಲ, ಯಾರೋ ಬರ್ತಾರೆ ಗಿಡ ಕಡಿತೀವಿ ಅಂತ ಹೇಳಿದ್ರೆ ಗಿಡ ಎಷ್ಟು ಬರುತ್ತೆ? ಈ ಥರ ಆರೋಪಗಳನ್ನು ನಾನು ಎದುರಿಸಿದ್ದೀನಿ. ಮೈಸೂರು ಟು ಕುಶಾಲನಗರ ಹೈವೇ ಮಾಡಬೇಕಾದ್ರೆ 40 ಲಕ್ಷ ಮರ ಕಡಿತಾರೆ ಅಂತೇಳ್ಬಿಟ್ಟು ಯಾರೊಬ್ಬ ಹೈಕೋರ್ಟಿಗೆ PL ಹಾಕ್ಬಿಟ್ಟ. ನಾನು ಒಬ್ಬ ಪ್ಲಾಂಟರ್, ನನಗೆ 40 ಲಕ್ಷ ಮರ ಎಲ್ಲಿಂದ ಬರುತ್ತೆ? ಮೈಸೂರಿಂದ ನಿಮಗೆ ಕುಶಾಲನಗರ ಗೇಟ್ವರೆಗೂ ಬಯಲುಸೀಮೆನಲ್ಲಿ ಹೋಗುತ್ತೆ. ನೀವೊಂದು ತಿಳ್ಕೊಳ್ಳಿ, 45 ಮೀಟರ್ಸ್ ಬಿಡ್ತು, 90 ಕಿಲೋಮೀಟರ್ಸ್ ಲೆಂತು. ಇದನ್ನು ಇಷ್ಟನ್ನು ಕೂಡ ನಾವು ಟೋಟಲ್ ಏರಿಯಾನ ಲೆಕ್ಕ ಹಾಕಿದರೆ 1,000 ಎಕರೆ ಆಗುತ್ತೆ. 45 ಮೀಟರ್ಸ್ ಇಂಟು 90 ಕಿಲೋಮೀಟರ್ಸ್ ಲೆಕ್ಕ ಹಾಕಿದ್ರೆ 1 ಎಕರೆನಲ್ಲಿ ಕಾಫಿ ತೋಟದಲ್ಲೇ ನೀವು ನೋಡಿ ಹೈಯೆಸ್ಟ್ ಮರನ ಶೇಡ್ಸನ್ನು ಹೇಳ್ಕೊಳ್ಳೋದಕ್ಕೆ 50 ಮರ ಇರುತ್ತಾ ಒಂದಿದ್ರೊಳಗಡೆ. 1,000 ಎಕರೆಗೆ 50 ಮರದ ಲೆಕ್ಕ ಥರ ತಗೊಂಡೋದ್ರೆ ಎಷ್ಟಾಗುತ್ತೆ? 50,000 ಮರ ಆಯಿತಾ? ಇದು ಬಯಲ್ಸೀಮೆ ಒಳಗಡೆ ಹೋಗ್ತಿರೋದು 5 ಮರ ಇಲ್ಲದೆ ಜಾಗಗಳೇ ಇರೋದಲ್ಲಿ. ಆಯಿತಾ? ನಿಮ್ಗೆ ಆಯಿತು, ಒಂದು ಆ್ಯಾವ್ರೇಜಾಗೆ ಒಂದು 10 ಮರ ಇದ್ದಾವೆ ಅಂತ ನಾವು ತಗೊಂಡ್ರೂ ಕೂಡ ಒಂದು 10,000 ಮರ ಇದೆಯಾ? 40 ಲಕ್ಷ ಮರ ಕಡಿತಾ ಇದ್ದಾರೆ. 40 ಲಕ್ಷ ಮರ. ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಯಾರೋ ಎನ್ವಿರಾನ್ಮೆಂಟಲಿಸ್ಟ್ಗಳಂತೆ ಊರಲ್ಲಿ ಒಂದು ಪ್ರಾಣಿ ಇಲ್ಲದೆ ಇದ್ದವರೆಲ್ಲರೂ ಕೂಡ ಅವರು ವನ್ಯಜೀವಿ ತಜ್ಞರು ಇರ್ತಾರೆ. ನನಗೆ ಏನು ಅರ್ಥನೇ ಆಗಲ್ಲ. ನಾ ಮಲ್ನಾಡಿನಿಂದ ಬಂದಿರೋನು. ನಾ ಮೈಸೂರು ರಿಂಗ್ ರೋಡಲ್ಲಿ 6,000 ಹೆಬ್ಬೇವಿನ ಗಿಡ ಹಾಕ್ಸಿದ್ದೀನಿ. ಸರ್ವಿಸ್ ರೋಡಿಗೆ 9,000 ಹಣ್ಣು ಬಿಡುವಂಥ ಗಿಳಿಗಳಿಗೆ, ಯಾವ ಪಕ್ಷಿಗಳಿಗೆ ಬರೋ ತಿನ್ನೋದಕ್ಕೆ ಅಂತ ಫ್ರೂಟ್ ಬೇರಿಂಗ್ ಟ್ರೀಸ್ ಹಾಕ್ಸಿದ್ದೀನಿ ನಾನು. ನನಗೆ 40 ಲಕ್ಷ ಮರ ಕಡಿದ್ಬಿಟ್ರು ಅಂತ ನಾನು ಮೊನ್ನೆ ನೋಡ್ತೀನಿ. ಸುಧಾ ಬೆಳವಾಡಿ ಅವರು, ಆನಂತರ ಸಂಯುಕ್ತ ಹೊರನಾಡು, ನಾವು ಅಪ್ಪಿಕೋ ಚಳವಳಿ ಥರದಲ್ಲಿ ಹೋರಾಟವನ್ನು ನಾನು ನೋಡಿದೆ. ಅವ್ರಿಗೆ ಕನ್ವಿನ್ಸ್ ಮಾಡಿ, ಇಲ್ಲಿಂದ ನಿಮಗೆ ಎಂಟ್ರಿ ಎಕ್ಸಿಟ್ಗಳು ಎಲ್ಲಿ ಬರ್ತವೆ, ಟ್ರಾಫಿಕ್ ಎಲ್ಲಿ ಸ್ಪ್ಲಿಟ್ ಆಗುತ್ತೆ, ಭೂಮಿ ಎಷ್ಟು ಬೇಕಾಗುತ್ತೆ, ಅಲ್ಲಿಂದ ನೀವು
ಹೆಬ್ಬಾಳ ಫ್ಲೈಓವರಿಂದ ಸಿಲ್ಕ್ ಬೋರ್ಡಿಗೆ ಹೋಗಬೇಕಾದ್ರೆ ನಿಮಗೆ ಟೋಟಲ್ ಲೆಂತು ಇವಾಗ 18 ಕಿಲೋಮೀಟರ್ಸ್ ಅಂತಲೇ ಹೇಳ್ತಿದ್ದಾರೆ. ಸುತ್ತಿ ಬರೋದ್ರಿಂದ ನಿಮಗೆ ಮಿನಿಮಮ್ 2.5 ಗಂಟೆ ಟೈಮ್ ತೊಗೊಳುತ್ತೆ. ಫ್ಯೂಯಲ್ ಕನ್ಸಂಪ್ಷನ್ ಎಷ್ಟಾಗುತ್ತೆ ನಿಮಗೆ, ಇಂಜಿನ್ ರನ್ನಿಂಗಲ್ಲಿರಬೇಕು, AC ರನ್ನಿಂಗಲ್ಲಿರಬೇಕು, ಕಾಸ್ಟ್ ಎಷ್ಟಾಗುತ್ತೆ. ಶ್ರೀಮಂತರು ಕಾರಿಟ್ಟವರೆಲ್ಲ ಶ್ರೀಮಂತರಲ್ಲ. ಯಾಕೆ ಅಂತ ಹೇಳಿದರೆ ಇವತ್ತು ಪುವರ್ ಕ್ಲಾಸ್ ಅಂತ ಏನಿದೆ ಇದು ಈ ಕಳೆದ 25 ವರ್ಷಗಳಲ್ಲಿ ಅವರು ಲೋವರ್ ಮಿಡ್ಲ್ ಕ್ಲಾಸ್ ಆಗಿದ್ದಾರೆ. ಲೋವರ್ ಮಿಡ್ಲ್ ಕ್ಲಾಸ್ ಅವರು ಮಿಡ್ಲ್ ಕ್ಲಾಸ್ ಆಗಿದ್ದಾರೆ. ಮಿಡ್ಲ್ ಕ್ಲಾಸ್ ಅವರು ಅಪ್ಪರ್ ಮಿಡ್ಲ್ ಕ್ಲಾಸ್ ಆಗಿದ್ದಾರೆ. ಅಪ್ಪರ್ ಮಿಡ್ಲ್ ಕ್ಲಾಸ್ ಅವರು ಅಫ್ಲೂಯೆಂಟ್ ಕ್ಲಾಸ್ ಆಗಿದ್ದಾರೆ. ಅಫ್ಲೂಯೆಂಟ್ ಕ್ಲಾಸ್ ರಿಚ್ ಕ್ಲಾಸ್ ಆಗಿದೆ. ಎಲ್ಲರೂ ಕೂಡ ಸ್ಯಾಂಟ್ರದೋ, ಮ್ಯಾಟಿಸೋ ಅಥವಾ ಡ್ಯಾಟ್ಸನ್ನೋ ಇಂಥದ್ದು ಸಣ್ಣ ಸಣ್ಣ ಕಾರ್ ತೊಗೊಳ್ತಿದ್ದವರು ಅವರು ಈಗ ಸಣ್ಣ ಸಣ್ಣ SUVಗಳು ಬಂದು 25 ಲಕ್ಷಕ್ಕೆ SUV ಬರ್ತವೆ, ಅದಕ್ಕೆ ಹೋಗಿರ್ತಾರೆ. ಇದನ್ನು ಮಾರಿದವನು ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಮಾರ್ಕೆಟಿಗೆ ಬರುತ್ತೆ. ಅವರು ಉಳಿದವ್ರು ಅದು ತೊಗೊಂಡಿರ್ತಾರೆ. 1.5 ಲಕ್ಷ ಕೊಟ್ಟು ಒಂದು ಮೋಟರ್ ಸೈಕಲ್ ತೊಗೊಳೋದ್ರ ಬದಲು 2.5 ಲಕ್ಷ 2 ಲಕ್ಷ ಕೊಟ್ಬಿಟ್ರೆ ನಮ್ಗೆ ಯಾವ್ದು ಮಾರುತಿ ಸೆಕೆಂಡ್ ಹ್ಯಾಂಡ್ ಕಾರ್ ಬರುತ್ತೆ. ಒಂದು ಕುಟುಂಬ ಅವ್ನು ಮದುವೆ ಆಗಿರ್ತಾನೆ, ಹೆಂಡತಿ ಮಕ್ಕಳು ಆಗ್ತಾರೆ, ಒಂದು ಕುಟುಂಬಕ್ಕೆ ಹೋಗ್ಬೇಕಾದ್ರೆ ಅವ್ನು ಕಾರ್ ಇಟ್ಟರೆ ಇವರೆಲ್ಲ ಶ್ರೀಮಂತರಲ್ಲ. ಅವರಿಗೆಲ್ಲ ಯಾವ ರೀತಿ ಅನುಕೂಲ ಆಗುತ್ತೆ. ಟೋಲ್ ಕಲೆಕ್ಷನ್ ಒಳಗಡೆ ನಿಮ್ಗೆ ಏನಂತ 18 ಕಿಲೋಮೀಟರ್ ಒಳಗಡೆ ಒಂದು 2 ಲೇನ್ ಇರ್ತದೆ. 2 ಲೇನ್ ಹೋಗೋದ್ರಿಂದ ಏನು ಲಾಭ ಇದೆ. ಅದ್ರ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಪ್ಲಾನ್ ಮಾಡಿ ಇದರಲ್ಲಿ ವಾಟರ್ ಕ್ಲಾಗಿಂಗ್ ಆಗುತ್ತೆ ಇದ್ರಲ್ಲಿ ಬೆಂಗಳೂರಿನಲ್ಲಿ. ಅದಕ್ಕೋಸ್ಕರ ಇನ್ನೊಂದು ಪ್ಯಾರಲಲ್ ಆಗಿ ಒಂದು ಲೈನನ್ನು ನೀವು ಆ ಟನೆಲ್ ಒಳಗಡೆ ಇನ್ನೊಂದು ಲೈನನ್ನು ಮಾಡ್ಬೋದಾ, ನೀರು ಬಂದಾಗ ನೀರನ್ನು ಅದು ಸಕ್ ಮಾಡಿ ಅದನ್ನು ಆಚೆ ಡಂಪ್ ಮಾಡೋದಕ್ಕೆ ಏನಾದರೂ ಪ್ಲಾನ್ ಮಾಡ್ಬೋದಾ. ಅದು ಬೇಸಿಕಲಿ ಪ್ಲಾನ್ ಡಿಸ್ಕಷನ್ ಆಗಬೇಕು. ಆನಂತರ ಲ್ಯಾಂಡ್ ಅಕ್ವಿಷನಿಗೆ ನಾವ್ಯಾವಾಗಲೂ ಬೆಂಗಳೂರು ಮೈಸೂರು ಹೈವೇನ ತೊಗೊಳ್ಳೋಣ ಅಥವಾ ಯಾವುದೇ ತೊಗೊಳ್ಳಿ, ಲ್ಯಾಂಡ್ ಅಕ್ವಿಷನಿಗೆ ಇಷ್ಟು ಕಾಸ್ಟ್ ಅಂತ ಇರ್ತದೆ. ಅದನ್ನು ಮಾತ್ರ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು. ಕನ್ಸ್ಟ್ರಕ್ಷನ್ ಕಾಸ್ಟನ್ನು ಬಿಸ್ನೆಸ್ ಇದು BOT ಅಂತ ಹೇಳಿದೆ, ಬಿಲ್ಡ್ ಆಪರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು ಅದರಲ್ಲಿ ತೊಗೊಳ್ತು ಅಂತ ಹೇಳಿದರೆ ಯಾರೋ ಒಬ್ಬ ಇಂಟರ್ನ್ಯಾಷನಲ್ ಇದು ಗ್ಲೋಬಲ್ ಟೆಂಡರ್ ಕರೆದ್ರೆ ಅವನು ಬಂದು ಹಾಕ್ತಾನೆ. ಇದರಿಂದ ನಮಗೇನು ಕಾಸ್ಟ್ ಇಷ್ಟ ಆಗಲ್ಲ, ಟೋಲ್ ಕಲೆಕ್ಷನ್ ಇಷ್ಟ ಆಗುತ್ತೆ. ಇಷ್ಟು ವೆಹಿಕಲ್ಗಳು ಪಾಸ್ ಆಗುತ್ತವೆ. 18 ಕಿಲೋಮೀಟರ್ಸ್ ವೆಹಿಕಲ್ಗಳಿಗೆ ಒಂದು ಕಾರಿನ ಲೆಂತ್ ಎಷ್ಟು ಕಿಲೋಮೀಟರ್ ಹೋಗುತ್ತೆ. ಬೆಂಗಳೂರಿನಲ್ಲಿ ಬಂಪರ್ ಟು ಬಂಪರೇ ವೆಹಿಕಲ್ ಹೋಗೋದು. ಅದೇ ಲೆಕ್ಕಕ್ಕೆ ಹೋದ್ರೂ ಕೂಡ ಅದ್ರ 50% ಲೆಕ್ಕಕ್ಕೆ ಹೋದ್ರೂ ಎಷ್ಟು ವೆಹಿಕಲ್ಗಳು ಪಾಸ್ ಆಗುತ್ತೆ, ಆ ಕಡೆಯಿಂದ ಈ ಕಡೆಗೆ ಎಷ್ಟು ಹೋಗುತ್ತೆ, ಈ ಕಡೆಯಿಂದ ಆ ಕಡೆಗೆ ಎಷ್ಟು ಹೋಗುತ್ತೆ, ಇದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಷ್ಟು ಬರ್ತದೆ. ಜನಕ್ಕೆ ಟೋಲನ್ನು ಕಮ್ಮಿ ಮಾಡೋದಕ್ಕೆ ಈಗ ನಿತಿನ್ ಗಡ್ಕರಿ ಅವರು ಬಂದಾದ ನಂತರ 3,000 ರೂಪಾಯಿದು ಒಂದು ಫಾಸ್ಟ್ಯಾಗ್ ಇದು ಮಾಡಿದರು. 15 ರೂಪಾಯಿ ಒಂದು ಎಂಟ್ರಿ ಸಿಗುತ್ತೆ ನಿಮಗೆ. ಹಾಗಾಗಿ ಅದು ಕಮ್ಮಿ ಆಯಿತು. ಬೆಂಗಳೂರು ಮೈಸೂರು ಹೈವೇದನ್ನು ಬೈತಾಯಿದ್ರು. ಇವತ್ತೆಲ್ಲರೂ ಖುಷಿಯಾಗಿ 15 ರೂಪಾಯಿಗೆ 30 ರೂಪಾಯಿಗೆ ಬೆಂಗಳೂರು ಮೈಸೂರಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಹೋಗ್ತಿದ್ದಾರೆ. ನ್ಯಾಷನಲ್ ಹೈವೇಗೆ ಆ ಪಾಲಿಸಿ ಬಂದಿದೆ. ಇಲ್ಲ ನಿತಿನ್ ಗಡ್ಕರಿ ಅವ್ರ ಹತ್ರನೂ ಹೋಗಿ, ಇಲ್ಲ ನೀವು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಹಾಕಿ, ನೀವೇನು ಮಾಡಿ ಇದನ್ನು ಅಂತ ಹೇಳಿ ಜೊತೆ ತಗೊಂಡು ಹೋಗಬೇಕು. ನಾನೇ ಮಾಡ್ತೀನಿ ಅಂತ ಹೇಳೋದು ಅದಕ್ಕೆ ಒಂಥರ ಹೆಂಗಾಗಿದೆ, ಹೊಡೆದಾಟ ಆಗಿದೆ. ಆದರೆ ಬೆಂಗಳೂರಿನಲ್ಲಿ ಒಂದು ಹೇಳ್ತೀನಿ, ಈ ಊರಿನಲ್ಲಿ ನನ್ನ ಜನ ನೋಡಿದ್ರೆ ಪಾಪ ಅನಿಸುತ್ತೆ. ಯಾಕಂದರೆ ಟ್ರಾಫಿಕ್ಕಲ್ಲಿ ಎಷ್ಟು ಜನಕ್ಕೆ ಅವನು ಓಡಾಡೋದು ನೋಡ್ರೆ ಅವನಿಗೆ ಹೈಪರ್ ಟೆನ್ಷನ್ ಆಗುತ್ತೆ, ಅವನಿಗೆ BP ಬರುತ್ತೆ, ಅವನಿಗೆ ಶುಗರ್ ಬರುತ್ತೆ, ಅವನು ಜನ ಪಾಪ ಅನಿಸುತ್ತೆ. ನಾವೇನೋ ಮಾತಾಡ್ಬಾರ್ದು, ಭಾಳ ರಂಗಾಗಿ ನಾವು ಮಾತಾಡ್ಬೋದು. ಆದರೆ ಜನರನ್ನ ಟ್ರಾಫಿಕ್ನ ಈಸ್ ಔಟ್ ಮಾಡಬೇಕು. ಆಮೇಲೆ DK ಶಿವಕುಮಾರ್ ಅವರಿಗೆ ನಾನು ಕ್ವಶನ್ ಕೇಳ್ಬೋದಿತ್ತು. ಏನಂತಂದರೆ, ಬೆಂಗಳೂರನ್ನ ಯಾಕೆ ಹಾರಿಜಾಂಟಲಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾಯಿದ್ದೀರಿ ನೀವು? ಲೋಕಲ್ ಪ್ಲಾನಿಂಗ್ ಏರಿಯಾ ರಿಸ್ಟ್ರಿಕ್ಷನ್ ಮಾಡಿ ನೀವು. ಇಷ್ಟೇ. ಬೆಂಗಳೂರು ಹೋಗ್ಬಿಟ್ಟು ರಾಮನಗರ ತಿನ್ನೋದು ಬೇಡ, ಬೆಂಗಳೂರು ಹೋಗಿ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ತಿನ್ನೋದು ಬೇಡ. ಇದನ್ನು ಎಂಡ್ ಮಾಡಿ ಇಲ್ಲಿಗೆ ನೀವು ಇದರ ಆಚೆಗೆ Tier 2 Tier 3 ಸಿಟೀಸನ್ನು SM ಕೃಷ್ಣ ಅವ್ರ ಥರ ಬೆಳೆಸಿ ನೀವು ಮುಂದಕ್ಕೆ ಹೋಗಬೇಡಿ. ಆನಂತರ ನಿಮ್ಮ STRR ಇದೆಯಲ್ಲ, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ ಏನಿದೆಯಲ್ಲ, ಆ ರಿಂಗ್ ರೋಡನ್ನು ನೀವು ನೋಡಿದ್ರೆ 4 ಲೈನ್ ಮಾಡ್ತಿದ್ದಾರೆ. ಇನ್ನು 2 ಪ್ಯಾಕೇಜ್ ಅದು ಆಗಲಿಲ್ಲ. ಲ್ಯಾಂಡ್ ಅಕ್ವಿಷನ್ ಅಲ್ಲಿಗೆ ನಿಂತು ಹೋಗ್ಬಿಟ್ಟಿದೆ. 2 ಪ್ಯಾಕೇಜ್, ಒಂದು ಪ್ಯಾಕೇಜನ್ನು ಕಂಪ್ಲೀಟ್ ಆಗಿದೆ, ಇನ್ನೊಂದು ಪ್ಯಾಕೇಜ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರಬೇಕು. ಇನ್ನೆರಡು ಪ್ಯಾಕೇಜು ಕಂಪ್ಲೀಟ್ ಆಗಲಿಲ್ಲ. ನೈಸ್ ರೋಡ್ದು ಹಾಫ್ ರಿಂಗ್ ಇದೆ, ಅದನ್ನು ಫುಲ್ ರಿಂಗ್ ಮಾಡಬೇಕು. ಟ್ರಾಫಿಕ್ ಈಸ್ ಔಟ್ ಆಗುತ್ತೆ, ಹೊರಗಡೆ ಹೋಗುತ್ತೆ. ಮೈಸೂರನ್ನ ನಾನು ರಿಂಗ್ ರೋಡ್ ಮಾಡಿ ಇವತ್ತು ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನು ಪ್ಲಾನ್ ಮಾಡಿದ್ದು. ಯಾಕಂದರೆ ಟ್ರಾಫಿಕ್ ಒಳಗಡೆ ಬರಬಾರ್ದು. ಬೆಂಗಳೂರು ಮೇನ್ ಟ್ರಾಫಿಕ್ ಜಾಮ್ ಯಾಕಾಗುತ್ತೆ? ಬಳ್ಳಾರಿ ಕಡೆಯಿಂದ ಹೋಗಲಿ, ಚೆನ್ನೈ ಕಡೆಯಿಂದ ಬರಲಿ, ಎಲ್ಲನೂ ಕೂಡ ಹಾರ್ಟ್ ಆಫ್ ದಿ ಸಿಟಿಗೆ ಬರಬೇಕು. ಅವ್ನು ಯಾಕೆ ಬೇಕು? ಏರ್ಪೋರ್ಟಲ್ಲಿ ಇಳಿದವನು ಆ ಕಡೆಯಿಂದ ಆಗಿ ಡಾಬಾಸ್ಪೇಟೆಗಾಗಿ ಅವನು ಮೈಸೂರಿಗೆ ಹೋಗೋನಿದ್ರೆ ರಾಮನಗರದ ಹತ್ರ ಬಂದು ಜಾಯ್ನ್ ಆಗಿ ಆಚೆ ಹೋಗ್ತಾನೆ. ಆ ಕಡೆ ಕನಕಪುರಕ್ಕೆ ಹೋಗೋನು ಈ ಕಡೆಯಿಂದ ಹೋಗ್ತಾನೆ, ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗ್ತಾನೆ. STR ಅನ್ನು ಕಂಪ್ಲೀಟ್ ಮಾಡಿ, 90 ಮೀಟರ್ಸ್ ರೋಡ್ ಮಾಡಿ, ಅದರ ಮೀಡಿಯನ್ ಏನಿದೆಲ್ಲ 15 ಮೀಟರ್ಸ್ ಮೀಡಿಯನ್ ಮಾಡಿ. ಆ ಮೀಡಿಯನ್ ಒಳಗಡೆ ಮುಂದೆ ಮೆಟ್ರೋ, ಮೋನೋ ಹೋಗಬೇಕು. ನ್ಯೂಯಾರ್ಕ್ ಬಗ್ಗೆ, ಲಂಡನ್ ಬಗ್ಗೆ, ಇನ್ನೊಂದರ ಬಗ್ಗೆ ನಾವೆಲ್ಲ ಕಥೆ ಹೇಳ್ತೀವಲ್ಲ. ಯಾವಾಗ ಲಂಡನ್ನಲ್ಲಿ 1880s ಟ್ಯೂಬ್ ಬಂದಿರೋದು, ಅಂಡರ್ಗ್ರೌಂಡ್ ಟ್ರೈನ್ ಅವತ್ತು ಬಂದಿದೆ. ಅದು ನ್ಯೂಯಾರ್ಕಲ್ಲಿ 200 ವರ್ಷದ ಹಿಂದೆ ಪ್ಲಾನ್ ಮಾಡಿದ್ದಾರೆ. ನೀವು ಬೆಂಗಳೂರಿನಲ್ಲಿ ಬರೀ ರಿಯಲ್ ಎಸ್ಟೇಟ್ ರಾಜಕಾರಣಿಗಳು ಬೆಂಗಳೂರನ್ನ ಲೇಔಟ್ ಮಾಡ್ಕೊಂಡು ಹೋಗಿ ಅದಕ್ಕೆಲ್ಲ ಬಿಡಿಯೋದವ್ರು ಪರ್ಮಿಷನ್ ಕೊಟ್ಬಿಟ್ಟು ರೋಡೆಲ್ಲ ಈಗ ಕಿಷ್ಕಿಂದೆ ಥರ ಇಷ್ಟು ಚೋಟಾ ರೋಡ್ ಮಾಡ್ಕೊಂಬಿಟ್ಟು ಇವತ್ತು ನಾವು ಅದು ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳದನ್ನು ನಾವು ಕನಸನ್ನು ಹೇಳೋಕ್ಕಾಗಲ್ಲ. ಬೆಂಗಳೂರದೇ ಬೇರೆನೇ ಅಪ್ರೋಚ್ ಇಟ್ಕೊಂಡು ನಾವು ಅದನ್ನು ಮಾಡಬೇಕು. ಸರ್ ನಮಸ್ಕಾರ. ಈಗಿನ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಇತಿಹಾಸನೇ ಹಾಳು ಮಾಡ್ತಾ ಇದೆ. ಏನು ಗ್ರೇಟರ್ ಬೆಂಗಳೂರು ಅಲ್ಲ, ಇದು ಗಾಬ್ರೇಜ್ ಬೆಂಗಳೂರಾಗಿದೆ. ಇಲ್ಲಿ ರಸ್ತೆ ಗುಂಡಿ ಮತ್ತು ಧೂಳುಮಯ ಆಗಿ ಇಡೀ ಬೆಂಗಳೂರು ಹಾಳಾಗೋಗಿದೆ.
ಮತ್ತು ಈಗ ನೀವು ಮೈಸೂರು ಮತ್ತು ಕೊಡಗು ಸಂಸದರಾಗಿದ್ದಿರಿ. ಈಗ ಏನು ಮೈಸೂರಲ್ಲಿ ಮೇಲ್ಸೇತುವೆ ಮಾಡೋಕ್ಕೆ ಹೊರಟಿದ್ದಾರೆ, ಮೇಲ್ಸೇತುವೆ ನಿಮ್ಮ ಅಭಿಪ್ರಾಯದಲ್ಲಿ ಅನುಕೂಲ ಇದೆಯಾ ಇಲ್ಲ ಕಮಿಷನ್ ದಂಧೆ ಮಾಡೋಕ್ಕೆ ಹೊರಟಿದ್ದಾರಾ? ಎಸ್, ಮೈಸೂರಿನಲ್ಲಿ ಫ್ಲೈಓವರ್ನ ಪ್ರಪೋಸಲ್ ಇದೆ. ಈಗಿನ ಸಂಸದರಾದ ಯದುವೀರ್ ಅವರು ಅದನ್ನ ವಿರೋಧಿಸ್ತಾ ಇದ್ದಾರೆ. ಮೆಟ್ರೋ ಬೇಕಿದ್ರೆ ಬರಲಿ ಅಂತಾರೆ. ನೀವು ಸಂಸದರಾಗಿದ್ರಿ, ಸೋಮವಾರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿದ್ನಿ. ಗ್ರೇಟರ್ ಮೈಸೂರು ಅಂತ ಫಸ್ಟು ಹೇಳಿದವನು, ಆ ಕಾನ್ಸೆಪ್ಟ್ ತಂದವನು ನಾನೇ. ಸೋಮಣ್ಣ ಸಾಹೇಬರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು. 2019ರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾಯಿತ್ತು. ಅದನ್ನು ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಗ್ರೇಟರ್ ಮೈಸೂರು 9 ಪಂಚಾಯತಿಗಳನ್ನು ಸೇರಿಸ್ಕೊಂಡು ಗ್ರೇಟರ್ ಮೈಸೂರನ್ನ ಅನೌನ್ಸ್ ಮಾಡಲಿಕ್ಕೆ ಅಂತ ಹೋದಾಗ ಅದಕ್ಕೆ ಪ್ರೋಸೆಸ್ ಸುಮಾರಿದೆ. ಯಾಕೆಂದರೆ ಅದರಿಂದ ಪ್ರಪೋಸಲ್ಸ್ ಎಲ್ಲ ಬಂದು ಯುಡಿಗೆ ಬಂದು ಯುಡಿಯಿಂದ ಕ್ಲಿಯರ್ ಆಗಿ ಗೆಜೆಟ್ ನೋಟಿಫಿಕೇಷನ್ ಆಗಬೇಕಿತ್ತು. ಅದಕ್ಕೋಸ್ಕರವಾಗಿ ಅದಕ್ಕೆ ಪ್ಯಾರಾಮೀಟರ್ಸನ್ನು ಸೆಟ್ ಮಾಡಬೇಕಿತ್ತು. ಅದಕ್ಕೆ ನಾವು ಅದನ್ನು ಇಮಿಡಿಯೇಟಾಗಿ ನಾವೇನು ಮಾಡೋದು, ಪಟ್ಟಣ ಪಂಚಾಯತಿ ಮತ್ತು ನಗರಸಭೆ ಅಂತ ಮಾಡಿದ್ವಿ ನಾವು. ಪಟ್ಟಣ ಪಂಚಾಯತಿಗೆ 1 ಸ್ಕ್ವೇರ್ ಕಿಲೋಮೀಟ್ರಲ್ಲಿ 450ಕ್ಕಿಂತ ಹೆಚ್ಚು ಜನಸಂಖ್ಯೆ ವಾಸ ಮಾಡ್ತಿದ್ರೆ ಪಟ್ಟಣ ಪಂಚಾಯತಿ ಮಾಡ್ಬೋದು. 1500ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅದು ನಗರಸಭೆನ ಮಾಡ್ಬೋದು. ಹಾಗಾಗಿ ತಕ್ಷಣಕ್ಕೆ ಅದನ್ನು ಘೋಷಣೆ ಮಾಡಿ ಗೆಜೆಟ್ ನೋಟಿಫಿಕೇಷನ್ ಮಾಡಿ ನಾವು ಅದನ್ನು ಚುನಾವಣೆನ ನಿಲ್ಲಿಸ್ತೀವಿ. ಯಾಕಂದರೆ ಮತ್ತೆ 5 ವರ್ಷಕ್ಕೆ ಮಾಡೋಕ್ಕಾಗೋದೇ ಇಲ್ಲ. ಗ್ರಾಮ ಪಂಚಾಯತಿ ಒಂದು ಸರಿ ಚುನಾವಣೆ ಆಯಿತು ಅಂತಂದರೆ ನಾವು ಅದನ್ನು ಮಧ್ಯದಲ್ಲಿ ಬರ್ಖಾಸ್ತು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಸ್ಟಾಪ್ ಮಾಡಿದ್ದು. ಗ್ರೇಟರ್ ಮೈಸೂರು ಸೋಮಣ್ಣ ಸಾಹೇಬರು ಮತ್ತು ನನ್ನ ಕಾನ್ಸೆಪ್ಟೇ. ನಮ್ಮ ಕಾನ್ಸೆಪ್ಟ್ ಪ್ರಕಾರ ಏನಿದ್ದು ಅಂತಂದರೆ, ಇವತ್ತು ಬೆಂಗಳೂರು ಯಾಕೆ ಸಫರ್ ಆಗ್ತಿದೆ ಅಂದರೆ, ಬೆಂಗಳೂರಿಗೆ ಒಂದು ರಿಂಗ್ ರೋಡ್ ಇದೆ ಗೊತ್ತಲ್ಲ ನಿಮಗೆ. ನಾಯಂಡಹಳ್ಳಿ ಸಿಗ್ನಲಿಂದ ಕೆ ಆರ್ ಪುರಮ್ಗಾಗಿ ಹಿಂಗೋಗಿ ಜೆ ಪಿ ನಗರದ ಹಿಂಗೆ ಬರುತ್ತಲ್ಲ, ಗಲ್ಲಿ ರೋಡ್ ಆಗಿಬಿಟ್ಟಿದೆ. ಈಗ ನೈಸನ್ನು ಕರೆಕ್ಟಾಗೆ ಪ್ಲಾನ್ ಮಾಡಿರೋ 1995 ಆದರೆ ನೈಸು ಈ ರಾಜಕಾರಣಿಗಳ ಜಂಜಾಟದಲ್ಲಿ ನೈಸ್ ಕಂಪ್ಲೀಟ್ ಆಗಿದ್ದರೆ ಬೆಂಗಳೂರಿಗೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಿರಲಿಲ್ಲ. ಇವಾಗ STRR ಮಾಡ್ತಿದ್ರಲ್ಲ, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ ಮಾಡ್ತಿದ್ರಲ್ಲ, ಅದನ್ನು 90 ಮೀಟರ್ಸ್ ಮಾಡಿದರೆ ಮುಂದೆ ಆಗುವಂಥ ಸಮಸ್ಯೆಗಳು ತಪ್ತವೆ. ಅದನ್ನು ಯಾವುದು ಬೆಂಗಳೂರಿನಲ್ಲಿರುವಂಥ ರಾಜಕಾರಣಿಗಳು ಅವರ ಲ್ಯಾಕ್ ಆಫ್ ಏನೋ ಒಂದರ ಮೈಂಡ್ ಅಂದರೆ ಒಂದು ಅಪ್ಲಿಕೇಶನ್ ಇದೆಯಲ್ಲ, ಅದು ಮೈಂಡನ್ನು ಅಪ್ಲೈ ಮಾಡಿದಲ್ಲೇ ಬರೀ ಯಾವುದೇ ಇದು ಜಗಳಗಳು ಮಾಡಿಕೊಂಡು ಕೂತಿರೋದ್ರಿಂದಾಗಿ ಅದು ಹಳ್ಳಿಡಿದಿದೆ. ಆದರೆ ಮೈಸೂರಿಗೆ ನಾನು 10 ಕೋಟಿ ರೂಪಾಯಿನ DPR ಮಾಡಲಿಕ್ಕೆ, ಅಂದರೆ ಇದು ಔಟರ್ ರಿಂಗ್ ರೋಡ್ ಅಂತ ORR ಮಾಡಲಿಕ್ಕೆ ಅಂತ ನಾನು ರಿಲೀಸ್ ಮಾಡಿಸಿದೆ. ಇವತ್ತು ಅನ್ಫಾರ್ಚುನೇಟ್ಲಿ ನಾನಿಲ್ಲ, ಬಟ್ ಆದರೆ 10 ಕೋಟಿ ರಿಲೀಸ್ ಮಾಡಿದ್ದೀನಿ. ಈಗ ಅದನ್ನೇ ಅವರು ಸ್ವಲ್ಪ ಮುಂದುವರಿಸಲಿಕ್ಕೆ ಅಂತ ಹೋಗ್ತಾರೆ. ನಾನು ಅವಾಗ ಬೇರೆ ನಗರಗಳಲ್ಲಿರುವಂತಹ ಸೂರತ್ತು, ಅದರದ್ದು ವಡೋದರ, ಇವನ್ನೆಲ್ಲ ನೋಡ್ಕೊಂಡು ಬಂದು 90 ಮೀಟರ್ಸ್ ರಿಂಗ್ ರೋಡ್ ಮಾಡಬೇಕು ಅಂತ ನಾನು ಹೇಳಿದೆ. 8 ಲೇನ್ದು ಕ್ಯಾರೇಜ್ ಲೇನ್ ಇರಬೇಕು, ಟು ಆ್ಯಂಡ್ ಫ್ರೋ. ಅದಾದ ನಂತರ ಮಧ್ಯದಲ್ಲಿ 15 ಮೀಟರ್ಸ್ ಇದಿರಬೇಕು, ಮೆಟ್ರೋ ಮೋನೋ ಅಲ್ಲಿಗೆ ಹೋಗಂಗಿರಬೇಕು. ಶೋಲ್ಡರ್ ಏನಿದೆಯಲ್ಲ, ಶೋಲ್ಡರು ಮಿನಿಮಮ್ 10 ಮೀಟರ್ಸ್ ಬಿಡಬೇಕು, ಯಾಕಂದರೆ ಪೈಪ್ ಲೈನ್ಗಳು ಏನೇ ಆದ್ರೂ ಕೂಡ ಅದ್ರಲ್ಲಿ ಹೋಗಂಗಿರಬೇಕು. ಸರ್ವಿಸ್ ರೋಡು ಮಿನಿಮಮ್ 12 ಮೀಟರ್ಸು ಸರ್ವಿಸ್ ರೋಡ್ ಮಾಡಬೇಕು. ರೆಸಿಡೆಂಟ್ಸು ಮೇನ್ ರೋಡಿಗೆ ಬರಬೇಕು, ಮೇನ್ ಕ್ಯಾರೇಜ್ ವೇಗೆ ಬರಬಾರ್ದು. ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿ ಗ್ರೇಟರ್ ಮೈಸೂರನ್ನ ಮಾಡಲಿಕ್ಕೆ ಹೊರಟೋದು ನಾನೇ. ನನ್ನ ದೃಷ್ಟಿಯಲ್ಲಿ ಯದುವೀರವರು ಏನು ಕನ್ಸರ್ನ್ ಇದೆ, ಅವರ ಕುಟುಂಬವೇ ಮೈಸೂರಿನ ನಿರ್ಮಾತೃಗಳು. ಅವರು ಆ ಮರಗಿಡಗಳಿಗೆ ಕೆಲವಿಗೆ 100 ವರ್ಷಕ್ಕಿಂತಲೂ ಜಾಸ್ತಿ ಆಗಿದೆ. ಮರಗಿಡಗಳು ಬೇಕು, ಆಯಿತಾ. ಪರಿಸರದ ಬಗ್ಗೆ ನಮಗೂ ಪ್ರೀತಿ ಇದೆ. ಆ ಗಿಡಗಳನ್ನು ನಾವು ಹನನ ಮಾಡ್ದಲೇ ನಾವು ಯಾವ ರೀತಿ ಫ್ಲೈಓವರ್ ಹಾಕಬಹುದು, ಅದನ್ನು ಅಲ್ಲಿನ ಡಾಕ್ಟರ್ ಮಹದೇವಪ್ಪನವ್ರು ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಅಲ್ಲಿನ ಅವರು ಸನ್ಮಾನ್ಯ ಸಂಸದರಿದ್ದಾರೆ, ಎಲ್ಲ ಜನಪ್ರತಿನಿಧಿ ಕರೆದು ಕೂರಿಸ್ಕೊಂಡು, ಇಲ್ಲಪ್ಪ ಹಿಂಗೆ ಇಲ್ಲ, 1-2 ರಂಬೆ ತೆಗಿತೀವಿ, ಅದರದ್ದು ಇದನ್ನು ಅದರ ರೆಕ್ಕೆಗಳನ್ನು ಕಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಸ್ಟೀಲ್ ಬ್ರಿಡ್ಜ್ ಅಂತೇಳಿ ಮೊದಲು ಕಾನ್ಸೆಪ್ಟ್ ಮಾಡಿರೋ ಗುಡ್ ಕಾನ್ಸೆಪ್ಟ್ ಇತ್ತು. ಅವತ್ತು BJPನೇ ವಿರೋಧಿಸ್ತು. ಆದರೆ ನಾನು ಹೇಳೋಕ್ಕಾಗಲ್ಲ. ಆದರೆ ನಾನು ಹೇಳ್ತೀನಿ ನಿಮಗೆ, 1400 ಕೋಟಿಗೆ ಮುಗ್ದೋಗಿರ್ತಾಯಿತ್ತು. ಇದೇ ಥರ ವಿರೋಧ ಮಾಡ್ಕೊಂಡು ಇವತ್ತು ಅಲ್ಲಿ ಟ್ರಾಫಿಕ್ ಜಾಮಲ್ಲಿ ಬಂದವರಿಗೆಲ್ಲ ಅವ್ರ ಪರಿಸ್ಥಿತಿ ಅರ್ಥ ಆಗುತ್ತೆ. ಆ ಥರ ಆಗಬಾರ್ದು. ಮೈಸೂರಲ್ಲಿ ಇವತ್ತು ಬೆಂಗಳೂರು ಮೈಸೂರು ಹೈವೇ ಆದ ನಂತರ ಟೂರಿಸ್ಟ್ದು ಇನ್ಫ್ಲಕ್ಸ್ ಜಾಸ್ತಿ ಆಗಿದೆ. ಮೈಸೂರು ಜಾಮ್ ಆಗ್ತಿದೆ. ಒಂದು ಪಡವರಳ್ಳಿ ಸರ್ಕಲಲ್ಲಿ 3 ಸಾರಿ ಸಿಗ್ನಲ್ ಬಿಡಬೇಕು, ಆ ಥರ ಆಗೋಗ್ಬಿಟ್ಟಿದ್ದು. ಮೈಸೂರಲ್ಲಿ ಎಲ್ಲರೂ ಮೈಸೂರಿಯನ್ಸ್ ಇವತ್ತು ಟ್ರಾಫಿಕ್ ಜಾಮ್ ಅಂತ ಬೈಕೊಳ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಮೆಟ್ರೋಪಾಲ್ ಸರ್ಕಲಿಂದ ಇಲ್ವಾಲದವರೆಗೂ ಫ್ಲೈಓವರ್ ಮಾಡ್ತು ಅಂದರೆ ಎಂಟೈರ್ ಥ್ರೂ ಟ್ರಾಫಿಕ್ಕು ಹುಣಸೂರು ಕಡೆಗೆ ಹೋಗೋರು, ಪಿರಿಯಾಪಟ್ಟಣ ಕಡೆ ಹೋಗೋರು, ಕೊಡಗಿಗೆ ಹೋಗೋರು, ಕೇರಳಕ್ಕೆ ಹೋಗೋರು ಅಲ್ಲ ತಗೊಂಡು ಹೊತ್ತಾಕ್ಬಿಡುತ್ತೆ ಊರಿಂದ ಆಚೆ. ಕೆಳಗಡೆಯವರು ಆರಾಮಾಗಿ ಓಡಾಡ್ಬೋದು. ಮರಗಳನ್ನು ಕಡಿದಲ್ಲೇ ನಾವು ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿರಿ. ಎಸ್, ಪ್ರತಾಪ್ ಸಿಂಹ ಅವರೇ ಧನ್ಯವಾದ. ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.